ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ದಧಿ ಶಂಕ ತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯವಿವರ್ಧನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಸೆಪ್ಟೆಂಬರ್ 7ನೇ ತಾರೀಕಿನಂದು ಭಾದ್ರಪದ ಮಾಸದ ಪೌರ್ಣಮಿಯಂದು ಅಲ್ಲಿ ಖಗ್ರಾಸ ಚಂದ್ರಗ್ರಹಣ ಅಥವಾ ಸಂಪೂರ್ಣವಾದ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಅದನ್ನು ಫುಲ್ ಲೂನಾರ್ ಎಕ್ಲಿಪ್ಸ್ ಅಥವಾ ಟೋಟಲ್ ಲೂನಾರ್ ಎಕ್ಲಿಪ್ಸ್ ಅಂತ ಕರೀತಾರೆ. ಜೊತೆಗೆ ಈ ಬಾರಿ ಆ ಚಂದ್ರನ ಕೆಂಪು ಅಥವಾ ರಕ್ತವರ್ಣದ ಚಂದ್ರ ಎಂದು ಕರೆಯೋದ್ರಿಂದ ಬ್ಲಡ್ ಮೂನ್ ಎಕ್ಲಿಪ್ಸ್ ಅಂತ ಸಹ ಕರೀತಾರೆ. ಬ್ಲಡ್ ಮೂನ್ ಎಕ್ಲಿಪ್ಸ್ ಎಂದು, ಯಾಕಂದರೆ ಚಂದ್ರನ ಗಾತ್ರದ ಅಂದರೆ ಚಂದ್ರನ ಒಂದು ಅಂತರ ಕೆಲವೊಂದು ಸಾರಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆ ಚಂದ್ರನ ಗಾತ್ರದ ಒಂದು ಅನುಪಾತಕ್ಕೆ ಜೊತೆಗೆ ಆ ಕಾಣಿಸುವಂಥ ವರ್ಣಕ್ಕೆ ಅನುಸಾರವಾಗಿ ಬೇರೆ ಬೇರೆ ರೀತಿಯ ಹೆಸರುಗಳನ್ನ ಹೇಳಿರ್ತಾರೆ. ಇಲ್ಲಿ ಆ ಬ್ಲಡ್ ಮೂನ್ ಎಕ್ಲಿಪ್ಸ್ ಅಥವಾ ಆ ಒಂದು ರಕ್ತ ಚಂದ್ರದ ಗ್ರಹಣ ಅಂತ ಹೇಳಿ ಈ ಸೆಪ್ಟೆಂಬರ್ 7ನೇ ತಾರೀಕಿನಂದು ಭಾನುವಾರ ಅಲ್ಲಿ ಜರುಗುವಂಥದ್ದು ಘಟನೆ ಇರುತ್ತೆ. ಈ ಗ್ರಹಣಗಳು ಖಗೋಳದ ಒಂದು ವಿಸ್ಮಯದ ವಿಚಾರಗಳು. ಅಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರ ಇವರ ಒಂದು ಮಧ್ಯೆ ಬರೋತಕ್ಕಂತಹ ಅಂತರಗಳಿಗೆ ಅನುಗುಣವಾಗಿ ನಿಯಮಿತವಾಗಿ ಗ್ರಹಣಗಳು ಸಂಭವಿಸ್ತಾ ಇರ್ತವೆ. ಈ ಗ್ರಹಣಗಳು ಹೆಚ್ಚಾಗಿ ಚಂದ್ರಗ್ರಹಣ ಪೌರ್ಣಮಿಗೂ ಸೂರ್ಯಗ್ರಹಣ ಅಮಾವಾಸ್ಯೆಗೂ ಸಂಭವಿಸುತ್ತದೆ. ಅದು ಅನೂಚಾನವಾಗಿ ಅಂದರೆ ಅದು ಯಾವಾಗಲೂ ಹಿಂದೆನೂ ಹಾಗೆ ಮುಂದೆನೂ ನಡೆಯುವಂತಹ ಘಟನೆಗಳು ಇರ್ತವೆ. ಈ ಗ್ರಹಣಗಳಿಂದ ಆಗತಕ್ಕಂತಹ ಪರಿಣಾಮಗಳನ್ನು ಸಾವಿರಾರು ವರ್ಷಗಳ ಹಿಂದೆ ದಾಖಲಿಸಿದಂತಹ ದೇಶ ನಮ್ಮ ಭಾರತ ದೇಶ ಆಗಿರುತ್ತೆ. ಹಿಂದಿನ ಹಲವಾರು ಪುರಾಣಗಳಲ್ಲಿ ಅಥವಾ ಕಥೆಗಳಲ್ಲಿ ಅಥವಾ ಇತಿಹಾಸದ ವಿಚಾರಗಳಲ್ಲಿ ಅಲ್ಲಿ ಗ್ರಹಣದ ಉಲ್ಲೇಖಗಳು ಬರ್ತವೆ. ಯಾಕಂದರೆ ಆವಾಗ ನಿಖರವಾಗಿ ಯಾವುದೇ ಇಂದಿನ ಹಾಗೆ ವಿವಿಧ ರೀತಿಯ ಉಪಕರಣಗಳು, ಯಂತ್ರಗಳು ಇಲ್ಲದ ಕಾಲದಲ್ಲೂ ತಮ್ಮ ಒಂದು ಜ್ಞಾನದ ಮೂಲಕ, ಆ ಜ್ಯೋತಿರ್ವಿಜ್ಞಾನದ ಮೂಲಕ ಆ ಗ್ರಹಣಗಳು ಸಂಭವಿಸುವಂಥ ನಿಖರವಾದ ಸಮಯವನ್ನು, ಗ್ರಹಣಗಳು ಸಂಭವಿಸುವಂಥ ನಿಖರವಾದ ಕಾಲಮಾನವನ್ನು ಆವಾಗ ಜ್ಯೋತಿರ್ಗಣಿತದಿಂದ ಗುಣಿಸಿ ಅದನ್ನೆಲ್ಲ ವಿಶದವಾಗಿ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ. ಅದೇ ರೀತಿ ವಿವಿಧ ರೀತಿಯ ನಮ್ಮ ಪುರಾಣಾದಿಗಳಲ್ಲಿ ಸಹ ಗ್ರಹಣಗಳು ಸಂಭವಿಸಿದಾಗ ಏನೇನು ಆಗಿವೆ ಅನ್ನೋದರ ಉಲ್ಲೇಖಗಳು ಬರ್ತವೆ. ವಿವಿಧ ರಾಜ ಮಹಾರಾಜರುಗಳ ಆಳ್ವಿಕೆಯ ಸಮಯದಲ್ಲೂ ಗ್ರಹಣಗಳು ಉಂಟಾದ ಸಮಯದಲ್ಲಿ ಅಥವಾ ಯುದ್ಧಾದಿಗಳು ಮತ್ತು ಗ್ರಹಣಗಳು ಅಥವಾ ಬೇರೆ ಬೇರೆ ರೀತಿಯ ಬರಗಾಲ ಇತ್ಯಾದಿಗಳು ಮತ್ತು ಗ್ರಹಣಗಳು ಜೊತೆಗೆ ಆದಕ್ಕಂಥ ಬೇರೆ ಬೇರೆ ರೀತಿಯ ಪ್ರಾಕೃತಿಕ ವೈಪರೀತ್ಯಗಳು ಮತ್ತು ಆ ಗ್ರಹಣಗಳು ಇವೆಲ್ಲ ಅಲ್ಲಿ ದಾಖಲಿಸಿರುವಂಥ ವಿಚಾರಗಳು ಕಂಡುಬರ್ತವೆ. ಹಾಗಾಗಿ ಗ್ರಹಣಗಳ ಒಂದು ಭಯ ಅನ್ನೋದಕ್ಕಿಂತ ಗ್ರಹಣಗಳಿಂದ ಆಗತಕ್ಕಂತಹ ಪರಿಣಾಮಗಳು ಪ್ರಕೃತಿಯ ಮೇಲೆ ಆಗುತ್ತೆ. ಆ ಪ್ರಕೃತಿಯಲ್ಲಿ ಆಗಮೇಲೆ ಪರಿಣಾಮ ಪ್ರತಿಯೊಂದು ಜೀವಿಗಳ ಮೇಲೂ ಅಂದರೆ ಪಶು ಪಕ್ಷಿ ಪ್ರಾಣಿ ಮನುಷ್ಯರ ಮೇಲೂ ಆಗುತ್ತೆ, ಭೂನಿವಾಸಿಗಳ ಎಲ್ಲರ ಮೇಲೂ ಆಗುತ್ತೆ. ಅಲ್ಲಿ ಆ ದೇಶ ಈ ದೇಶ, ಆ ಜನಾಂಗ ಈ ಜನಾಂಗ, ಅಥವಾ ನನಗೆ ನಂಬಿಕೆ ಇದೆ ನಂಬಿಕೆ ಇಲ್ಲ, ನಾನು ಗ್ರಹಣಗಳನ್ನು ಅದನ್ನು ಯಾವುದೇ ರೀತಿ ಅದರ ಒಂದು ಅಡ್ಡ ಪರಿಣಾಮವನ್ನು ನಾನು ಒಪ್ಪುವುದಿಲ್ಲ ಅನ್ನೋದು ಇರ್ತಾರೆ. ಆದರೆ ಆ ಅಡ್ಡ ಪರಿಣಾಮ ಅನ್ನೋದು ನಮಗೆ ಪ್ರತ್ಯಕ್ಷವಾಗಿ ಆ ಕ್ಷಣಕ್ಕೇ ಗೋಚರ ಆಗಿರ್ಬೋದು. ಆದರೆ ಆ ಗ್ರಹಣಗಳ ಯಾವುದೇ ಗ್ರಹಣಗಳು ಸಂಭವಿಸಿದಾಗ ಅದರ ಒಂದು ತೀಕ್ಷ್ಣವಾದ ಪರಿಣಾಮ ಖಂಡಿತವಾಗಿಯೂ ಒಂದು ಮಂಡಲ ಕಾಲ ಅಂದರೆ ಸುಮಾರು 48 ದಿನಗಳ ಕಾಲ ಇರುತ್ತೆ ಅನ್ನೋದು ದಾಖಲಿಸಕ್ಕಂಥ ವಿಚಾರಗಳು. 48 ದಿನಗಳವರೆಗೆ ಒಂದು ಗ್ರಹಣದ ನೇರ ಪರಿಣಾಮ ಇರುತ್ತೆ. ಆ ಬಳಿಕೂ 3 ತಿಂಗಳವರೆಗೂ ಇರುತ್ತೆ. 3 ತಿಂಗಳವರೆಗೂ ಸ್ವಲ್ಪ ಅಲ್ಪ ಪ್ರಮಾಣದ ಪರಿಣಾಮ 3 ತಿಂಗಳವರೆಗೂ ಇರುವಂಥದ್ದು. ಆದರೆ ಅತಿರಿಕ್ತವಾದ ಪರಿಣಾಮಗಳು 48 ದಿನಗಳವರೆಗೂ ಸುಮಾರು 1.5 ತಿಂಗಳವರೆಗೂ ಇರುವಂಥದ್ದು ಹಿಂದಿನ ಹಲವಾರು ಸನ್ನಿವೇಶಗಳ ಉಲ್ಲೇಖ ಆಗಿವೆ. ಹಾಗಾಗಿ ಈ ಬಾರಿ ಸಂಭವಿಸುವಂಥ ಗ್ರಹಣ ಅದು ಪಿತೃಪಕ್ಷದ ಮುನ್ನಾ ದಿನ ಅಂದರೆ ಅಲ್ಲಿ ಭಾದ್ರಪದ ಮಾಸದ ಹುಣ್ಣಿಮೆಯ ಮರುದಿನೇ ಪಿತೃಪಕ್ಷ ಆರಂಭ ಆಗುತ್ತೆ. ಮುಂದೆ 15 ದಿನಗಳ ಕಾಲ ಪಿತೃಪಕ್ಷದ ಮುನ್ನಾ ದಿನವೇ ಅಥವಾ ಪಿತೃಪಕ್ಷದ ಒಂದು ಹೊಸ್ತಿಲಲ್ಲಿ ಬರತಕ್ಕಂತಹ ಈ ರಾಹುಗ್ರಸ್ತ ಚಂದ್ರಗ್ರಹಣ ಅದಾದ ಬಳಿಕ ಮಹಾಲಯ ಅಮಾವಾಸ್ಯೆಗೂ ಅಲ್ಲಿ ಗ್ರಹಣಗಳು ಬರ್ತವೆ.
ಆದರೆ ಗ್ರಹಣಗಳು ಯಾವ್ಯಾವ ದೇಶದಲ್ಲಿ ಕಾಣಿಸುತ್ತೆ ಆ ದೇಶದಲ್ಲಿ ಮಾತ್ರ ಆಚರಣೆ. ಈ ಬಾರಿ ಕಾಣಿಸುವ ಚಂದ್ರಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುತ್ತೆ, ಅದರ ಆಚರಣೆ ಇರುತ್ತೆ. ಆದರೆ ಅದರ ಬಳಿಕ ಕಾಣಿಸುವಂಥ ಸೂರ್ಯಗ್ರಹಣ ಅದು ನಮ್ಮ ದೇಶದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಆ ಮುಂದೆ ಬರತಕ್ಕಂಥ ಮಹಾಲಯ ಅಮಾವಾಸ್ಯೆ ಗ್ರಹಣದ ಆಚರಣೆ ಇಲ್ಲ ನಮ್ಮ ದೇಶಕ್ಕೆ. ಆದರೆ ಇದನ್ನೆಲ್ಲ ಗಮನಿಸಿ, ಆಚರಣೆ ಇದೆ ಇಲ್ಲ ಅನ್ನೋದು ಅಥವಾ ಕಾಣಿಸುತ್ತೆ ಕಾಣಿಸಲ್ಲ ಅನ್ನೋದಕ್ಕಿಂತ ಆ ಗ್ರಹಣದ ಒಂದು ವಿಶ್ವಾದ್ಯಂತ ಪರಿಣಾಮ ಅಥವಾ ಪ್ರಭಾವ ಇದ್ದೇ ಇರುತ್ತೆ. ಅಥವಾ ಪ್ರಕೃತಿಯ ಮೇಲೋ ಜನರ ಮನಸ್ಸುಗಳ ಮೇಲೋ ಅಥವಾ ಬೇರೆ ಬೇರೆ ರೀತಿಯ ಆಗು ಹೋಗುವ ಪ್ರಭಾವ ಅಂತೂ ಇದ್ದೇ ಇರುತ್ತೆ. ಈಗ ಈ ಸಂಭವಿಸುವಂಥ ಗ್ರಹಣ ಅಲ್ಲಿ ಸೆಪ್ಟೆಂಬರ್ 7ನೇ ತಾರೀಕಿನಂದು ಭಾನುವಾರ ರಾತ್ರಿ ಕಾಲದಲ್ಲಿ ಆರಂಭ ಆಗುತ್ತೆ. ರಾತ್ರಿ ಸುಮಾರು ಭಾರತೀಯ ಕಾಲಮಾನ 9:55 ಅಥವಾ 9:56 ಅಂದರೆ ಬೇರೆ ಬೇರೆ ಭಿನ್ನ ಪ್ರದೇಶಗಳ ಅಕ್ಷಾಂಶ ರೇಖಾಂಶಗಳಿಗೆ ಕೆಲವೊಂದು 1 ನಿಮಿಷ ಹಿಂದೆ ಮುಂದೆ ಅಂತ ಆಗ್ಬೋದು. ಅಂದರೆ ಸಾಮಾನ್ಯವಾಗಿ ಬೆಂಗಳೂರಿನ ಕಾಲಮಾನಕ್ಕೆ ಅಂದ್ಕೊಂಡಾಗ 9:56 ಗ್ರಹಣ ಸ್ಪರ್ಶ ಆಗುವಂತಹ ಘಟನೆ ಜರುಗುತ್ತೆ. 9:56 ಗ್ರಹಣ ಸ್ಪರ್ಶ ಆಗುವಂಥದ್ದು. ಜೊತೆಗೆ ಆ ಒಂದು ಗ್ರಹಣದ ಮಧ್ಯಕಾಲ ಅನ್ನೋದು ಸುಮಾರು ಪೂರ್ಣ ಗ್ರಹಣ ಅಲ್ಲಿ ಸಾಗುತ್ತದೆ. 11 ಗಂಟೆಗೆ ಪೂರ್ಣವಾಗಿ ತಾಗುತ್ತೆ. ಕೆಲವೊಂದು ದೇಶಗಳಲ್ಲಿ ಪೂರ್ಣ ಕಾಣಿಸುತ್ತೆ, ಕೆಲವೊಂದು ದೇಶದಲ್ಲಿ ಕಾಣಿಸೋದಿಲ್ಲ. ಹಾಗಾಗಿ ಆ ಒಂದು ಪ್ರದೇಶಗಳಿಗೆ ಅನುಗುಣ ಕೆಲವೊಂದರಿಗೆ ಪಾರ್ಶ್ವವಾಗಿ ಕಾಣ್ಬೋದು, ಕೆಲವೊಂದು ಭಾಗದಲ್ಲಿ ಅರ್ಧವಾಗಿ ಕಾಣ್ಬೋದು, ಕೆಲವೊಂದು ಭಾಗದಲ್ಲಿ ಸಂಪೂರ್ಣವಾಗಿ ಕಾಣ್ಬೋದು. ಹಾಗಾಗಿ ಅಲ್ಲಿ ಆ ಪೂರ್ಣ ಒಂದು ಕಾಲವು 11 ಗಂಟೆಗೆ 9:56 ಆರಂಭವಾಗೋದು ಪೂರ್ಣ 11 ಗಂಟೆಗೆ ಪೂರ್ಣ ಕಾಲ. ಜೊತೆಗೆ ಅದರ ಮಧ್ಯಕಾಲ ಅಂತ ಬರುತ್ತೆ. ಗ್ರಹಣವು ಪೂರ್ಣವಾಗಿ ಗ್ರಸ್ತವಾಗಿರುವಂಥದ್ದು ಆ ಮಧ್ಯಕಾಲ 11:41 ನಿಮಿಷಕ್ಕೂ ಆ ಬಳಿಕ ಗ್ರಹಣ ಮೋಕ್ಷ ಆಗುವಂಥದ್ದು ಅಲ್ಲಿ ಮಧ್ಯರಾತ್ರಿಯ ಬಳಿಕ ಅಂದರೆ 7ನೇ ತಾರೀಕು ಮಧ್ಯರಾತ್ರಿ ಅಂದರೆ ಕ್ಯಾಲೆಂಡರ್ ಲೆಕ್ಕಕ್ಕೆ 8ನೇ ತಾರೀಕು ಅಂತ ಲೆಕ್ಕ ಹಾಕ್ಬೋದು. ಯಾಕಂದರೆ 12 ಗಂಟೆಗೆ ಕ್ಯಾಲೆಂಡರ್ನ ದಿನಾಂಕ ಬದಲಾಗುತ್ತೆ. ಹಾಗಾಗಿ ಕ್ಯಾಲೆಂಡರ್ ಲೆಕ್ಕಕ್ಕೆ 8ನೇ ತಾರೀಕಿನ ಬೆಳಗ್ಗೆ ರಾತ್ರಿ ಕಾಲದಲ್ಲಿ 1:27 ಅಂದರೆ ಹಾಗೆ 9:56 ಆರಂಭ ಆದರೆ 1:27 ಗ್ರಹಣವು ಇರುತ್ತೆ. ಹಾಗಾಗಿ ಈ ಒಂದು ದೀರ್ಘ ಅವಧಿಯ ಗ್ರಹಣದ ಪರಿಣಾಮವು ಈ ಜಗತ್ತಿನಾದ್ಯಂತ ಇರುತ್ತೆ. ಜೊತೆಗೆ ಬೇರೆ ಬೇರೆ ದೇಶಗಳ ಮೇಲೆ ಇರುತ್ತೆ. ಇದು ವಿಶೇಷವಾಗಿ ಆಸ್ಟ್ರೇಲಿಯಾ ಖಂಡದಲ್ಲಿ ಹೆಚ್ಚಾಗಿ ಕಾಣುತ್ತೆ, ಪೂರ್ಣವಾಗಿ ಏಷ್ಯಾ ಖಂಡಕ್ಕೆ ಪೂರ್ಣವಾಗಿ ಕಾಣುತ್ತೆ, ಆಫ್ರಿಕಾ ಖಂಡಕ್ಕೂ ಕಾಣಿಸುತ್ತೆ, ಜೊತೆಗೆ ಯುರೋಪ್ನ ಹಲವಾರು ಭಾಗಗಳಲ್ಲಿ ಸಹ ಕಾಣಿಸುತ್ತೆ. ದಕ್ಷಿಣ ಉತ್ತರ ಅಮೆರಿಕವನ್ನು ಬಿಟ್ಟು ಉಳಿದ ಎಲ್ಲ 4 ಖಂಡಗಳಲ್ಲಿ ವಿಶೇಷವಾಗಿ ಕಾಣಿಸುತ್ತೆ. ಆಸ್ಟ್ರೇಲಿಯಾ ಖಂಡ, ಏಷ್ಯಾ ಖಂಡ, ಆಫ್ರಿಕಾ ಮತ್ತು ಯುರೋಪಿನ ಹಲವಾರು ಭಾಗಗಳಲ್ಲಿ ಕಾಣಿಸುವಂಥದ್ದು ಈ ಗ್ರಹಣ ಆಗಿರುತ್ತೆ. ಎಲ್ಲಿ ಈ ಗ್ರಹಣದ ಪೂರ್ಣ ಗ್ರಾಸ ಅಥವಾ ಸಂಪೂರ್ಣವಾಗಿ ಕಾಣಿಸುತ್ತೋ ಆ ದೇಶಗಳ ಅಥವಾ ಆ ಒಂದು ಖಂಡಗಳಲ್ಲಿ ಸ್ವಲ್ಪ ಅದರ ಪ್ರಭಾವ ಮತ್ತು ಅಡ್ಡ ಪರಿಣಾಮ ಜಾಸ್ತಿ ಅನ್ನೋದು ಹಿಂದೆನೂ ಉಲ್ಲೇಖವಾಗಿದೆ. ಯಾವಲ್ಲಿ ಕಾಣಿಸೋದಿಲ್ಲ ಅಥವಾ ಇತರ ಭಾಗಗಳಿಗೆ ಅಥವಾ ಅರ್ಧ ಕಾಣಿಸುತ್ತೆ, ಕಾಲು ಭಾಗ ಕಾಣಿಸುತ್ತೆ ಅಂಥ ದೇಶಗಳು ಸ್ವಲ್ಪ ಪರಿಣಾಮ ಕಡಿಮೆನೂ. ಜೊತೆಗೆ ಯಾವುದೇ ದೇಶದಲ್ಲಿ ಸ್ವಲ್ಪನೂ ಕಾಣಿಸೋದಿಲ್ಲ ಅಥವಾ ಯಾವ ದೇಶದಲ್ಲಿ ಆ ಕಾಲದಲ್ಲಿ ಈ ಚಂದ್ರಗ್ರಹಣ ಭಾಗ ಹಗಲಿರುತ್ತೆ, ಹಗಲಿನಲ್ಲಿ ಈ ಚಂದ್ರಗ್ರಹಣ ಕಾಣಿಸಲಿಕ್ಕೆ ಸಾಧ್ಯ ಇರೋದಿಲ್ಲ, ಅಲ್ಲಿ ಹಗಲಿನ ಸಮಯ ಇರುತ್ತೆ. ಹಾಗಾಗಿ ಅಂಥ ಹಗಲಿನ ಸಮಯದಲ್ಲಿರುವಂಥ ದೇಶಗಳಿಗೆ ಸ್ವಲ್ಪವಾದ ಪರಿಣಾಮ ಇದ್ದೇ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಣದ ಒಂದು ಸಮಯಗಳು ರಾತ್ರಿ 7ನೇ ತಾರೀಕಿನಂದು ರಾತ್ರಿ 9:56ರಿಂದ 1:27 ಇನ್ನು ನಮ್ಮ ದೇಶದಲ್ಲಿ ಗ್ರಹಣಗಳನ್ನು ಅದರ ಬೇರೆ ಬೇರೆ ರೀತಿಯ ಧಾರ್ಮಿಕ ಮಹತ್ವವನ್ನು ಹೇಳಿದ್ದಾರೆ. ಕೆಲವೊಂದು ದೇಶಗಳೇ ಇರೋದಿಲ್ಲ, ಅವರವರ ನಂಬಿಕೆಗೆ ಬಿಟ್ಟ ವಿಚಾರ. ಆದರೆ ನಮ್ಮ ಭಾರತ ದೇಶದಲ್ಲಿ ಗ್ರಹಣಕ್ಕೂ ಅಲ್ಲಿ ವಿಶೇಷವಾಗಿ ಧಾರ್ಮಿಕ ನಂಬಿಕೆಗಳು ಅಲ್ಲಿ ತಳುಕು ಹಾಕಿರುವಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ಅಲ್ಲಿ ಗ್ರಹಣದ ದಿನದಂದು ಅಥವಾ ಗ್ರಹಣಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಮುನ್ನ ಆಹಾರ ಸೇವನೆ ನಿಷೇಧ, ಅದು ಯಾವುದೇ ರೀತಿಯ ಇನ್ನಿತರವಾದ ಕೆಲಸ ಕಾರ್ಯಗಳು ನಿಷೇಧ, ಅದು ಯಾವುದೇ ರೀತಿಯ ಶುಭ ಕಾರ್ಯಗಳು ನಿಷೇಧ, ಯಾವುದರ ಆರಂಭ ನಿಷೇಧ. ಹಾಗಾಗಿ ಗ್ರಹಣದ ಮುನ್ನಾ ದಿನವೇ ಅದರ ಸೂತಕ ಆರಂಭ ಕಾಲ ಆಗುತ್ತೆ. ಜೊತೆಗೆ ಗ್ರಹಣದ ದಿನದಂದು ಅಲ್ಲಿ ಆಹಾರ ಪದಾರ್ಥಗಳ ನಿಷೇಧಕ್ಕೂ ಸಹ ಒಂದು 3 ರಾತ್ರಿಗಳ ಕಾಲ ಅಂತ ಹೇಳ್ತಾರೆ, ತ್ರಿರಾತ್ರಿ ಅಂತ. ಅಂದರೆ ಗ್ರಹಣದ ಮುನ್ನಾ ದಿನ ಮಾಡುವಂಥದ್ದು, ಜೊತೆಗೆ ಗ್ರಹಣದ ದಿನ, ಜೊತೆಗೆ ಗ್ರಹಣದ ಮಾರನೇ ದಿನ ಅಂತ ಹೇಳಿ. ಹಾಗಾಗಿ ಕನಿಷ್ಠ ಪಕ್ಷ 3 ದಿನಗಳ ಕಾಲ ಒಂದು ವಿವಿಧ ರೀತಿಯ ನಿಷೇಧಗಳು ಹೇಳಲ್ಪಟ್ಟಿವೆ. ಇನ್ನು ಈ ನಿಷೇಧಗಳಲ್ಲಿ ಆಹಾರ ಸೇವನೆಗೆ ಸಹ ನಿಯಮಗಳು ಹೇಳಲ್ಪಟ್ಟಿವೆ. ಹಾಗಾಗಿ ಇದು ರಾತ್ರಿ 9:56 ಆರೋಗೋದ್ರಿಂದ ಆರೋಗ್ಯವಂತರು ಅಂದರೆ ಯಾರು ಉತ್ತಮ ಆರೋಗ್ಯವಂತರು ಅವರು ಮಧ್ಯಾಹ್ನ 1 ಗಂಟೆ ಅಥವಾ 1:15 ಗಂಟೆ ಒಳಗೆ ತುಂಬ ಆಹಾರ ಅಭ್ಯಾಸವನ್ನು ಮಾಡುವಂಥದ್ದು ಒಳ್ಳೆಯದು. ಕನಿಷ್ಠ ಪಕ್ಷ 2 ಅಥವಾ 3 ಯಾಮ ಅಂತ ಹೇಳ್ತಾರೆ. 1 ಯಾಮ ಅಂದರೆ 3 ಗಂಟೆ ಅಥವಾ 8ರಿಂದ 9 ಗಂಟೆ ಅಂತ ಹೇಳ್ತಾರೆ. 3 ಯಾಮ ಅಂದರೆ 9 ಗಂಟೆಗಳ ಕಾಲ ಇರುತ್ತಾರೆ. ಹಾಗಾಗಿ ಅಲ್ಲಿ ಈಗ 9:56 ಸಂಭವಿಸುವ ಕಾರಣ ಅಲ್ಲಿ ವಿಶೇಷವಾಗಿ ನಾವು 1 ಗಂಟೆ ಒಳಗೆ ಆರೋಗ್ಯವಂತರು, ಯಾರ್ಯಾರಿಗೆ ಉತ್ತಮ ಆರೋಗ್ಯ ಸ್ಥಿತಿ ಇರುತ್ತೆ ಅಂಥವರು 1 ಗಂಟೆ ಒಳಗೆ ಅದನ್ನು ಆಹಾರವನ್ನು ಸೇವನೆ ಮಾಡುವಂಥದ್ದು ಒಳ್ಳೆಯದು. ಇನ್ನು ಇತರರು ಅಸ್ವಸ್ಥರು, ವೃದ್ಧರು, ಬಾಲಕರು, ಮಕ್ಕಳು ಅಂತಂದರೆ ಅವರಲ್ಲಿ ಸ್ವಲ್ಪ ರಿಯಾಯಿತಿಯನ್ನು ಹಿಂದೆನೂ ಹೇಳಿದ್ದಾರೆ. ಅಥವಾ ಗರ್ಭಿಣಿಯರು ಯಾರು ಇರ್ತಾರೆ ಅಥವಾ ಕೆಲವರಿಗೆ ಬೇರೆ ಬೇರೆ ರೀತಿಯ ಒಂದು ಔಷಧ ಅನುಪಾನದ ಮೇಲೆ ಇರ್ತಾರೆ, ಅವರಿಗೆ ಮಧ್ಯೆ ಮಧ್ಯೆ ಆಹಾರ ಪಾನೀಯಗಳನ್ನು ಸೇವಿಸಲೇಬೇಕಾಗತ್ತೆ. ಹಾಗಾಗಿ ಅಂಥ ಅನಾರೋಗ್ಯವಂತರು ಅಥವಾ ಅಸ್ವಸ್ಥರು, ಬಾಲಕರು, ವೃದ್ಧರು ಮುಂತಾದವರಿಗೆ ಈ 5 ಗಂಟೆ ಅಥವಾ 5:15 ಗಂಟೆ ಒಳಗೆ ಆಹಾರ ಸೇವನೆ ಕ್ರಮ ಒಳ್ಳೆಯದು. ಅಂದರೆ
ನೀವು ರಾತ್ರಿ ಊಟವನ್ನು ಸ್ಕಿಪ್ ಮಾಡಬೇಕಾಗತ್ತೆ. ಇದರಂದು ರಾತ್ರಿ ತೆಗೆದುಕೊಂಥ ಆಹಾರವನ್ನು ಅಲ್ಲಿ ರಾತ್ರಿ ಕಾಲದಲ್ಲಿ ಗ್ರಹಣ ಆರಂಭ ಕಾರಣ ಕನಿಷ್ಠ ಪಕ್ಷ ಆದಷ್ಟು ಗ್ರಹಣಕ್ಕೆ ಸ್ವಲ್ಪ ಮುಂಚೆನೇ ಆಹಾರ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಅನಿವಾರ್ಯ ಪಕ್ಷದಲ್ಲಿ ಉದಾಹರಣೆಗೆ ಬೇರೆ ಬೇರೆ ರೀತಿಯ ರೋಗ ಇದುಗಳನ್ನು ನರಳುತ್ತಿರೋರು, ಆಸ್ಪತ್ರೆಗಳಲ್ಲಿ ಅಡ್ಮಿಟ್ ಆಗಿರೋಂಥರು, ಅಲ್ಲಿ ಅವರು ಆ ಟೈಮ್ ಚಾರ್ಟನ್ನು ಫಾಲೋ ಮಾಡ್ತಾರೆ, ಅದರ ಪ್ರಕಾರ ನಿಮಗೆ ಕೊಡುವಂಥದ್ದೆಲ್ಲ ಇರುತ್ತೆ. ಹಾಗೆ ಅವೆಲ್ಲ ವಿನಾಯಿತಿ ಇದೆ. ಅಲ್ಲಿ ಯಾವಾಗಲೂ ಈ ಗ್ರಹಣದ ಉಲ್ಲೇಖದಲ್ಲಿ ಅಲ್ಲಿ ಅಸ್ವಸ್ಥರಿಗೆ, ಬಾಲರಿಗೆ, ವೃದ್ಧರಿಗೆ, ರೋಗ ಪೀಡಿತರಿಗೆ ಮತ್ತು ಗರ್ಭಿಣಿಯರಿಗೆ ಅದು ವಿನಾಯಿತಿಗಳನ್ನು ಹೇಳಿದ್ದಾರೆ. ಅಂದರೆ ಅಂಥ ಅನಿವಾರ್ಯ ಪರಿಸ್ಥಿತಿ ಎದುರಾದಾಗ ಅವರು ಅದನ್ನು ಯಾವುದೋ ರೀತಿಯ ಆಹಾರ ಸೇವನೆಯನ್ನು ಖಂಡಿತ ಮಾಡ್ಬೋದು. ಆದರೆ ಇತರರು ಆರೋಗ್ಯವಂತರು, ಸ್ವಸ್ಥರು, ಸದೃಢಕಾರರು ಮಧ್ಯಾಹ್ನ 1 ಗಂಟೆ 1:30 ಒಳಗೆ ಆಹಾರ ಸೇವನೆ ಮಾಡೋದು ಉತ್ತಮವಾದ ಅವಕಾಶ. ಅಥವಾ ಕನಿಷ್ಠ ಪಕ್ಷ ಸಂಜೆ 5-5:30 ಒಳಗೂ ನಿಮ್ಮ ಎಲ್ಲ ಆಹಾರವನ್ನು ಬೇಗ ಸೇವನೆ ಮಾಡಿ ಮುಗಿಸುವಂಥದ್ದು ಒಳ್ಳೆಯದು. ರಾತ್ರಿಯ ಊಟವನ್ನು ಅಲ್ಲಿ ಮಾಡದೇ ಇರುವಂಥದ್ದು ಒಳ್ಳೆಯದು. ಹಾಗಾಗಿ ಇದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಕೆಲವರು ಗ್ರಹಣ ಕಾಲದಲ್ಲಿ ಮುದ್ದಾಮಾಗಿ ನಾವು ಗ್ರಹಣ ಕಾಲದಲ್ಲೇ ಊಟ ಮಾಡ್ತೇವೆ, ಗ್ರಹಣ ಕಾಲದಲ್ಲೇ ಆ ಒಂದು ಕೆಲಸ ಮಾಡ್ತೇವೆ ಅನ್ನೋದನ್ನು ಕೆಲವರು ಒಂದು ಚಾಲೆಂಜಾಗೆಲ್ಲ ಮಾಡ್ತಾರೆ. ಅದು ಅವರವರ ಒಂದು ವಿವೇಚನೆಗೆ ಮತ್ತು ಅವರ ಒಂದು ಆಸಕ್ತಿಗೆ ಬಿಟ್ಟಂಥ ವೈಯಕ್ತಿಕ ವಿಚಾರ ಆಗಿರುತ್ತೆ. ಅಂದರೆ ಸಾರ್ವಜನಿಕವಾಗಿ ಇವೆಲ್ಲವೂ ನಮ್ಮ ಧಾರ್ಮಿಕ ನಂಬಿಕೆ, ಯಾರಿಗೆ ಅದು ಗ್ರಹಣದ ಮೇಲಿನ ಪ್ರಭಾವದ ನಂಬಿಕೆ ಇರೋದು ಅಂಥವ್ರು ಇದನ್ನು ಆಚರಣೆ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಗ್ರಹಣ ಈ ರೀತಿ 9:56 ರಾತ್ರಿ ಆರಂಭ ಆದರೆ 1:27 1 ಗಂಟೆ 30ವರೆಗೆ ಇರುವಂಥದ್ದು. ಗ್ರಹಣ ಮೋಕ್ಷದ ಬಳಿಕ ಗ್ರಹಣವನ್ನು ವೀಕ್ಷಿಸುವಂಥದ್ದು ಒಳ್ಳೆಯದಲ್ಲ. ಯಾಕಂದರೆ ಇದು ಅಲ್ಲಿ ಗ್ರಹಣದಿಂದ ಆಗುವಂಥ ಒಂದು ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳು ಅಂತ ಆವಾಗ ಹುಟ್ಟುವಂಥ ತರಂಗಗಳು ಒಂದು ನಕಾರಾತ್ಮಕವಾದ ಶಕ್ತಿಗಳು ಅಂತ ಹೇಳ್ತೇವೆ. ಅಲ್ಲಿ ಈ ಬಾರಿ ನಡೆಸೋದು ರಾಹುಗ್ರಸ್ತ ಗ್ರಹಣ. ರಾಹು ಮತ್ತು ಕೇತುಗಳು ಅಂದರೆ ಅವರು ನಮಗೆ ಕಣ್ಣಿಗೆ ಗೋಚರವಾಗದಂಥ ಬಿಂದುಗಳು. ಅವರಿಗೆ ಆ ಗ್ರಹಣ ಕಾಲದಲ್ಲಿ ಅವರ ಒಂದು ಬಲ ಜಾಸ್ತಿ ಆಗಿರುತ್ತೆ. ಅಂದರೆ ನಕಾರಾತ್ಮಕ ಶಕ್ತಿಗಳ ಒಂದು ಬಲ ಆವಾಗ ಜಾಸ್ತಿ ಆಗಿರುತ್ತೆ ಅಂತ ಇರುತ್ತೆ. ಹಾಗಾಗಿ ಅದನ್ನು ದರ್ಶನ ಮಾಡೋದು ಅಷ್ಟು ಉತ್ತಮ ಅಲ್ಲ. ಹಾಗಾಗಿ ದರ್ಶನ ಮಾಡಬೇಕಂತವರು ಅದನ್ನು ಬೇರೆ ಬೇರೆ ವಿಧಾನಗಳಿರ್ತವೆ. ಅದನ್ನು ನೇರವಾಗಿ ದರ್ಶನ ಮಾಡೋದಕ್ಕಿಂತ ಕನ್ನಡಿಯಲ್ಲಿ ಪ್ರತಿಫಲನ ನೋಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಈ ಒಂದು ಗೋಮಯ ಅಥವಾ ಸಗಣಿಯ ನೀರಿನಲ್ಲಿ ಅಲ್ಲಿ ಅದನ್ನು ಚಂದ್ರನ ಬಿಂಬ ಒಂದು ಪಾತ್ರೆಯಲ್ಲಿ ಸಗಣಿ ನೀರು ತುಂಬಿ ಅದರಲ್ಲಿ ಚಂದ್ರನ ಬಿಂಬ ಕಾಡುವಂಥ ನೋಡುವಂಥದ್ದು. ಅದು ಬೇರೆ ಬೇರೆ ಸುರಕ್ಷಿತವಾದ ಗ್ಲಾಸ್ಗಳನ್ನು ಧರಿಸಿಕೊಂಡು ಅದೆಲ್ಲ ಗ್ರಹಣವನ್ನು ನೋಡುವಂಥದ್ದು. ಇವೆಲ್ಲ ಕ್ರಮಗಳು ಇರ್ತವೆ. ಹಾಗೆ ನೇರವಾಗಿ ನೋಡೋದಕ್ಕಿಂತ ಅದನ್ನು ಪರೋಕ್ಷವಾಗಿ ದರ್ಶನ ಮಾಡೋದರಿಂದ ಭಾಗ್ಯ ಆಸಕ್ತಿ ಇದ್ದವರು ಮಾಡ್ಬೋದು. ವಿಶೇಷವಾಗಿ ಇದು ಕುಂಭರಾಶಿಯಲ್ಲಿ ಸಂಭವಿಸುತ್ತೆ. ಗ್ರಹಣವು ಕುಂಭರಾಶಿಯಲ್ಲಿ ಸಂಭವಿಸುವಂತಹ ಗ್ರಹಣ ಅಲ್ಲಿ ಕುಂಭರಾಶಿಗೆ ಈಗಾಗಲೇ ಸಡೆಸಾತಿಯ ಪ್ರಭಾವ ಇರುತ್ತೆ. ಕುಂಭರಾಶಿಯಲ್ಲಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜರುಗುವಂಥ ಗ್ರಹಣ ಆಗಿರೋ ಕಾರಣ ಅಂಥವರು ಅದನ್ನು ನೋಡದೇ ಇರುವಂಥದ್ದು. ಕುಂಭರಾಶಿಯವರು ವಿಶೇಷವಾಗಿ ನೋಡಬಾರ್ದು ಅಂತ ಹೇಳ್ತಾರೆ. ಬೇರೆ ರಾಶಿಯವರು ಸಹ ನೋಡೋದು ಒಳ್ಳೆಯದಲ್ಲ. ಆದರೆ ಆಸಕ್ತಿ ಇದ್ದರೆ ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತೆ, ಗ್ರಹಣವನ್ನು ನೋಡುವಂಥ ಒಂದು ಆಸಕ್ತಿ, ಉತ್ಸಾಹ ಅಂತ ಇರುತ್ತೆ. ಅಂಥವರು ಅದನ್ನು ಸುರಕ್ಷಿತ ವಿಧಾನಗಳ ಮೂಲಕ ಅದನ್ನು ನೋಡಿ ಸ್ವಲ್ಪ ಹೊತ್ತು ನೋಡ್ಬೋದಾಗಿದೆ. ಹಾಗಾಗಿ ಈ ಮೋಕ್ಷದ ಬಳಿಕ ಗ್ರಹಣ ಮೋಕ್ಷ ಆದ ಬಳಿಕ ಯಾರಿಗೆ ಅನುಕೂಲತೆ ಇದೆ ಅಂಥವರು ಯಾರ್ಯಾರು ಎಚ್ಚರ ಇದ್ದು ಗ್ರಹಣದವನ್ನು ಆಯುವರೆಗೆ ಕಾಯ್ದುಕೊಂಡು ಅಲ್ಲಿವರೆಗೆ ಆ ಗ್ರಹಣದ ಕಾಲದಲ್ಲಿ ಅಂದರೆ ಸಾಯಂಕಾಲದಿಂದ 5 ಗಂಟೆ ಅಂದರೆ ವಿಶೇಷವಾದ ಜಪತಪಗಳನ್ನು ಮಾಡ್ಬೋದು. ದೇವರ ಸಂಬಂಧ ಧ್ಯಾನಗಳನ್ನು ಮಾಡುವಂಥದ್ದು ಅಥವಾ ಯಾವ ಮಹಾಮೃತ್ಯುಂಜಯ ಮಂತ್ರ, ಗಾಯತ್ರಿ ಮಂತ್ರ ಅಥವಾ ನಿಮಗೆ ಗುರುಪದೇಶ ಇರುವಂಥ ಯಾವುದೇ ಮಂತ್ರವನ್ನು ಅಥವಾ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರ, ಶಿವನ ಅಷ್ಟೋತ್ತರ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ ಅಂಥದ್ದು, ಅದು ದೇವಿಗೆ ಸಂಬಂಧಪಟ್ಟ ಶ್ಲೋಕ, ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಅಥವಾ ಇನ್ನಿತರ ಯಾವುದೇ ವಿಷ್ಣುವನು ನಾರಾಯಣನು ಸಂಬಂಧಪಟ್ಟ ಅಷ್ಟೋತ್ತರಗಳನ್ನು ಅದು ಇನ್ನಿತರ ಯಾವುದೇ ನಿಮಗೆ ಇಷ್ಟವಾದಂಥ ದೇವರ ಸ್ತುತಿ ಭಜನೆಗಳನ್ನು ಅಲ್ಲಿ ಪ್ರಾರ್ಥನೆ ಮಾಡ್ಬೋದು. ಅಂದರೆ ಗ್ರಹಣದ ಕಾಲದಲ್ಲಿ ವಿಶೇಷವಾಗಿ ಮಾಡುವಂಥ ಪ್ರಾರ್ಥನೆಗಳು ಹೆಚ್ಚಿನ ಫಲವನ್ನು ಕೊಡ್ತವೆ. ಅಂದರೆ ಅಲ್ಲಿ ನಾವು ನಕಾರಾತ್ಮಕತೆಯಿಂದ ಸಕಾರಾತ್ಮಕ ಕಡೆಗೆ ಅಥವಾ ನಾಸ್ತಿಕತೆಯಿಂದ ಆಸ್ತಿಕತೆ ಕಡೆಗೆ ಅಥವಾ ಶ್ರದ್ಧೆಯ ಕಡೆಗೆ ಬರುವಂಥದ್ದು. ಆ ಗ್ರಹಣ ಕಾಲದಲ್ಲಿ ಮಾಡುವಂಥ ಶ್ರದ್ಧಾಪೂರ್ವಕವಾದ ವಿಚಾರಗಳು ನಮಗೆ ಉತ್ತಮವಾದ ಆಯುರಾರೋಗ್ಯ, ಶಕ್ತಿ, ಜಯಲಾಭವನ್ನು ಕೊಡುತ್ತೆ. ಅಥವಾ ಯಾವುದೇ ಒಂದು ಸಿದ್ಧಿಗಾಗಿ ಸಹ ಗ್ರಹಣ ಕಾಲದಲ್ಲಿ ಪ್ರಾರ್ಥನೆ ಮಾಡೋದು. ಉದಾಹರಣೆಗೆ ಉದ್ಯೋಗ, ವಿವಾಹ, ಆರೋಗ್ಯ ಸಮಸ್ಯೆ ಅಥವಾ ಕೌಟುಂಬಿಕ ಸಮಸ್ಯೆ, ಇದನ್ನು ಆ ಗ್ರಹಣ ಕಾಲದಲ್ಲಿ ಅದಕ್ಕೆ ವಿಶೇಷವಾದ ಮಹತ್ವವನ್ನು ಹೇಳಿದ್ದಾರೆ. ಹಾಗಾಗಿ ಆ ಒಂದು ಸಂಧ್ಯಾ ಕಾಲದಲ್ಲಿ ಸಂಭವಿಸುವಂಥ ಈ ಗ್ರಹಣದಲ್ಲಿ ನೀವು ಸಾಯಂಕಾಲ 5ರಿಂದ ಅಲ್ಲಿ ಗ್ರಹಣ ಮೋಕ್ಷವಾರೋಗ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿ ಧಾರ್ಮಿಕವಾದ ಆಚರಣೆಯನ್ನು ಜಪತಪಾದಿಗಳನ್ನು ಸಹ ಮಾಡ್ಬೋದಾಗಿದೆ. ಅಥವಾ ನಿಮಗೆ ಅನುಕೂಲವಾಗುವಂಥ ಯಾವುದೇ ರೀತಿ ದೇವರ ನಾಮಗಳನ್ನು ಸಹ ಹಾಡ್ಬೋದಾಗಿದೆ. ಅಥವಾ ಯಾವುದೇ ರೀತಿ ಹೇಳಲಿಕ್ಕೆ ಬರಲ್ಲದಿದ್ದರೆ ಕೇಳಿಸ್ಕೋಬೋದು. ಈಗ ಮೊಬೈಲ್ ಕೈಯಲ್ಲಿರೋದ್ರಿಂದ ನಾವು ನಮಗೆ ಬೇಕಾದನ್ನು ಆಯ್ಕೆ ಮಾಡಿಕೊಂಡು ಕೇಳುವಂಥ ಒಂದು ಸೌಲಭ್ಯ ಮತ್ತು ಸ್ವಾತಂತ್ರ್ಯ ಇದೆ. ಹಾಗಾಗಿ ನಿಮ್ಮ ಸ್ಮಾರ್ಟ್ಫೋನಲ್ಲೋ ಯಾವುದರಲ್ಲೂ ಬರುವಂಥದ್ದು ಬೇರೆ ಬೇರೆ ರೀತಿಯ ಉತ್ತಮವಾದ ಈ ಸುಶ್ರಾವಾಗಿ ಹಾಡಿರುವಂಥ ಸ್ತುತಿ, ಶ್ಲೋಕ, ಸ್ತೋತ್ರ ಅಥವಾ ಭಜನೆಗಳು, ಅಷ್ಟೋತ್ತರಗಳು ಅಥವಾ ದೇವರ ನಾಮಾವಳಿಗಳು ಅಥವಾ ದೇವರಿಗೆ ಸಂಬಂಧಪಟ್ಟ ಕೀರ್ತನೆಗಳು, ಪುರಾಣ ಪ್ರವಚನಗಳು ಎಲ್ಲ ಬರ್ತಾಯಿರ್ತವೆ. ಹಾಗಾಗಿ ಅಂಥದ್ದು ಯಾವುದನ್ನು ಆ ಗ್ರಹಣದ ಕಾಲದಲ್ಲಿ ಕೇಳಿಸಿಕೊಳ್ಳೋದ್ರೂ ಶ್ರವಣ ಭಕ್ತಿಯಿಂದಲೂ ನಿಮಗೆ ಅಲ್ಲಿ ಉತ್ತಮ ಫಲಿತಾಂಶಗಳು ಗ್ರಹಣ ಕಾಲದಲ್ಲಿ ನಿಮಗೆ ವ್ಯಕ್ತವಾಗ್ತವೆ. ಹಾಗಾಗಿ ಇವೆಲ್ಲ ನೀವು ಗ್ರಹಣಕ್ಕೆ ಸಂಬಂಧಪಟ್ಟ ಆಚರಣೆಗಳ ವಿಚಾರ ಆಯಿತು. ಇನ್ನು ಗ್ರಹಣದ ಫಲ ಮತ್ತು ಫಲಿತಾಂಶಗಳು ಸಾರ್ವತ್ರಿಕವಾಗಿ ಹೇಗಿದೆ, ಜೊತೆಗೆ ಒಂದೊಂದು ರಾಶಿಗಳ ಮೇಲೆ ಹೇಗಿದೆ ಅದನ್ನು ಒಂದೊಂದಾಗಿ ಈಗ ಗಮನಿಸೋಣ. ಇನ್ನು ಈ ಗ್ರಹಣದ ವಿಚಾರ ಗಮನಿಸಾಗೋದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಶನಿ ಮಹಾರಾಜರ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಕುಂಭರಾಶಿಯು ವಾಯುತತ್ವದ ರಾಶಿಯಾಗಿರುತ್ತೆ. ಜೊತೆಗೆ ಅಲ್ಲಿ ವಾತ ಮತ್ತು ಪಿತ್ತವನ್ನು ಸಂಕೇತಿಸುವಂಥ ರಾಶಿಯಾಗಿರುತ್ತೆ.
ಪುರುಷ ತತ್ವವನ್ನು ಸಂಕೇತಿಸಿದ ರಾಶಿಯಾಗುತ್ತೆ. ಪಶ್ಚಿಮ ದಿಕ್ಕನ್ನು ಸಂಕೇತಿಸುವಂಥ ರಾಶಿಯಾಗಿರುತ್ತೆ. ಹಗಲಿನಲ್ಲಿ ಉತ್ತಮವಾದ ಬಲವುಳ್ಳಂಥ ರಾಶಿ ಆಗಿರುವಂಥದ್ದು ವಾಯು ತತ್ವದ ರಾಶಿ ಆಗಿರುವಂಥದ್ದು ಈ ಕುಂಭರಾಶಿ. ಅದು ಶನಿ ಮಹಾರಾಜರ ಒಂದು ಉತ್ತಮವಾದ ಕ್ಷೇತ್ರ ಆಗಿರುವಂಥದ್ದು. ಅಲ್ಲಿ ಆ ಪೂರ್ವಭಾದ್ರ ನಕ್ಷತ್ರವು ಗುರುವಿನ ಒಂದು ದಶಾ ನಕ್ಷತ್ರ ಆಗಿರುತ್ತೆ ಪೂರ್ವಭಾದ್ರ ನಕ್ಷತ್ರಕ್ಕೆ. ಹಾಗಾಗಿ ಪುನರ್ವಸು, ವಿಶಾಖ ಮತ್ತು ಪೂರ್ವಭಾದ್ರ ಈ 3 ನಕ್ಷತ್ರಗಳಲ್ಲಿ ಗುರು ದಶೆ ಅಥವಾ ಗುರುವಿಗೆ ಸಂಬಂಧಪಟ್ಟ ದಶಾ ನಕ್ಷತ್ರ ಆಗಿರುತ್ತೆ. ಅಲ್ಲಿ ಗುರುವಿನ ದಶಾ ನಕ್ಷತ್ರ, ಶನಿಯ ಸ್ವಕ್ಷೇತ್ರವಾದಂಥ ಕುಂಭದಲ್ಲಿ ನಡೆಯುವಂಥ ಗ್ರಹಣ, ಚಂದ್ರ ಮತ್ತು ರಾಹುಗಳು ಕುಂಭದಲ್ಲಿ ಒಂದಾಗಿರ್ತಾರೆ. ಅಲ್ಲಿ ರವಿಯು ಸಿಂಹದಲ್ಲಿ ಕೇತುವಿನ ಜೊತೆಗೆ ಇರುವಂಥದ್ದು. ಹಾಗಾಗಿ ರವಿ ಮತ್ತು ಕೇತು ಒಂದಾಗಿರ್ತಾರೆ. ಆ ರವಿ ಮತ್ತು ಕೇತು ಬುಧರು ಅಲ್ಲಿ ಸಿಂಹದಲ್ಲಿದ್ದಾರೆ. ಈಗ ರವಿ ಬುಧ ಕೇತುಗಳು ಸಿಂಹದಲ್ಲಿದ್ದು ಅವರ ಒಂದು ಸಮಸಪ್ತಮ ದೃಷ್ಟಿಯು ರಾಹು ಚಂದ್ರರಿಗೂ ಅಥವಾ ರಾಹು ಚಂದ್ರರ ಒಂದು ಸಮಸಪ್ತಮ ದೃಷ್ಟಿಯು ಬುಧ ಕೇತು ಮತ್ತು ರವಿಗಳಿಗೂ ಬರ್ತವೆ. ಹಾಗಾಗಿ ಒಂದು ರಾಶಿಯಿಂದ ಇನ್ನೊಂದು ಅಲ್ಲಿಗೆ 7ರ ಸ್ಥಾನ ಅಂತ ಹೇಳ್ತಾರೆ, ಸಮಸಪ್ತಮ ಅಂತ ಹೇಳ್ತಾರೆ. ಹಾಗೆ 7ರ ದೃಷ್ಟಿ, ಆ 7ರ ದೃಷ್ಟಿಗಳು ಸ್ವಲ್ಪ ಅಲ್ಲಿ ಪರಸ್ಪರವಾಗಿ ಅಲ್ಲಿ ವಿನಿಮಯ ಆಗೋದ್ರ ಕಾರಣ ಅಲ್ಲಿ ಅನೇಕ ರೀತಿಯ ಒಂದು ಜಾಗತಿಕ ಅಡ್ಡ ಪರಿಣಾಮಗಳು ಈ ಒಂದು ಗ್ರಹಣದ ಬಳಿಕ ಹೇಳಲ್ಪಟ್ಟಿವೆ. ಸುಮಾರು 45 ದಿನಗಳ ಕಾಲ ಅದು ದೀರ್ಘ ಪರಿಣಾಮವು, ಆ ಬಳಿಕ 90 ದಿನಗಳ ಕಾಲ ಅಂಶ ಪರಿಣಾಮ ಅಂದರೆ 25% 30% ಹೇಳ್ಬೋದು. ಹಾಗೆ 45 ದಿನಗಳು 100% ಒಂದು ಪ್ರಭಾವಗಳು ಇರುವಂಥದ್ದಿರುತ್ತೆ. ಹಾಗಾಗಿ ಈ ಬಾರಿ ಈ ಗ್ರಹಣದ ಬಳಿಕ ಆಗುವಂಥದ್ದು ರಾಜಕೀಯದ ಮೇಲೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬೀರ್ತವೆ. ಅಲ್ಲಿ ರವಿ ಕೇತುಗಳ ಯುತಿ, ಸಪ್ತಮ ದೃಷ್ಟಿ, ರಾಹು ಚಂದ್ರರು ಕುಂಭದಲ್ಲಿರುವಂಥದ್ದು, ಶನಿ ಮಹಾರಾಜರು ಆಗ ವಕ್ರಿಯಾಗಿ ಮೀನದಲ್ಲಿ ಗುರುವಿನ ರಾಶಿಯಲ್ಲಿ ಇರುವಂಥದ್ದು, ಗುರುವಿನ ಕ್ಷೇತ್ರದಲ್ಲಿ ಮೇಲೆ ಶನಿ ಮಹಾರಾಜರು ಇರುವಂಥದ್ದು. ಹಾಗಾಗಿ ಇದು ಈ ಗ್ರಹಣದ ಬಳಿಕ ಹಲವಾರು ರಾಜಕೀಯ ಅಲ್ಲೋಲ ಕಲ್ಲೋಲಗಳು, ಉಗ್ರ ಮತ್ತು ಸೌಮ್ಯರ ಮಧ್ಯೆ ತಾಕಲಾಟ. ಯಾಕಂದರೆ ಶನಿ ಮಹಾರಾಜರು ಸೌಮ್ಯವಾದಿಯು, ನಿಧಾನವಾಗಿ ಚಲಿಸಿದ್ರು, ಮಂದಗತಿ ಉಳ್ಳವರು, ಜೊತೆಗೆ ಧಾರ್ಮಿಕ ಆಧ್ಯಾತ್ಮಿಕ ಪ್ರಜ್ಞೆಯುಳ್ಳವರಾಗಿರ್ತಾರೆ. ಆದರೆ ರಾಹು ಅಂಥವನಲ್ಲ. ರಾಹು ವಿಶೇಷವಾಗಿ ಅನೇಕ ರೀತಿಯ ಉತ್ಪಾತಗಳಿಗೆ ಕಾರಕನು, ಆತ ನಾನಾ ರೀತಿಯ ಒಂದು ಸಂಕಷ್ಟಗಳಿಗೆ ಕಾರಕನು, ಅಸುರಿ ಗುಣ ಸಂಪನ್ನನು, ಜೊತೆಗೆ ವಿವಿಧ ರೀತಿಯ ಯುದ್ಧ ಮುಂತಾದ ಚಟುವಟಿಕೆಗಳನ್ನು ಪ್ರೇರೇಪಣೆ ಮಾಡುವಂಥದ್ದು, ಕಲಹಗಳನ್ನು ಪ್ರೇರೇಪಣೆ ಮಾಡುವಂಥದ್ದು, ಕೌಟುಂಬಿಕ ಕಲಹ ಇರ್ಬೋದು, ವೈಯಕ್ತಿಕ ಕಲಹ ಇರ್ಬೋದು, ದೇಶಗಳ ಮಧ್ಯೆ ಕಲಹ ಇರ್ಬೋದು, ಧಾರ್ಮಿಕವಾದ ಕಲಹಗಳಿರ್ಬೋದು. ಹಾಗಾಗಿ ಅನೇಕ ರೀತಿಯ ಕಲಹಾದಿಗಳಿಗೆ ಕಾರಣವಾಗಿರೋ ಕಾರಣ ಅಲ್ಲಿ ರಾಜಕೀಯವಾದ ತಲ್ಲಣಗಳು ಜಗತ್ತಿನಾದ್ಯಂತ ಆಗುತ್ತೆ. ಈ ಹಿಂದೆ ಸ್ವಲ್ಪ ಮಟ್ಟಿಗೆ ನಿಂತಿದ್ದ ಅಥವಾ ಸ್ವಲ್ಪ ಮಟ್ಟಿಗೆ ಈ ಸೀಸ್ ಫೈರ್ ಅಂತ ಹೇಳ್ತೇವೆ, ಅಲ್ಲಿ ಯುದ್ಧ ಸಂಧಾನ ಅಥವಾ ಶಾಂತಿ ಸಭೆಗಳೆಲ್ಲ ಆಗಿರುವಂಥದ್ದು. ಹಾಗಾಗಿ ಯುದ್ಧ ವಿರಾಮಗಳು ಆಗಿರುವಂಥ ದೇಶಗಳ ಮಧ್ಯೆ ಈಗ ಹಠಾತ್ತಾಗಿ ಗ್ರಹಣದ ಬಳಿಕ ಅಲ್ಲಿ ಹಠಾತ್ತಾಗಿ ಯುದ್ಧ ಸ್ಫೋಟಗಳಾಗುವುದು ಅಥವಾ ಯಾವುದೇ ಪೂರ್ವ ಸೂಚನೆ ಇಲ್ಲದೆ ಹಿಂಬಾಗಿಲಿನ ಯುದ್ಧಗಳು. ಅಂದರೆ ರಾಹು ಕೇತುಗಳು ಯಾವಾಗಲೂ ಅವರಿಗೆ ನೇರವಾದ ಅಸ್ತಿತ್ವ ಇರೋದಿಲ್ಲ, ನಮಗೆ ಅವರು ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾಗಿ ಅವರು ಮಾಯಾ ಮತ್ತು ಛಾಯಾ, ಹಾಗೆ ಮಾಯಾ ಛಾಯಾ ಗ್ರಹಗಳಿಂದ ಯಾವುದೇ ಅಪ್ರತ್ಯಕ್ಷ ರೂಪದಲ್ಲಿ ಯುದ್ಧಗಳಲ್ಲಿ ಸ್ಫೋಟ ಆಗ್ಬೋದು. ಅಥವಾ ನೇರ ಮಾರ್ಗ ಅಲ್ಲದೆ ಕೆಲವು ಅಡ್ಡ ದಾರಿಯಲ್ಲಿ ಮಾಡುವಂಥ ವಾಮ ಮಾರ್ಗದ ಯುದ್ಧಗಳು ಅಥವಾ ವಾಮ ಮಾರ್ಗದ ದಾಳಿಗಳು ಹೆಚ್ಚಳಾಗುವಂಥದ್ದು. ಅದು ಈ ಬೇರೆ ಸೈಬರ್ಗಳ ಮೇಲೆ ಹಾಗೂ ಸೈಬರ್ ಅಂದರೆ ಈಗಿನ ನಾವು ಯುಗದಲ್ಲಿ ಎಲ್ಲವೂ ಈಗ ಡಿಜಿಟಲ್ ಆಗಿರೋ ಕಾರಣ ಅಲ್ಲಿ ಒಂದು ದೇಶವನ್ನು ಮಣಿಸಬೇಕಾದ್ರೆ ಅಲ್ಲಿ ಯುದ್ಧದ ಶಸ್ತ್ರಾಸ್ತ್ರ, ವಿಮಾನ ಅಥವಾ ಟ್ಯಾಂಕಿಗಳು ಬೇಕಾಗಿಲ್ಲ. ಅಲ್ಲಿನ ಆರ್ಥಿಕತೆ ಮೇಲೋ ಅಥವಾ ಅಲ್ಲಿನ ಒಂದು ಡಿಜಿಟಲ್ ಮಾಧ್ಯಮದ ಮೇಲೋ ಅಥವಾ ಸೈಬರ್ ವ್ಯವಸ್ಥೆಯ ಮೇಲೋ ಅವನ್ನು ಹಾಳುಗಡವಲಿಕ್ಕೆ ಅಥವಾ ಅದನ್ನು ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಿಕ್ಕೆ ಎಲ್ಲ ಸಾಧ್ಯತೆ ಇರ್ತದೆ. ಅಂತಹ ಸೈಬರ್ ಅಟ್ಯಾಕ್ಗಳು ಈ ರಾಹು ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಜೊತೆಗೆ ಬೇರೆ ಬೇರೆ ರೀತಿಯ ವಿವಾದಾತ್ಮಕವಾದ ಕೆಲವು ಅಸ್ತ್ರಶಸ್ತ್ರಗಳು, ವಿವಾದಾತ್ಮಕ ಅಂದರೆ ಅದು ವಿಶೇಷವಾಗಿ ಯಾವುದೇ ರೀತಿಯಲ್ಲಿ ಈಗಲೇ ಬಳಕೆ ಇರೋದಿಲ್ಲ, ಅದನ್ನು ಹೊಸದಾಗಿ ಅನ್ವೇಷಣೆ ಮಾಡಿರ್ತಾರೆ. ಅದು ತುಂಬ ಒಂದು ಸೀಕ್ರೆಟ್ ಆಗಿ ಅಂದರೆ ಗುಟ್ಟಾಗಿ ಮಾಡುವಂಥ ಕೆಲವು ಅಸ್ತ್ರಶಸ್ತ್ರಗಳು ಅಥವಾ ಕೆಮಿಕಲ್ ವೆಪನ್ ಅಥವಾ ಬಯೋಲಾಜಿಕಲ್ ವೆಪನ್ ಅಂತ ಅಂಥದ್ದೆಲ್ಲ ಈಗ ಗುಟ್ಟಾಗಿ ಬಳಕೆಗೆ ಬರುವಂಥ ಸಾಧ್ಯತೆ ಕೆಲವೊಂದು ದೇಶಗಳ ಮಧ್ಯೆ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಗ್ರಹಣದ ಬಳಿಕ ಇಂಥ ಒಂದು ಯುದ್ಧ ಸ್ಫೋಟ ಜೊತೆಗೆ ಯುದ್ಧದಲ್ಲಿ ಆಗುವಂಥ ನಾನಾ ರೀತಿಯ ಅಡ್ಡ ಪರಿಣಾಮಗಳು ಸ್ವಲ್ಪ ವಿಶ್ವಾದ್ಯಂತ ಹೆಚ್ಚಳಾಗುತ್ತೆ. ವಿಶೇಷವಾಗಿ ಅಲ್ಲಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಯುರೋಪ್ನ ಭಾಗ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಇಂತಹ ಚಟುವಟಿಕೆಗಳು ಹೆಚ್ಚಳ ಆಗುತ್ತವೆ. ಈಗಾಗಲೇ ನಮ್ಮ ಏಷ್ಯಾ ಖಂಡದಲ್ಲಿ ಅಲ್ಲಿ ಬಹಳಷ್ಟು ಮಧ್ಯಪ್ರಾಚ್ಯದಲ್ಲಿ ಅಲ್ಲಿ ಗೊತ್ತಿರುತ್ತೆ. ಈಗ ಇರಾನ್ನ ಒಂದು ಇಸ್ರೇಲ್ ಮತ್ತು ಇರಾನ್ಗಳ ಸಂಘರ್ಷವು ಅದು ಈಗಾಗಲೇ ಒಂದು ಬಳಕೆಯಲ್ಲಿದೆ, ಅದು ಇನ್ನಷ್ಟು ಉಲ್ಬಣ ಆಗಿದೆ, ಮತ್ತಷ್ಟು ಉಲ್ಬಣಗಳು ಆಗ್ಬೋದು. ಅಥವಾ ಅದನ್ನೇ ಮೂಲವಾಗಿ ಇಟ್ಟುಕೊಂಡು ಇತರ ದೇಶಗಳು ಆ ಒಂದು ದೇಶಗಳ ಪಕ್ಷ ವಹಿಸಿದಂತೆ ಅಲ್ಲಿ ಮತ್ತೆ ಯುದ್ಧಗಳು ಸ್ಫೋಟ ಆಗುವುದು. ಹಾಗಾಗಿ ಏಷ್ಯಾ, ಆಫ್ರಿಕಾ ಖಂಡದಲ್ಲೂ ಜೊತೆಗೆ ಈ ಯುರೋಪ್ನ ಕೆಲ ಭಾಗದಲ್ಲೂ ಬೇರೆ ಬೇರೆ ರೀತಿಯ ದಾಳಿಗಳು, ಬೇರೆ ಬೇರೆ ರೀತಿಯ ಹಿಂಸಾತ್ಮಕ ಘಟನೆಗಳು, ಯುದ್ಧ ವಿಕೋಪಗಳು ಅಥವಾ ಯಾವುದೇ ರೀತಿಯ ಒಂದು ಊಹಿಸಲು ಅಸಾಧ್ಯವಾದಂಥ ಯಾವುದೇ ರೀತಿಯ ಒಂದು ವಿಧ್ವಂಸಕ ಕೃತ್ಯಗಳು ಜರುಗಬಹುದು. ಹಾಗೆಯೇ ವಾಯುರಾಶಿ ಯಾವುದು ಕುಂಭರಾಶಿಯು ವಾಯುತತ್ವದ ರಾಶಿ ಆಗಿರೋದ್ರಿಂದ ಅಲ್ಲಿ ವಾಯು ದುರಂತಗಳು, ವಾಯು ದಾಳಿಗಳು. ಈ ಹಿಂದೆ ಆ ಮಂಗಳನ ವಿಚಾರವಾಗಿ ನಾನು ವಿಡಿಯೋಗಳನ್ನೆಲ್ಲ ಮಾಡಿದ್ದೇನೆ. ಆ ಮಂಗಳನ ಮತ್ತು ಅಲ್ಲಿ ಕುಜ ಮತ್ತು ಕೇತುಗಳ ಸಂಯೋಜನೆಯನ್ನು ವಿಶೇಷವಾಗಿ ವಿಡಿಯೋ ಮಾಡಿದ್ದೇನೆ. ಅಲ್ಲಿ ನಮ್ಮ ದೇಶದಲ್ಲೇ ವಾಯು ದುರಂತಗಳು ನಡೆದರು. ಅದರ ಮುಂಚೆ ಏಪ್ರಿಲ್ ತಿಂಗಳಲ್ಲಿ ಅದನ್ನು ವಿಶದವಾಗಿ ಮಾಡಿದ್ದೇನೆ. ಅದನ್ನು ನೆನಪು ಹುಟ್ಟಿಸುವಂಥ ವಿಡಿಯೋಸ್ ನಿಮಗೆ ಪ್ರತ್ಯೇಕವಾಗಿ ಹೇಳಿದ್ದೇನೆ.
ಹಾಗಾಗಿ ಅಲ್ಲಿ ಸಹ ಸಂಭವಿಸುವಂಥ ವಿಚಾರಗಳು ಅಲ್ಲಿ ಬಂದಿವೆ. ಜೊತೆಗೆ ಈ ಬೇರೆ ಬೇರೆ ದೇಶಗಳು ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ವಿಚಾರಗಳು ಹಿಂದಿನ ಆ ಕುಜಕೇತುಗಳ ಸಂಯೋಜನೆ ವರ್ಷದ ಫಲದಿರ್ಬೋದು, ಯುಗಾದಿ ಫಲ ಇರ್ಬೋದು, ಅಲ್ಲೆಲ್ಲ ವಿಶದವಾಗಿ ಹಲವಾರು ವಿಚಾರಗಳನ್ನು ಹೇಳಿರ್ತೇನೆ. ಹಾಗಾಗಿ ಈ ಸಾರ್ವತ್ರಿಕ ಫಲದಲ್ಲಿ ಇವೆಲ್ಲವೂ ವ್ಯಕ್ತವಾಗಿರುವಂಥದ್ದು, ಜಗತ್ತಿನಲ್ಲಿ ನಡೆಯುವಂಥದ್ದು. ಜೊತೆಗೆ ಸಾರ್ವಜನಿಕ ಪ್ರದೇಶದಲ್ಲಿ ಒಂದು ಗುಂಪು ಗದ್ದಲ ಆಗಿ ಅಲ್ಲಿ ಜನರ ಒಂದು ಹತ್ಯೆ ನಮ್ಮ ಬೆಂಗಳೂರು ನಗರದಲ್ಲಿ ಆಗಿರೋದು ಗೊತ್ತಿರುತ್ತೆ. ಒಂದು ಯಾವುದೇ ರೀತಿಯ ಒಂದು ಸಂಭ್ರಮ ಆಚರಣೆಯಲ್ಲಿ. ಹಾಗಾಗಿ ಅಲ್ಲಿ ಒಳಿತು ಕೆಡುಕು ಒಟ್ಟೊಟ್ಟಾಗಿ ಬರೋದು ಅನ್ನೋದು ಉದಾಹರಣೆ ಸಂವತ್ಸರ ಫಲದಲ್ಲೇ ಬಂದಿದೆ. ಹಾಗಾಗಿ ಅಲ್ಲಿ ಆ ಸಂವತ್ಸರ ಫಲದಲ್ಲೂ ಕಾಳಸರ್ಪ ಯೋಗದಲ್ಲಿ ಅಂದರೆ ರಾಹು ಕೇತುಗಳ ಒಂದು ಅಧೀನದಲ್ಲೇ ಈಗಿನ ಈ ಸಂವತ್ಸರ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಅದರ ಪರಿಣಾಮ ಈಗ ಗ್ರಹಣದ ಬಳಿಕ ಇನ್ನಷ್ಟು ಉಲ್ಬಣ ಆಗುತ್ತೆ. ನಾನು ಅನಂತ ಕಾಳಸರ್ಪ ಯೋಗದಲ್ಲಿ ಈ ಒಂದು ವಿಶ್ವಾಸ ಸಂವತ್ಸರವು ಯುಗಾದಿ ಬಂದಿದೆ. ಹಾಗಾಗಿ ಈಗ ಈ ರಾಹು ಕೇತುಗಳಿಗೆ ಗ್ರಹಣದ ಬಳಿಕ ಡಬಲ್ ಪವರ್ ಅಂತ ಹೇಳ್ತಾರೆ. ಹಾಗಾಗಿ ಅವರು ಒಂದು ವಿಶೇಷವಾದ ಹೆಚ್ಚಿನ ಒಂದು ಅಲ್ಲಿ ಪವರನ್ನು ಪಡಿತಾರೆ. ಹಾಗಾಗಿ ಆ ಒಂದು ಪಡೆಯುವ ಕಾರಣ ಅಲ್ಲಿ ಅನೇಕ ರೀತಿಯ ಯುದ್ಧಾದಿಗಳು ಸ್ಫೋಟ ಆಗುವಂಥದ್ದು, ದಾಳಿಗಳು ಹೆಚ್ಚಳ ಆಗುವಂಥದ್ದು, ಅಪವ್ಯಯ ದುರ್ವ್ಯಯಗಳಾಗುವಂಥದ್ದು, ಭ್ರಷ್ಟಾಚಾರ ಅಥವಾ ಅನಾಚಾರ, ವಾಮ ಮಾರ್ಗ ಮುಂತಾದಲ್ಲಿ ಹೆಚ್ಚಳ ಆಗುವಂಥದ್ದು. ಅಲ್ಲದೆ ಈ ಆರ್ಥಿಕತೆ ಮೇಲೆ ಇದು ಅಡ್ಡ ಪರಿಣಾಮ ಬೀರುತ್ತೆ. ಆರ್ಥಿಕತೆ ಮೇಲೆ ಎಲ್ಲ ಒಂದು ಇಕೊನಾಮಿಕಲ್ ಕ್ರೈಸಿಸ್ ಅಂತ ಹೇಳ್ತೇವೆ, ಅದೆಲ್ಲ ಗೊತ್ತಿರುತ್ತೆ. ಷೇರು ಮಾರುಕಟ್ಟೆಗಳ ಕುಸಿತ, ವ್ಯಾಪಾರ ಉದ್ಯಮಗಳ ಕುಸಿತ, ಜೊತೆಗೆ ವಿವಿಧ ದೇಶಗಳು ಅವರವರ ಮಧ್ಯೆ ವ್ಯಾಪಾರದ ನಿರ್ಬಂಧಗಳನ್ನು, ಆ ಟ್ರೇಡ್ ರಿಸ್ಟ್ರಿಕ್ಷನ್ ಅಂತ ಹೇಳ್ತೇವೆ, ಅದೆಲ್ಲ ವ್ಯಾಪಾರದ ನಿರ್ಬಂಧಗಳಿಗೆ ಹೊರಪಡುವಂಥದ್ದು ಅಥವಾ ದ್ವೇಷ ಸಾಧಿಸಲು ಅವರ ಮೇಲೆ ಅವರ ಒಂದು ವ್ಯಾಪಾರ ವಾಣಿಜ್ಯದ ಮೇಲೆ ಹಲವಾರು ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಇವೆಲ್ಲ ಮತ್ತೆ ಹೆಚ್ಚಳ ಆಗುವಂಥದ್ದು. ಅದೇ ರೀತಿ ಈ ಎಲ್ಲ ಒಂದು ಹಿಂಜರಿತ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಿ, ಆರ್ಥಿಕವಾಗಿ ಎಲ್ಲವೂ ಸ್ವಲ್ಪ ಹಿನ್ನಡೆ ಉಂಬಲು ಸಾಧ್ಯತೆ ಈ ಗ್ರಹಣದ ಬಳಿಕ 45 ದಿನಗಳು ಸ್ವಲ್ಪ ಸ್ಪೀಡಾಗಿಯೂ 90 ದಿನಗಳವರೆಗೂ ಸ್ವಲ್ಪ ಸ್ಲೋ ಆಗಿ ಕಂಡು ಬರುತ್ತೆ. ಇನ್ನು ಇದಲ್ಲದೆ ಇವೆಲ್ಲವೂ ಧಾರ್ಮಿಕ ರಾಜಕೀಯ ವಿಚಾರ ಆಯಿತು. ವಿವಿಧ ರೀತಿಯ ವಾಯು ಅವಘಡಗಳು ಮತ್ತೆ ಸಹ ಸಂಭವಿಸುವಂಥದ್ದು, ವಾಯುಯಾನದಲ್ಲಿ ಅಥವಾ ವಾಯು ಕ್ಷೇತ್ರದಲ್ಲಿ ಯುದ್ಧದ ಪರಿಣತಿಯಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸುವಂಥದ್ದೆಲ್ಲ ಆಗುವಂಥದ್ದು, ವಾಯು ದಾಳಿಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಜನರ ಒಂದು ಸಾಮಾನ್ಯರ ವಿಚಾರಕ್ಕೆ ಬಂದಾಗ ಕೌಟುಂಬಿಕವಾದ ಕಲಹ ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ. ಉದಾಹರಣೆಗೆ ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ, ಸಹೋದರರ ಮಧ್ಯೆ, ಆಸ್ತಿಗಾಗಿ, ಹಣಕ್ಕಾಗಿ ಇಂಥ ವಿವಾದಗಳು ಅಥವಾ ವಿವಿಧ ರೀತಿಯ ಅನೇಕ ರೀತಿಯ ಒಂದು ಕ್ರೈಮ್ಗಳು, ಅಪರಾಧಗಳು, ಯಾವಾಗಲೂ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರೆ. ಆ ಮೂರರಿಂದಾಗಿ ಅನೇಕ ರೀತಿಯ ಅನಾಹುತಗಳು ಹಿಂದೆನೂ ಸಂಭವಿಸ್ತವೆ, ಈಗಲೂ ಸಂಭವಿಸ್ತಾ ಇರ್ತವೆ, ಮುಂದೆನೂ ಬರ್ತವೆ. ಯಾಕಂದರೆ ಮನುಷ್ಯ ಸಮಾಜದಲ್ಲಿ ಅಲ್ಲಿ ಆತನಿಗೆ ಕಾಮ, ಕ್ರೋಧ, ಲೋಭ, ಮದ, ಮೋಹ, ಮತ್ಸರ ಅನ್ನೋದಿರುತ್ತೆ. ಆ ಷಡ್ವರ್ಗಗಳು ಈ ನಾವು ಮೂರಕ್ಕಾಗಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಅದು ಶತಮಾನಗಳ ಇತಿಹಾಸ ಅದಕ್ಕೆ ಇರುತ್ತೆ. ರಾಜ ಮಹಾರಾಜಗಳಿರ್ಬೋದು, ಜನಸಾಮಾನ್ಯರಿರ್ಬೋದು. ಹಾಗಾಗಿ ಅಂತಹ ಒಂದು ವಿಚಾರಗಳು ಈಗ ಉಲ್ಬಣ ಆಗಿ ಅನೇಕ ರೀತಿಯ ಕಲಹಗಳು ಅಥವಾ ಅಪರಾಧ ಕೃತ್ಯಗಳು ಕೌಟುಂಬಿಕವಾಗಿ ಹೆಚ್ಚಳ ಆಗುತ್ತೆ. ಇನ್ನು ಸ್ತ್ರೀ ವರ್ಗಕ್ಕೆ ಸ್ವಲ್ಪ ಈ ಒಂದು ಕಾಲದಲ್ಲಿ ಇನ್ಸೆಕ್ಯೂರಿಟಿ ಅಂದರೆ ಅಭದ್ರತೆಯ ಕಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಚಂದ್ರನು ಸ್ತ್ರೀ ವರ್ಗವನ್ನು ಸಂಧಿಸೋದು, ಚಂದ್ರನು ಅಲ್ಲಿ ಗ್ರಾಸವಾಗುವಂಥದ್ದು ರಾಹುವಿನ ಗ್ರಾಸಕ್ಕೆ ಒಳಗಾಗ್ತದೆ. ಅಂದರೆ ರಾಹು ಅದನ್ನು ನುಂಗುತ್ತಾನೆ ಅನ್ನೋದೊಂದು ನಂಬಿಕೆ ನಮ್ಮಲ್ಲಿರುತ್ತೆ. ಹಾಗಾಗಿ ಅಲ್ಲಿ ಚಂದ್ರನು ಸ್ತ್ರೀ ತತ್ವವನ್ನು, ಜಲತತ್ವವನ್ನು ಸಂಕೇತಿಸುವಂಥ ರಾಶಿ ಆಗಿರೋ ಕಾರಣ ಸ್ತ್ರೀಯರಿಗೆ ಈ ವರ್ಗಕ್ಕೆ ಈ ಕಾಲ ಸ್ವಲ್ಪ ಅಭದ್ರತೆ ಕಾಡುವಂಥದ್ದು, ವೈಯಕ್ತಿಕವಾಗಿ ಗಂಡ ಹೆಂಡತಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಥವಾ ಅವರ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಪರಸ್ಪರಲ್ಲಿ ಸ್ವಲ್ಪ ಅನುಮಾನ ಸಂಶಯಗಳು ಹೆಚ್ಚಳಾಗುವಂಥದ್ದೆಲ್ಲ ಘಟನೆಗಳು ಆಗುವಂಥದ್ದು. ಇನ್ನು ವಿವಿಧ ರೀತಿಯ ಉನ್ನತ ಹುದ್ದೆಯಲ್ಲಿರುವಂಥ ಸ್ತ್ರೀಯರ ಹುದ್ದೆಗೆ ಕೂತು ಬರುವಂಥದ್ದು ಅಥವಾ ಅವರಿಗೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆನೋ, ಅಪಾಯದ ಸೂಚನೆ ಅಥವಾ ಸೆಲೆಬ್ರಿಟಿ ಅಂತ ನಾವೇನು ಹೇಳ್ತೀವಿ ಅಂಥ ಒಂದು ಸ್ತ್ರೀ ವರ್ಗಕ್ಕೆ ಏನಾದರೂ ತೊಂದರೆ, ಆಪತ್ತುಗಳು ಬರುವಂಥದ್ದು, ಅವರ ಮೇಲೆ ದಾಳಿಗಳು ಆಗುವಂಥದ್ದು, ಇಂತಹ ಘಟನೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಜನರಿಗೆ ಹಣದ ಒಂದು ಕೊರತೆ ಹೆಚ್ಚಳಾಗುತ್ತೆ. ಈ ಕಾಲದಲ್ಲಿ ಅವರ ಒಂದು ಉಳಿತಾಯ ಮಾಡಿದ ಹಣವನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡುವಂಥದ್ದು ಅಥವಾ ಮಾಡಿಟ್ಟ ಉಳಿತಾಯಗಳು ಯಾವುದೇ ರೀತಿಯಲ್ಲಿ ಅವರೆಲ್ಲ ಯಾವುದೇ ರೀತಿಯ ಮೋಸ ವಂಚನೆಗೆ ಒಳಗಾಗುವಂಥದ್ದು. ನಾವು ಹೇಳ್ತೀವಿ ಈಗ ಆರ್ಥಿಕವಾದ ಅಪರಾಧಗಳು, ಸೈಬರ್ ಕ್ರೈಮ್ಗಳು ದಿನದಿನಕ್ಕೂ ಹೆಚ್ಚಳಾಗ್ತದೆ. ಬೇರೆ ಬೇರೆ ರೀತಿಯ ಮಾಧ್ಯಮಗಳ ಮೂಲಕ ಹಣವನ್ನು ಅವರು ಮೋಸ ವಂಚನೆಗೆ ಮಾಡೋದು, ಅಂತಹ ಕೃತ್ಯಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಜನಸಾಮಾನ್ಯರಿಗೆ ಈ ಕಾಲದಲ್ಲಿ ಹಲವಾರು ವಸ್ತುಗಳ ಒಂದು ಬೆಲೆ ದುಬಾರಿಯಾಗೋದು, ಈಗ ದಿನದಿನಕ್ಕೂ ದುಬಾರಿಯಾಗುವಂಥದ್ದು ಸಾಮಾನ್ಯವಾದ ವಿಚಾರ ಆಗಿರುತ್ತೆ. ಆದರೆ ಈ ಗ್ರಹಣದ ಬಳಿಕ ಇನ್ನಷ್ಟು ಅವಶ್ಯಕ ವಸ್ತುಗಳು, ಆಹಾರ ಧಾನ್ಯಗಳು ಅಥವಾ ಇನ್ನಿತರವಾದ ಬೇರೆ ಬೇರೆ ರೀತಿಯ ನಮ್ಮ ದಿನೋಪಯೋಗಿ ಬಳಕೆಯ ವಸ್ತುಗಳು ಅವೆಲ್ಲವೂ ಗ್ರಹ ಬಳಕೆ ವಸ್ತುಗಳು ತುಂಬ ದುಬಾರಿ ಆಗುವಂಥದ್ದು. ಲೋಹಗಳು, ಎಲ್ಲ ರೀತಿಯ ಲೋಹಗಳ ಮೇಲೆ ಅಂದರೆ ಸ್ಟೀಲ್ ಇರ್ಬೋದು, ಚಿನ್ನ, ಬೆಳ್ಳಿ ಯಾವುದು ಅವುಗಳು ಸಹ ದುಬಾರಿ ಅಥವಾ ದುರ್ಲಭ ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಯಂತ್ರ, ಉಪಕರಣ, ವಾಹನಗಳು ಇವೆಲ್ಲ ದುಬಾರಿ ಆಗುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಆರ್ಥಿಕತೆ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು, ಎಲ್ಲ ವಸ್ತುಗಳ ಒಂದು ಬೆಲೆಗಳು ಹೆಚ್ಚಳ ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಒಂದು ಹವಾಮಾನ ವೈಪರೀತ್ಯ ಸಹ ಹೆಚ್ಚಳ ಆಗುತ್ತೆ. ಹವಾಮಾನ ವೈಪರೀತ್ಯ ಅಂದರೆ ಅಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಅಲ್ಲದೆ ಕೆಲವೊಂದು ಪ್ರದೇಶದಲ್ಲಿ ಗಾಳಿ ಅಥವಾ ಬಿರುಗಾಳಿ, ಸುಂಟರ ಗಾಳಿ ಅಂತ ಹೇಳ್ತೀವಿ, ಅಂಥ ಚಂಡಮಾರುತ, ಸೈಕ್ಲೋನ್, ಆ ಸೈಕ್ಲೋನ್ ಇಂಪ್ಯಾಕ್ಟ್ಗಳಿಂದ ಆ ಒಂದು ಮಳೆಗಾಲ ಏರುಪೇರಾಗುವಂಥದ್ದು, ಆ ಸೈಕ್ಲೋನ್ಗಳಿಂದ ಹಲವಾರು ರೀತಿಯ ಒಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳ ಮೇಲೆ ಅಡ್ಡ ಪರಿಣಾಮ ಬರುವುದು ಅಥವಾ ಕೆಲವೊಂದು ರಚನೆಗಳು ಅದು ನೆಲಕ್ಕೆ ಉರುಳುವಂಥದ್ದು ಅಥವಾ ಬೃಹತ್ತಾದ ಕೆಲವು ಯೋಜನೆಗಳು ಅಲ್ಲಿ ಸ್ಥಗಿತಗೊಳ್ಳುವಂಥದ್ದು ಮುಂತಾದ ಆ ಒಂದು ಹವಾಮಾನ ವೈಪರೀತ್ಯ ಗಾಳಿಯ ಪ್ರಭಾವದಿಂದ ಹೆಚ್ಚಳ ಆಗುವಂಥದ್ದು. ಇನ್ನು
ಈ ಕಾಲದಲ್ಲಿ ಆಗಲೇ ಹೇಳಿದಂತೆ ಕೌಟುಂಬಿಕ ಕಲಹ, ಆರ್ಥಿಕತೆ ಮೇಲೆ ಪ್ರಭಾವ, ಜನಸಾಮಾನ್ಯರಿಗೆ ಸ್ವಲ್ಪ ಸಂಕಷ್ಟಗಳು. ಇನ್ನು ಆರೋಗ್ಯದ ಮೇಲೆ ಹೆಚ್ಚಾಗಿ ಇದು ವಾತರೋಗ ಅಂತ ಹೇಳ್ತೇವೆ ನಾವು. ವಾತರೋಗಕ್ಕೆ ಕಾರಕ ಅಲ್ಲಿ ಶನಿಯ ಒಂದು ಕ್ಷೇತ್ರ ಆಗಿರುತ್ತೆ. ಜೊತೆಗೆ ಅಲ್ಲಿ ರಾಹು ಚಂದ್ರರ ಕಾರಣವಾಗಿ ಶೀತ, ವಾತ ಮತ್ತು ಈ ಕಫಾದಿಗಳಿಂದ ಆಗುವಂತಹ ಘಟನೆಗಳು ಈ ಕಾಲದಲ್ಲಿ. ಅಂದರೆ ಹೆಚ್ಚಾಗಿ ಶೀತ, ನೆಗಡಿ, ಜ್ವರ ಅಂತ ಅಥವಾ ಯಾವುದೇ ರೀತಿಯ ಸಾಂಕ್ರಾಮಿಕ, ಇದಕ್ಕೆ ಸಂಬಂಧಪಟ್ಟ ಸಾಂಕ್ರಾಮಿಕಗಳು. ಉದಾಹರಣೆಗೆ ನಾವು ಹಿಂದೆ ಅನುಭವಿಸಿದಂಥ ಒಂದು ಘಟನೆ ಇರುತ್ತೆ ಕೊರೋನಾದಂತ, ಅಲ್ಲಿ ಸಹ ಹಾಗೆ ಹೆಚ್ಚಾಗಿ ಬರುವಂಥದ್ದಲ್ಲಿ ಮೊದಲ ಲಕ್ಷಣವಾಗಿ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಅದರ ಮೊದಲ ಲಕ್ಷಣ. ಹಾಗಾಗಿ ಅಂಥ ಶೀತ, ನೆಗಡಿ, ಜ್ವರ ಅಥವಾ ಕಫಗಳ ಲಕ್ಷಣವುಳ್ಳಂತಹ ಕೆಲವು ವ್ಯಾಧಿಗಳು ಅಥವಾ ಸಾಂಕ್ರಾಮಿಕಗಳು ಈ ಕಾಲದಲ್ಲಿ ಮತ್ತೆ ಉಲ್ಬಣಿಸುವಂತಹ ಸಾಧ್ಯತೆ ಬರುತ್ತೆ. ಜೊತೆಗೆ ಹಲವಾರು ಜನರಲ್ಲಿ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟ ಅಂದರೆ ಬೋನ್ ಮತ್ತು ನ್ಯೂರೋಲಾಜಿಕಲ್ ಅಂತ ಹೇಳ್ತಾರೆ ಅಂತಹ ಸಮಸ್ಯೆಗಳು ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ ಬರ್ಬೋದಾಗಿದೆ. ಹಾಗೆ ಕೈ ಕಾಲು ನೋವು, ಮಂಡಿ ನೋವು ಅಥವಾ ಕೈ ಕಾಲುಗಳು ಉಳುಕುವಂಥದ್ದು, ಫ್ರ್ಯಾಕ್ಚರ್ ಆಗುವಂಥದ್ದು ಅಥವಾ ಯಾವುದೇ ರೀತಿ ಸಣ್ಣ ಪುಟ್ಟ ಅವಘಡಗಳಾಗಿ ಕಾಲುಗಳಿಗೆ ಏನಾದರೂ ಒಂದು ಏಟುಗಳು ಬೀಳುವಂಥದ್ದು ಹೆಚ್ಚಾಗುತ್ತೆ. ವಿಶೇಷವಾಗಿ ಅಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಈ ಪರಿಣಾಮ ಸ್ವಲ್ಪ ಜಾಸ್ತಿ ಇರುತ್ತೆ. ಮೀನರಾಶಿಯವರಿಗೂ ಈ ಅಡ್ಡ ಪರಿಣಾಮ ಸ್ವಲ್ಪ ಜಾಸ್ತಿ ಇರುತ್ತೆ. ರಾಶಿಗಳಿಗೆ ಅನುಗುಣವಾಗಿ ಪ್ರತ್ಯೇಕವಾಗಿ ಫಲವನ್ನು ಮುಂದೆ ಹೇಳ್ತೇನೆ. ಆದರೆ ಇವೆಲ್ಲವನ್ನು ಸಾಮಾನ್ಯವಾಗಿ ಸಾಮಾನ್ಯ ವಿಚಾರದ ಸಾರ್ವತ್ರಿಕ ಫಲವನ್ನು ಎಲ್ಲರೂ ಗಮನಿಸಿಕೊಳ್ಬೇಕು. ಈ ಗ್ರಹಣದ ಬಳಿಕ ಆಗುವಂಥ ಅಡ್ಡ ಪರಿಣಾಮಗಳು ನಮ್ಮ ಒಂದು ರಾಜಕೀಯದ ಮೇಲೂ, ಧಾರ್ಮಿಕದ ವಿಚಾರ ಮೇಲೂ, ಆರ್ಥಿಕತೆ ಮೇಲೂ, ಜೊತೆಗೆ ಕೌಟುಂಬಿಕದ ವಿಚಾರ ಮೇಲೆ ಎಲ್ಲರಿಗೂ ಆಗುತ್ತೆ. ಇದು ಆ ರಾಶಿ ಈ ರಾಶಿ ಅಂತಲ್ಲ. ಅಂದರೆ ಜಗತ್ತಿಗೆ ಯಾವುದಾದ್ರು ಒಂದು ವಿಪತ್ತು ಅಂದರೆ ಅದು ಎಲ್ಲರ ಮೇಲೆ ಸ್ವಲ್ಪ ಮಟ್ಟಿಗೆ ಕೆಲವರಿಗೆ 100% ಬರ್ಬೋದು, ಕೆಲವರಿಗೆ 50 ಬರ್ಬೋದು, 10 ಬರ್ಬೋದು, 20 ಬರ್ಬೋದು. ಹಾಗಾಗಿ ಆ ಒಂದು ಪರಿಣಾಮ ಸಾರ್ವತ್ರಿಕ ಅನ್ನೋದು ಎಲ್ಲರ ಮೇಲೆ ಇದ್ದೇ ಇರುತ್ತೆ. ಅದನ್ನು ಎಲ್ಲರೂ ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಇನ್ನು ಇದಲ್ಲದೆ ಕೆಲವೊಂದು ವಿಚಾರಗಳಿಗೆ ಈ ಗ್ರಹಣದ ಬಳಿಕ ಆಗುವಂಥ ಪರಿಣಾಮಗಳು ಜನರ ಮನಸ್ಸಿನ ಮೇಲೂ ಸ್ವಲ್ಪ ನಕಾರಾತ್ಮಕ ಭಾವನೆಗಳನ್ನು ಮೂಡುತ್ತೆ. ಅಂದರೆ ಜನರಲ್ಲಿ ಇವಾಗ ನಾಸ್ತಿಕತೆ ಭಾವನೆ, ಜನರಲ್ಲಿ ಸ್ವಲ್ಪ ವೈರಾಗ್ಯದ ಭಾವನೆ, ಜನರಲ್ಲಿ ಸ್ವಲ್ಪ ತ್ಯಾಗದ ಭಾವನೆ, ಜೊತೆಗೆ ಹಿಂದೆ ಚೆನ್ನಾಗಿದ್ದ ಮಿತ್ರರು, ಹಿಂದೆ ಚೆನ್ನಾಗಿದ್ದ ಬಂಧುಗಳು, ಹಿಂದೆ ಚೆನ್ನಾಗಿದ್ದ ನಿಮ್ಮ ಇನ್ನಿತರ ಯಾವುದೇ ಕೌಟುಂಬಿಕ ಸದಸ್ಯರು ಅವರು ಇದ್ದಕ್ಕಿದ್ದಂತೆ ಒಂದು ಡಿಪ್ರೆಷನ್ ಅದಕ್ಕೆ ಹೋಗುವಂಥದ್ದು ಅಥವಾ ಮಾನಸಿಕವಾದ ಖಿನ್ನತೆಗೆ ಅಥವಾ ಒಂದು ನಕಾರಾತ್ಮಕ ಚಿಂತನೆಗೆ ಹೋಗುವಂಥ ಒಂದು ಟೆಂಡೆನ್ಸಿಗಳು ಈ ಗ್ರಹಣದ ಬಳಿಕ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ. ಅದರಲ್ಲೂ ಕೆಲವೊಂದು ರಾಶಿಗಳು ಸ್ವಲ್ಪ ಇದರ ಅಡ್ಡ ಪರಿಣಾಮ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇವೆಲ್ಲವೂ ಸಾರ್ವಜನಿಕ ಫಲವನ್ನು ಗಮನಿಸಿದ ಬಳಿಕ ನಾವು ಈ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ, ಯಾವ ರಾಶಿಗೆ ಸ್ವಲ್ಪ ಒಳ್ಳೆದಿರುತ್ತೆ, ಯಾವ ರಾಶಿಗೆ ಸ್ವಲ್ಪ ಕೆಡುಕುಗಳು ಜಾಸ್ತಿ ಇರುತ್ತೆ, ಅದನ್ನು ಒಂದೊಂದಾಗಿ ಗಮನಿಸೋಣ. ಮೊದಲು ಮೇಷರಾಶಿಗೆ ಈ ಒಂದು ಗ್ರಹಣದ ಪರಿಣಾಮ ಸ್ವಲ್ಪ ಲಾಭದಾಯಕವಾಗಿ ಇರುತ್ತೆ. ಈಗ ಕೆಲವರು ಪ್ರಶ್ನೆ ಕೇಳ್ತಾರೆ, ಈ ಗ್ರಹಣ ಅನ್ನೋದು ಕೆಟ್ಟದಂತ ಹೇಳ್ತಾರೆ, ಅದರಿಂದ ನಮಗೆ ಹೇಗೆ ಲಾಭ ಆಗುತ್ತೆ, ಅಥವಾ ಈ ಒಂದು ಒಂದಷ್ಟು 4-5 ರಾಶಿಗಳಿಗೆ ಮಾತ್ರ ಲಾಭ ಆಗುತ್ತೆ, ಉಳಿದವರಿಗೆ ಕೆಟ್ಟದಾಗುತ್ತೆ ಅನ್ನೋದಕ್ಕೆ. ಖಂಡಿತವಾಗಿಯೂ ಈ ಸಾರ್ವತ್ರಿಕ ಪರಿಣಾಮ, ಅಡ್ಡ ಪರಿಣಾಮ ಎಲ್ಲ ರಾಶಿಗೂ ಇದೆ. ಆ ರಾಶಿ ಈ ರಾಶಿ ಅಂತಲ್ಲ. ಸಾರ್ವತ್ರಿಕ ಪರಿಣಾಮದ ಅಡ್ಡ ಪರಿಣಾಮ, ಉದಾಹರಣೆಗೆ ಯಾವುದೋ ಒಂದು ಸಾಂಕ್ರಾಮಿಕ ಬಂತು ಅಥವಾ ಹವಾಮಾನ ವೈಪರೀತ್ಯ ಬಂತು, ಅದು ಆ ಒಂದು ದೇಶಕ್ಕೆ, ಆ ಪ್ರದೇಶಕ್ಕೆ ಬಂದಾಗ ಅದರ ಒಂದು ಅಡ್ಡ ಪರಿಣಾಮ ಎಲ್ಲರಿಗೂ ಇರುತ್ತೆ. ಅಥವಾ ಕೆಲವರು ಸ್ವಲ್ಪ ಜಾಸ್ತಿ ಸಂತ್ರಸ್ತರಾಗ್ತಾರೆ, ಕೆಲವರು ಸ್ವಲ್ಪ ಕಡಿಮೆ ಸಂತ್ರಸ್ತರಾಗ್ಬೋದು, ಹೊರತು ಆ ಪರಿಣಾಮ ಅನ್ನೋದು ಇರುತ್ತೆ. ಆದರೆ ಇಲ್ಲಿ ರಾಶಿಗೆ ಅಂದರೆ ಪ್ರತ್ಯೇಕವಾಗಿ ಗಮನಿಸಿದಾಗ, ಹಾಗಾಗಿ ಆ ಸ್ಪೆಸಿಫಿಕ್ ಆಗಿ ಒಂದು ರಾಶಿಯ ವಿಚಾರ ಗಮನಿಸಿದಾಗ ಮೇಷರಾಶಿಯವರಿಗೆ ಈ ಒಂದು ಗ್ರಹಣದ ಪರಿಣಾಮ ಲಾಭಸ್ಥಾನದಲ್ಲಿ ಆಗ್ತದೆ. ನಿಮ್ಮ ರಾಶಿಯಿಂದ ಲಾಭಸ್ಥಾನದಲ್ಲಿ ಚಂದ್ರನೂ ರಾಹುನು ಇರುವ ಕಾರಣ ಅಲ್ಲಿ ರಾಹು ಚಂದ್ರರಿಂದ ನಿಮಗೆ ಈ ಕಾಲದಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮಗಳು ಇರೋದಿಲ್ಲ. ಹಾಗೆಂದು ನಿಮಗೆ ಇರತಕ್ಕಂಥ ಇತರ ಗ್ರಹಗಳ ಅಡ್ಡ ಪರಿಣಾಮ ಅದು ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಗುರು ನಿಮಗೆ ಪೂರಕವಾಗಿಲ್ಲ, ಅಲ್ಲಿ ರವಿ ನಿಮಗೆ ಪೂರಕವಾಗಿಲ್ಲ, ಕೇತು ನಿಮಗೆ ಪೂರಕವಾಗಿಲ್ಲ, ಶನಿ ಮಹಾರಾಜರು ಸಾಡೆ ಸಾತಿ ಎಲ್ಲ ಇದ್ದಾರೆ. ಹಾಗಾಗಿ ಇವೆಲ್ಲವೂ ಅಡ್ಡ ಪರಿಣಾಮ ಅದರದ್ದು ಇದ್ದೇ ಇರುತ್ತೆ. ಆದರೆ ಗ್ರಹಣದಿಂದ ನಿಮಗೆ ಹೆಚ್ಚೇನು ಕೆಡುಕು ಆಗುವುದಿಲ್ಲ. ನಿಮ್ಮ ರಾಶಿಗೆ ಮೇಷರಾಶಿಯವರಿಗೆ ಹೆಚ್ಚೇನು ಕೆಡುಕು ಆಗೋದಿಲ್ಲ. ಅದರ ವಿರುದ್ಧವಾಗಿ ಕೆಲವೊಮ್ಮೆ ಸ್ವಲ್ಪ ಉತ್ತಮ ಪರಿಣಾಮಗಳು ಆಗ್ಬೋದು. ಹಾಗಾದರೆ ಅಲ್ಲಿ ರಾಹು ಮತ್ತು ಚಂದ್ರರು ನಿಮ್ಮ ರಾಶಿಯಿಂದ ಲಾಭಸ್ಥಾನ ಅಥವಾ ಅಲ್ಲಿ ಗ್ರಹಣದ ರಾಶಿಯಿಂದ ನಿಮ್ಮ ರಾಶಿ ತೃತೀಯದಲ್ಲಿ ಇರುವ ಕಾರಣ ತೃತೀಯ ಲಾಭದ ಒಂದು ಪರಿಣಾಮ ನಿಮಗೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಕೆಲವು ಲಾಭಗಳು ಆಕಸ್ಮಿಕ ಆಗುವಂಥದ್ದು, ಆಕಸ್ಮಿಕ ಧನ ಲಾಭ, ಇದಕ್ಕೆ ಬಂಧು ಮಿತ್ರರಿಂದ ನಿಮಗೆಲ್ಲ ಸಹಾಯಗಳು ಸಿಗುವಂಥದ್ದು, ಅಥವಾ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ವಾಹನ, ಯಂತ್ರ ಮುಂತಾದ ಕೈಗಾರಿಕೆಗಳಿರೋರಿಗೆ ಅನೇಕ ರೀತಿಯ ಲಾಭಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳಿಗೆ ಬರುವಂಥದ್ದು, ವಿದೇಶದ ಕೆಲವು ವ್ಯವಹಾರಗಳು ಈಗ ಸಿದ್ಧಿ ಆಗುವಂಥದ್ದು, ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಕೆಲವರಿಗೆ ಅವಕಾಶಗಳು ಬರುವಂಥದ್ದು, ಹಲವಾರು ರೀತಿಯ ಸಭೆ ಸಮಾರಂಭ ಅಥವಾ ಧಾರ್ಮಿಕವಾದ ವಿಚಾರಗಳಿಗೆ ನಿಮಗೀಗ ಮನಸ್ಸು ಸ್ವಲ್ಪ ಒಪ್ಪುವಂಥದ್ದು, ಜೊತೆಗೆ ಅನೇಕ ರೀತಿಯ ಒಂದು ಶುಭ ಕಾರ್ಯಗಳಿಗೆ ನಿಮಗೀಗ ಮನೆಯಲ್ಲಿ ಅನುಕೂಲತೆ ಉಂಟಾಗುವಂಥದ್ದು, ಗಂಡ ಹೆಣ್ಣಿತರ ಮಧ್ಯೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ಅದೇ ರೀತಿ ವ್ಯಾಪಾರ, ಉದ್ಯಮ, ಕೃಷಿ ಅಥವಾ ಇನ್ನಿತರ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ನಡೆಸುವಂಥ ಮೇಷರಾಶಿಯವರಿಗೆ ಅದರಲ್ಲಿ ಹೆಚ್ಚಿನ ಲಾಭ ಬರುವಂಥದ್ದು, ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಹೆಚ್ಚಿನ ಒಂದು ಅನುಕೂಲತೆಗಳು ಆರ್ಥಿಕವಾಗಿ ಚೆನ್ನಾಗಿ ಆಗುವಂಥದ್ದು. ಹಾಗಾಗಿ ಲಾಭಸ್ಥಾನದ ಈ ಒಂದು ಗ್ರಹಣದಲ್ಲಿ ಆಗುವಂಥ ಪರಿಣಾಮ ಮೇಷರಾಶಿಯವರಿಗೆ
ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು ಕೊಡ್ತಾ ಇರುತ್ತೆ. ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನಾಗುತ್ತವೆ. ಸಾಡೆ ಸಾತಿಯ ಪ್ರಭಾವದಲ್ಲಿ ಇದ್ದರೂ ಸಹ ಶನಿ ಮಹಾರಾಜರಿಗೆ ಪ್ರಸ್ತುತ ವಕ್ರಿಯಾಗಿದ್ದರೆ ನವಂಬರ್ವರೆಗೂ ಅವರು ವಕ್ರಿಯಾಗಿರೋ ಕಾರಣ ನಿಮಗೆ ಹೆಚ್ಚಿನ ಏನು ಅಡ್ಡ ಪರಿಣಾಮಗಳು ಅಲ್ಲಿ ಸಾಡೆ ಸಾತಿಯಿಂದ ಅಡ್ಡ ಪರಿಣಾಮಗಳಿಲ್ಲ. ಜೊತೆಗೆ ಇದೇ ಕಾಲದಲ್ಲಿ ಗ್ರಹಣದಿಂದ ಸಿಗುವಂಥ ಉತ್ತಮ ಪ್ರಭಾವ ನಿಮ್ಮ ಮೇಲೆ ಆಗ್ತಿರೋದ ಕಾರಣ ನೀವು ವಿಶೇಷವಾದ ಒಂದು ಲಾಭ ಪಡೆಯುವಂಥ ಮೊದಲನೇ ರಾಶಿ ಮೇಷರಾಶಿ ಆಗಿರುತ್ತೆ. ಅನೇಕ ರೀತಿಯ ನಿಮಗೆ ಆಕಸ್ಮಿಕವಾದ ಉತ್ತಮವಾದ ಪ್ರತಿಕ್ರಿಯೆಗಳು, ಜೊತೆಗೆ ನೀವು ಹಿಂದೆ ಪ್ರಯತ್ನ ಮಾಡಿ ಬಿಟ್ಟಂತಹ ಕೆಲವು ವಿಚಾರಗಳು ಈಗ ಮತ್ತೆ ಚಿಗುರಿಕೊಂಡು ಅದು ಮತ್ತೆ ನಿಮ್ಮ ಫಲವಾಗಿ ಆಗುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಮುಂತಾದ ನಿಮಗೆ ವಿಜಯ ಆಗುವಂಥದ್ದು. ಜೊತೆಗೆ ಹಿಂದೆ ಯಾವುದೇ ರೀತಿ ನಿಮಗೆ ನಿಮ್ಮ ಮೇಲೆ ಬಂದ ಆರೋಪಗಳು, ವಿವಾದ, ಕೇಸು ಇವುಗಳೆಲ್ಲವೂ ಅದರಿಂದ ನೀವು ಮುಕ್ತರಾಗುವಂಥ ಅವಕಾಶ ಸಹ ಆಕಸ್ಮಿಕವಾಗಿ ಬರ್ಬೋದಾಗಿದೆ. ಹಾಗಾಗಿ ಅನೇಕ ಉತ್ತಮ ಪರಿಣಾಮಗಳು ನಿಮಗೆ ಮೇಷರಾಶಿಯವರಿಗೆ ಖಂಡಿತ ಈಗ ಬರ್ತಾ ಇರುತ್ತೆ. ಹಾಗಾಗಿ ಈ ಒಂದು ಗ್ರಹಣದ ಉತ್ತಮ ಪರಿಣಾಮವನ್ನು ಈ ಮೇಷರಾಶಿಯವರು ಚೆನ್ನಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಮಾಡ್ಬೋದಾದ ದೇವತಾ ಸ್ತೋತ್ರ ಪ್ರಾರ್ಥನೆ ಶ್ಲೋಕ ನೀವು ಸಹ ಮಾಡ್ಬೋದಾಗಿದೆ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನ ಅಂದರೆ 10ನೇ ಮನೆ ಅಂತ ಹೇಳ್ತೇವೆ. ಹಾಗೆ ಕರ್ಮಸ್ಥಾನದ ವಿಶೇಷವಾದ ಪ್ರಭಾವ, ಜೊತೆಗೆ ನಿಮ್ಮ ರಾಶಿಯಿಂದ ಲೆಕ್ಕ ಹಾಕಿ ಅಲ್ಲಿ ಗ್ರಹಣ ಆಗುವಂಥ ರಾಶಿಯಿಂದ ನಿಮ್ಮ ರಾಶಿಗೆ ಅದು ಕೇಂದ್ರ ಅಂತ ಆಗುತ್ತೆ, 4ನೇ ಸ್ಥಾನ ಅಂತ. ಹಾಗಾಗಿ ಆ ಕೇಂದ್ರ ಮತ್ತು ಕರ್ಮದ ಒಂದು ವಿಶೇಷವಾದ ಅನುಭೂತಿ ನಿಮಗೆ ಇರುವ ಕಾರಣ ಉತ್ತಮ ಪರಿಣಾಮ ಪಡೆಯುವಂಥ ರಾಶಿಯಲ್ಲಿ 2ನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಈ ಒಂದು ಗ್ರಹಣದಿಂದ ನೀವು ಹೆಚ್ಚೇನೂ ಚಿಂತೆ ಪಡಬೇಕಾಗಿಲ್ಲ. ಯಾವ ರೀತಿ ಮೇಷರಾಶಿಗೆ ಉತ್ತಮ ಪರಿಣಾಮ ಇರುತ್ತೋ ಹಾಗೆಯೇ ವೃಷಭಕ್ಕೂ ಈ ಬಾರಿ ಈ ಗ್ರಹಣದಿಂದ ಉತ್ತಮ ಪರಿಣಾಮಗಳು ಖಂಡಿತ ಹೇಳಲ್ಪಟ್ಟಿವೆ. ಅಲ್ಲಿ ಚಂದ್ರನಿಂದ ನಿಮಗೆ ಆತನ ಜಯ, ಲಾಭ, ಸಿದ್ಧಿಯನ್ನು ಕೊಡ್ತಾನೆ. ರಾಹು ಹಾಗೆ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಅಧಿಕಾರವನ್ನು ಕೊಡ್ತಾನೆ. ಹಿಂದೆ ನಿಮಗೆ ಬಿಟ್ಟು ಹೋದಂಥ ಅಧಿಕಾರ ಪದವಿಗಳು ಈಗ ಸಿಗುವಂಥದ್ದಾಗಲಿ, ಅಥವಾ ಹಿಂದೆ ನಿಮಗೆ ಯಾವುದೇ ನೀವು ಪ್ರಯತ್ನ ಮಾಡಿ ಅದು ಅವಕಾಶ ನಿಮಗೆ ಸಿಗದಂಥ ಚಾನ್ಸ್ಗಳು ಈಗ ಸಿಗುವಂಥದ್ದಾಗಲಿ, ಅಥವಾ ಹಿಂದೆ ನೀವು ಆಯ್ಕೆ ಆಗಿದಂಥ ಯಾವುದೇ ರೀತಿಯ ಉದ್ಯೋಗಕ್ಕೆ ಈಗ ಮರು ಆಯ್ಕೆ ಆಗುವಂಥದ್ದಾಗಲಿ, ಅಥವಾ ಸರ್ಕಾರದ ಮೂಲ, ಕೋರ್ಟ್ ಕಚೇರಿ ಮೂಲದ ನಿಮಗೆ ಯಶಸ್ಸು ವಿನ್ ಆಗುವಂಥದ್ದು, ಜೊತೆಗೆ ಸರ್ಕಾರದ ಹುದ್ದೆ IAS, KS, IPS ಅಥವಾ ಇನ್ನಿತರ ಯಾವುದೇ ಸ್ಪರ್ಧಾತ್ಮಕ ಹುದ್ದೆಗಳು ಇರ್ಬೋದು, ಅದೆಲ್ಲ ಕೆಲವರಿಗೆ ಸೀಟು ಸಿಗುವಂಥದ್ದು. ಅದೇ ರೀತಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯಮ, ಶಿಕ್ಷಣ ಏನಿದೆ ಆ ಕ್ಷೇತ್ರದಲ್ಲಿ ನಿಮಗೆ ಈಗ ದಿಢೀರಾಗಿ ಹೆಚ್ಚಿನ ಒಂದು ಬಡ್ತಿ, ಹೆಚ್ಚಿನ ಒಂದು ಆದಾಯ ಸಿಗುವಂಥದ್ದು, ಹೆಚ್ಚಿನ ಒಂದು ಉನ್ನತಿ, ಪ್ರಶಸ್ತಿ ಅಥವಾ ಇನ್ಕ್ರಿಮೆಂಟು, ಇದೆಲ್ಲ ಪ್ರಮೋಷನ್ ಇವೆಲ್ಲ ಆಗುವಂಥದ್ದು. ಹಾಗಾಗಿ ಅನೇಕ ಉತ್ತಮ ಪರಿಣಾಮಗಳು ನಿಮ್ಮ ವೈಯಕ್ತಿಕ ಜೀವನದ ಮೇಲೂ, ನಿಮ್ಮ ಕಾರ್ಯಕ್ಷೇತ್ರದ ಮೇಲೂ, ಅಥವಾ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳ ಮೇಲೂ, ಅಥವಾ ಉದ್ಯೋಗ ಮಾಡುವಂಥ ಉದ್ಯೋಗಾರ್ಥಿಗಳ ಮೇಲೂ, ಎಲ್ಲರ ಮೇಲೂ ಆ ಉತ್ತಮ ಪರಿಣಾಮ ನಿಮಗೆ ಬರುತ್ತೆ. ಹಾಗಾಗಿ ಇದರಿಂದ ನೀವು ಗ್ರಹಣದಿಂದ ಹೆಚ್ಚೇನೂ ಚಿಂತೆಯಾಗಬೇಕಲ್ಲ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥದ್ದು, ಸೂರ್ಯನೂ ಸಹ ಇದೇ ಕಾಲದಲ್ಲಿ ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥದ್ದು, ಶನಿ ಮಹಾರಾಜರು ಸಹ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮವನ್ನು ಮಾಡದೆ ಉತ್ತಮ ಸ್ಥಾನದಲ್ಲಿ ಇರುವಂಥದ್ದು, ಅದು ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಹೆಚ್ಚಿನ ಶುಭ ಗ್ರಹಗಳ ಅನುಕೂಲ ಇರುತ್ತೆ. ಜೊತೆಗೆ ದೀರ್ಘಚಾರಿ ಗ್ರಹಗಳ ಅನುಕೂಲದು ನಿಮಗೆ ಇರೋ ಕಾರಣ ಅಲ್ಲಿ ರಾಹು ಆಗಲಿ, ಚಂದ್ರನಾಗಲಿ ನಿಮಗೆ ಇದನ್ನು ಹೆಚ್ಚೇನು ಕೆಡುಕನ್ನು ಉಂಟು ಮಾಡೋದಿಲ್ಲ. ನಿಮಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತವೆ. ಕೆಲವರಿಗೆ ಉದ್ಯೋಗದ ವಿಚಾರ, ಅಥವಾ ಮದುವೆಯ ವಿಚಾರ, ಅಥವಾ ಭೂಮಿ ಮನೆ ಕೊಳ್ಳೋ ವಿಚಾರ, ಅಥವಾ ಇನ್ನಿತರ ಯಾವುದಾದ್ರು ಸ್ಥಿರವಾದ ಕಾರ್ಯಗಳು, ಕನಸುಗಳು, ಗುರಿಗಳನ್ನು ತಲುಪಲಿಕ್ಕೆ ವೃಷಭ ರಾಶಿಯವರಿಗೆ ಈ ಗ್ರಹಣವು ಸಹಾಯಕ ಆಗಿರುತ್ತೆ. ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸಾರ್ವತ್ರಿಕ ಇರುವಂಥದ್ದು 10-20% ಇರ್ಬೋದು. ಆದರೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ ಹೆಚ್ಚಿನ ಒಂದು ಉತ್ತಮ ಪರಿಣಾಮಗಳು ನಿಮಗೆ ಸಿಗುವಂಥ 2ನೇ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳರೆ ಈ ಗ್ರಹಣ ಕಾಲದಲ್ಲಿ ಹೇಳ್ಬೋದ ಸ್ತುತಿ ಶ್ಲೋಕ ಪ್ರಾರ್ಥನೆಯೂ ಸಹ ಹೇಳ್ಬೋದಾಗಿದೆ ವೃಷಭದವರು. ಮುಂದೆ ಮಿಥುನ ರಾಶಿಗೆ ಈ ಒಂದು ಗ್ರಹಣ ನಿಮ್ಮ ರಾಶಿಯಿಂದ ನವಮದಲ್ಲಿ ಅಥವಾ ಭಾಗ್ಯಸ್ಥಾನ ಅಂತ ಹೇಳ್ತಾರೆ. ಹಾಗೆ ನವಮದಲ್ಲಿ ಆಗುವಂಥ ಗ್ರಹಣ, ಆದರೆ ನಿಮ್ಮ ರಾಶಿಗೆ ಗ್ರಹಣದ ರಾಶಿಯಿಂದ ನಿಮ್ಮ ರಾಶಿಗೆ ಪಂಚಮ ಸ್ಥಾನ ಅಂತ ಆಗುತ್ತೆ. ಹಾಗಾಗಿ ಇದು ಮಿಶ್ರ ಫಲಗಳನ್ನು ಸೂಚಿಸುವಂತಹ ಸ್ಥಾನ ಆಗಿರುತ್ತೆ. ಅದು ರಾಹುವಿಗಾಗಲಿ ಚಂದ್ರನಿಗಾಗಲಿ ಇಲ್ಲಿ ನಿಮಗೆ ಮಿಶ್ರ ಫಲಗಳ ಸೂಚನೆ ಕಂಡುಬರುತ್ತೆ. ಮಿಶ್ರ ಫಲಗಳಂದರೆ ಕೆಲವೊಮ್ಮೆ ಸ್ವಲ್ಪ ಮಟ್ಟ ಸಣ್ಣ ಪುಟ್ಟ ಏರ್ಪೇರುಗಳು, ಅಥವಾ ಮಾಡುವಂಥ ಕೆಲಸಗಳ ವಿಳಂಬಗಳು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ನೀವು ತಕ್ಷಣ ಆಗಬೇಕಾದ ಕೆಲಸಗಳು ಇನ್ನೂ ಸ್ವಲ್ಪ ನಿಧಾನ ಆಗುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕೆಲವರಿಗೆ ತಲೆದೋರ್ಬೋದು, ಅಥವಾ ಸಣ್ಣ ಪುಟ್ಟವಾದ ಆರ್ಥಿಕವಾದ ನಷ್ಟಗಳು ಕೆಲವರಿಗೆ ತಲೆದೋರ್ಬೋದು, ಅಥವಾ ಕೌಟುಂಬಿಕವಾಗಿ ಏನಾದರೂ ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಇವೆಲ್ಲ ಬರ್ಬೋದು. ಹಾಗಾಗಿ ತನು ಮನ ಧನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದಾಗಿದೆ. ತುಂಬ ಗಂಭೀರ ಅಥವಾ ತುಂಬ ಒಂದು ಸಂಕಷ್ಟದಾಯಕ, ಕಂಟಕದಾಯಕವಾದ ಯಾವುದೇ ಆಚರಣೆಗಳು ಬರೋದಿಲ್ಲ. ಸಣ್ಣ ಪುಟ್ಟ ಏರ್ಪೇರುಗಳು ಬರುವುದು. ವಿಶೇಷವಾಗಿ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರೋದು. ಮನಸ್ಸಿಗೆ ಸ್ವಲ್ಪ ಏನಾದರೂ ನಕಾರಾತ್ಮಕ ಭಾವನೆ, ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುವಂಥದ್ದು, ಸಿಟ್ಟು ಹೆಚ್ಚಳ ಆಗುವಂಥದ್ದು, ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದು, ತಂದೆ ತಾಯಿ ಬಾಂಧವ್ಯ, ಗಂಡ ಹೆಂಡತಿರ ಬಾಂಧವ್ಯ ಅಥವಾ ಸೋದರರ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಮನಸ್ಸಲ್ಲಿ ಈಗ ಏನಾದರೂ ನೀವು ಪ್ರಯತ್ನ ಮಾಡಿದರೆ ಅಲ್ಲಿ ನಿಮಗೆ ಲಕ್ ಅಥವಾ ನಿಮ್ಮ ಅದೃಷ್ಟ ಸ್ವಲ್ಪ ಕೈ ಕೊಡುವಂಥದ್ದು, ಅಥವಾ ಲಾಸ್ಟ್ ಮೊಮೆಂಟಿಗೆ ಅವೆಲ್ಲ ಕ್ಯಾನ್ಸಲೇಷನ್, ರದ್ದಾಗುವಂಥದ್ದು ಮುಂತಾದೆಲ್ಲ ಆಗುವಂಥದ್ದು. ಹಾಗಾಗಿ ಇವೆಲ್ಲವನ್ನ ಸ್ವಲ್ಪ ನೀವು ಸಮಾಧಾನವಾಗಿ ಸ್ವಲ್ಪ ಸರಿಪಡಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಯಾವುದೇ ವಿಚಾರದಲ್ಲಿ ಆತುರ ನಿರ್ಧಾರ ಬೇಡ. ಜೊತೆಗೆ ತನುಮನ ಧನದ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಮಿಥುನ ರಾಶಿಯವರು ಸ್ವಲ್ಪ ಸಮ್ಮಿಶ್ರ ಫಲದ ಸೂಚನೆ ಇರೋ ಕಾರಣ ಕೊನೆಗೆ ಹೇಳತಕ್ಕಂತಹ ಈ ಗ್ರಹಣ ಕಾಲದಲ್ಲಿ ಹೇಳುವುದು ದೇವತಾ ಸ್ತೋತ್ರ, ಸ್ತುತಿ ಶ್ಲೋಕ ಪ್ರಾರ್ಥನೆಯು ಹೇಳ್ಬೋದಾಗಿದೆ.
ಮುಂದೆ ಕರ್ಕಾಟಕ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ನಿಮ್ಮ ರಾಶಿಗೆ ತುಂಬ ಸ್ವಲ್ಪ ಹೆಚ್ಚಿನ ಅಡ್ಡ ಪರಿಣಾಮ ಅಥವಾ ಸಂಕಷ್ಟ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ನಿಮ್ಮ ರಾಶಾಧಿಪತಿಯಾದ ಚಂದ್ರನೇ ನಿಮ್ಮ ರಾಶಾಧಿಪತಿ. ಆ ಚಂದ್ರನಿಗೆ ಸಂಭವಿಸಿದಂಥ ಗ್ರಹಣ. ಎರಡನೇದಾಗಿ ನಿಮ್ಮ ರಾಶಿಯಿಂದ ಇದು ಷಷ್ಠಾಷ್ಟಕ ಅಥವಾ 8-6ರ ಒಂದು ಪರಿಣಾಮ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಆಗುವಂತಹ ಘಟನೆ. ಹಾಗಾಗಿ ಷಷ್ಠಾಷ್ಟಕದ ಪರಿಣಾಮವು ಸ್ವಲ್ಪ ಹೆಚ್ಚಳ ನಿಮಗೆ ಆರೋಗ್ಯದ ಮೇಲೋ, ಹಣಕಾಸಿನ ಮೇಲೋ, ಅಥವಾ ನಿಮ್ಮ ವೈಯಕ್ತಿಕ ಜೀವನದ ಮೇಲೋ, ಮನಸ್ಸಿನ ಮೇಲೋ, ಹಾಗೆ ತನು ಮನ ಧನದ ಮೇಲೋ ಹೆಚ್ಚಿನ ಅಡ್ಡ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಗ್ರಹಣದ ಬಳಿಕ ಕಟಕ ರಾಶಿಯವರು ತುಂಬ ಜಾಗರೂಕರಾಗಿ ಇರಬೇಕು, ಎಚ್ಚರಿಕೆಯಿಂದ ಇರಬೇಕು. ವಿಶೇಷವಾಗಿ ಆರೋಗ್ಯ ವಿಚಾರ. ಈಗಾಗಲೇ ಯಾರಿಗೆ ಆರೋಗ್ಯ ಸಮಸ್ಯೆ ಉಳ್ಳಂತಹ ಕಟಕ ರಾಶಿಯವರಿಗೆ ಅವರ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಉದಾಹರಣೆಗೆ ಯಾರಿಗೆ BP-ನೋ, ಶುಗರೋ, ಹೈಪರ್ ಟೆನ್ಷನೋ, ಅಥವಾ ಇನ್ನಿತರ ಆರ್ಥರೈಟಿಸೋ, ಅಥವಾ ಇನ್ನಿತರ ಜಾಯಿಂಟ್ ಪೇನ್ ಇರ್ಬೋದು, ಅಥವಾ ಇನ್ನಿತರ ಹೊಟ್ಟೆಗೆ ಸಂಬಂಧಪಟ್ಟದ್ದು, ಕರುಳಿಗೆ ಸಂಬಂಧಪಟ್ಟಿರ್ಬೋದು, ಕಿಡ್ನಿ ಲಿವರ್ಗೆ ಸಂಬಂಧಪಟ್ಟದಿರ್ಬೋದು. ಅವೆಲ್ಲವೂ ಈಗ ಆಂತರಿಕವಾದ ಅವಯವಗಳು ಅಂತ ಹೇಳ್ಬೋದು. ಆದರೆ ನಮ್ಮ ಹೊರಗೆ ಕಾಣಿಸೋದಿಲ್ಲ. ಆ ಆಂತರಿಕ ಅವಯವಗಳಿಗೆ ಸಂಬಂಧಪಟ್ಟ ಏನಾದರೂ ಊನಗಳು, ನ್ಯೂನತೆಗಳು ಆಗ್ಬೋದು, ಅಥವಾ ಅಂಥದ್ರಲ್ಲಿ ಏನಾದರೂ ಈ ಸ್ಟೋನ್ಗಳು ಆಗುವಂಥದ್ದು ಮುಂತಾದೆಲ್ಲ ಈ ಕಾಲದಲ್ಲಿ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಗರ್ಭಕೋಶಕ ಅಥವಾ ಸ್ತ್ರೀ ಜನನ ಅಂಗಕ್ಕೆ ಸಂಬಂಧಪಟ್ಟ ಕೆಲವು ದೋಷಗಳು, ಯೂರಿನರಿ ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಸ್ವಲ್ಪ ಈಗ ಹೆಚ್ಚಳ ಆಗುವಂಥದ್ದು ಇರುತ್ತೆ. ಹಾಗಾಗಿ ಈ ಎಲ್ಲ ವರ್ಗದ ಕಟಕ ರಾಶಿಯವರು ಆರೋಗ್ಯದ ಬಗ್ಗೆ ಗ್ರಹಣದ ಅಂದರೆ ಆರೋಗ್ಯ ರಕ್ಷಣೆ ಪ್ರತಿಯೊಬ್ಬರ ಪ್ರತಿದಿನದ ಕರ್ತವ್ಯ. ಅದನ್ನು ಗ್ರಹಣ ಬಂತು ಅಥವಾ ಗ್ರಹಣ ಹೋಯಿತು ಅಂತ ನೆಗ್ಲೆಕ್ಟ್ ಮಾಡೋದು ಹಂಗೇನಿಲ್ಲ. ಆದರೆ ಇಲ್ಲಿ ವಿಶೇಷವಾಗಿ ಗ್ರಹಣದ ಬಳಿಕ ಆಗುವಂಥ ಆರೋಗ್ಯದ ಕಾಳಜಿ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಆರೋಗ್ಯದ ಕಾಳಜಿ ಬಗ್ಗೆ ರಾಜಿ ಮಾಡಿಕೊಳ್ಳೋದು, ಕಾಂಪ್ರಮೈಸ್ ಆಗದೆ ನೀವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕಾಗತ್ತೆ. ಅದೇ ರೀತಿ ಈ ಕಾಲದಲ್ಲಿ ಆರೋಗ್ಯ ಅಷ್ಟೇ ಅಲ್ಲದೆ ನಿಮಗೆ ಆರ್ಥಿಕವಾಗಿಯೂ ಅಷ್ಟೇ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು. ಆಕಸ್ಮಿಕ ಖರ್ಚುಗಳು ಅಥವಾ ಇತರರಿಂದ ಮೋಸ ವಂಚನೆಗೆ ಒಳಗಾಗುವಂಥದ್ದು. ಜೊತೆಗೆ ಉಚಿತವಲ್ಲದ ಖರ್ಚುಗಳು ಅಂದರೆ ಅಪ್ರೋಜಕವಾದ ಖರ್ಚುಗಳು ಬರೋದು, ಆಸ್ಪತ್ರೆ ಖರ್ಚು ಅಥವಾ ಕೋರ್ಟ್ ಕಚೇರಿ ಖರ್ಚುಗಳು, ಅದೇ ದಂಡ ಪೆನಾಲ್ಟಿ ಕಟ್ಟುವಂಥದ್ದು, ಈ ರೀತಿ. ಹಾಗಾಗಿ ಅನಾವಶ್ಯಕ ಖರ್ಚುಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ, ಹಾಗೆ ಆರ್ಥಿಕತೆ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಜೊತೆ ರೀತಿ ಯಾವುದೇ ರೀತಿಯ ಸಾರ್ವಜನಿಕವಾದ ಕೆಲಸ ಅಂದರೆ ಕೋರ್ಟ್ ಕಚೇರಿ, ಸರ್ಕಾರಿ ಇಲಾಖೆ ಕೆಲಸ ಕಾರ್ಯಗಳು ಈಗ ನಿಮ್ಮ ವಿರುದ್ಧವಾಗಿ ಆಗ್ಬೋದು, ಅಥವಾ ಕೇಸುಗಳು ನಿಮ್ಮ ವಿರುದ್ಧವಾಗಿ ನೀವು ಕೇಸ್ನಲ್ಲಿ ಸೋಲುವಂಥದ್ದು, ಡಿಫೀಟ್ ಆಗುವಂಥದ್ದು ಘಟನೆಗಳು ಆಗುವಂಥದ್ದು. ಅದೇ ರೀತಿ ಯಾರು ವಿದ್ಯಾರ್ಥಿಗಳು, ಉದ್ಯೋಗಾರ್ಥಿಗಳು, ಅಭ್ಯಾಸಿಗಳು ಎಲ್ಲ ಇರ್ತಾರೆ, ಅವರಿಗೂ ಹಾಗೆ ಅವರಿಗೆ ನಿರಾಶೆ ಕಾಡುತ್ತೆ. ಅವರಿಗೆ ಯಾವುದೇ ರೀತಿಯ ನಿರೀಕ್ಷಿತವಾದ ಫಲಿತಾಂಶಗಳು ಬರದೇ ಇರ್ಬೋದು, ಅಥವಾ ನಿರೀಕ್ಷಿತವಾದ ಗುರಿಯನ್ನು ಮುಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗದೇ ಇರ್ಬೋದು. ಉದ್ಯೋಗಾರ್ಥಿಗಳು ಉದ್ಯೋಗದಲ್ಲಿರೋರಿಗೆ ಹಾಗೆ ಉದ್ಯೋಗದಲ್ಲಿ ಸ್ವಲ್ಪ ಅಡೆತಡೆ, ಮೇಲಧಿಕಾರಿಗಳ ಕಿರುಕುಳ, ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು, ಅದು ಇನ್ನಿತರ ರೀತಿಯ ಸಂಕಷ್ಟಗಳು ಎದುರಾಗುವಂಥದ್ದು. ಯಾಕಂದರೆ ನಿಮಗೆ ಇದೇ ಕಾಲದಲ್ಲಿ ಇಲ್ಲಿ ದೀರ್ಘಚಾರಿ ಇತರ ಯಾವುದೇ ಗ್ರಹಗಳು ಸಹ ಈಗ ಸಪೋರ್ಟ್ಗೆ ಇಲ್ಲ. ಉದಾಹರಣೆಗೆ ನಿಮಗೆ ಗುರು ನೋಡಿದರೆ ಗುರು ಬಲ ಇರೋದಿಲ್ಲ, ರವಿಯು ಸಹ ನಿಮಗೆ ಈಗ ಪೂರಕವಾಗಿ ಇರೋದಿಲ್ಲ, ಶನಿ ಮಹಾರಾಜರು ನಿಮಗೆ ಪೂರಕವಾಗಿರೋದಿಲ್ಲ, ಕೇತು ನಿಮಗೆ ಈಗ ವಿರುದ್ಧವಾಗಿದ್ದಾನೆ. ಹಾಗಾಗಿ ರಾಹು ಕೇತುಗಳು ವಿರುದ್ಧವಾಗಿದ್ದಾರೆ, ಚಂದ್ರನು ಇದೇ ಕಾಲದಲ್ಲಿ ವಿರುದ್ಧವಾಗಿರ್ತಾನೆ. ಜೊತೆಗೆ ತಾತ್ಕಾಲಿಕವಾಗಿ ಉತ್ತಮ ಫಲ ಕೊಡುವಂಥ ಗ್ರಹಗಳು ನಿಮಗೆ ಸದ್ಯಕ್ಕೆ ಪೂರಕವಾಗಿ ಇರಲ್ಲ. ಹಾಗಾಗಿ ಕಟಕ ರಾಶಿಯವರು ತುಂಬಾ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು. ಗ್ರಹಣದ ಬಳಿಕ ನಿಮ್ಮ ಎಲ್ಲ ತನುಮನ ಧನದ ವಿಚಾರವಾಗಿ ಎಚ್ಚರಿಕೆ, ಸಂಯಮವನ್ನು ಕಾಪಾಡಿಕೊಳ್ಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. ಹೊಸದರ ಆರಂಭ ಅಥವಾ ಹೊಸ ಒಪ್ಪಂದ ಇತ್ಯಾದಿಗಳು ಮಾಡೋದ್ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಎಲ್ಲಾದರೂ ನೀವು ಅಲ್ಲಿ ಒಂದು ವಿವಾದಕ್ಕೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿ ಸೆಲೆಬ್ರಿಟಿಗಳು ಅಥವಾ ಸಮಾಜದಲ್ಲಿರುವಂಥ ಒಂದು ಉನ್ನತ ಸ್ಥಾನದಲ್ಲಿರೋ ಅವರಿಗೆ ಸ್ವಲ್ಪ ಅಡ್ಡ ಪರಿಣಾಮಗಳು, ಕಳಂಕಗಳು ಜಾಸ್ತಿ ಬರ್ಬೋದಾಗಿದೆ. ಹಾಗಾಗಿ ಕೊನೆಗೆ ಹೇಳ್ತಕ್ಕಂಥ ಗ್ರಹಣ ಕಾಲದಲ್ಲಿ ಮಾಡುವುದು ದೇವತಾ ಶ್ಲೋಕ, ಪರಿಹಾರ, ಪ್ರಾರ್ಥನೆ ಅಥವಾ ಈ ಏನಾದರೂ ಧನ ಧರ್ಮಾದಿಗಳನ್ನು ಖಂಡಿತ ಕಟಕ ರಾಶಿಯವರು ಮಾಡುವಂಥ ಸಾಧ್ಯತೆ ಇರುತ್ತೆ, ಮಾಡಬೇಕಾಗತ್ತೆ. ಮುಂದೆ ಗಮನಿಸುವಂಥದ್ದು ಅಲ್ಲಿ ಸಿಂಹರಾಶಿ. ಸಿಂಹರಾಶಿಗೆ ಈ ಪರಿಣಾಮ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಆಗುತ್ತೆ ಗ್ರಹಣ. ನಿಮ್ಮ ರಾಶಿಯಿಂದ ಅಂದರೆ ಸಮಸಪ್ತಮ ಅಂತ ಹೇಳ್ತಾರೆ. ಸಮಸಪ್ತಮದಲ್ಲಿ ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯಾದ ರವಿ ಈಗ ಕೇತು ಯುತಿಯಿಂದ ಪಡೆದಿದ್ದಾನೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ರಾಹು ಕೇತುಗಳ ಪರಿಣಾಮ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಅಂದರೆ ತುಂಬ ಗಾಢವಾಗಿ ಅಲ್ಲದಿರೋ ತಕ್ಕ ಮಟ್ಟಿಗೆ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತೆ. ಗುರುಬಲದ ಒಂದು ರಕ್ಷಣೆ ನಿಮಗೆ ಸದ್ಯಕ್ಕೆ ಒಂದು ರಕ್ಷಣಾ ಕವಚ ಅಂತ ಆಗಿರುತ್ತೆ. ಹಾಗೆ ರಕ್ಷಣಾ ಕವಚ ಗುರುಬಲದ ರಕ್ಷಣೆ ಇರುತ್ತೆ. ಆದರೂ ನಿಮಗೆ ಗ್ರಹಣದಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗುವಂಥ ಸಾಧ್ಯತೆ ಬರುತ್ತೆ. ವಿಶೇಷವಾಗಿ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಸುಖ ಶಾಂತಿ ನೆಮ್ಮದಿಗೆ ಭಂಗ ಬರುವಂಥದ್ದು. ನಿಮ್ಮ ಸುಖ ಶಾಂತಿ ನೆಮ್ಮದಿ ಅಂತ ಏನಿರುತ್ತೆ ಅದಕ್ಕೆ ಭಂಗ ತರುವಂಥ ಘಟನೆಗಳು. ಕೆಲವರಿಗೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಾಣ್ಬೋದು. ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಈ ಎದೆ ಅಥವಾ ಹೃದಯ ಅಥವಾ ಈ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟ ಏನಾದ್ರು ಏರುಪೇರುಗಳು ನಿಮಗೆ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಹಣಕಾಸಿಗೆ ಸಂಬಂಧಪಟ್ಟು ಬರಬೇಕಾದ ಹಣ ವಿಳಂಬ ಆಗುವಂಥದ್ದು ಅಥವಾ ಕೊನೆ ಕ್ಷಣದಲ್ಲಿ ನಿಮಗೆ ಹಣ ಕೈ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಎಲ್ಲ ನಿಂತಿರೋದು. ಹಾಗಾಗಿ ಅವೆಲ್ಲ ಕೆಲವು ಕ್ಯಾನ್ಸಲೇಷನ್ ಆಗುವಂಥದ್ದು, ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದೆಲ್ಲ ಘಟನೆಗಳು ಆಗ್ಬೋದು. ಹಾಗೆ ಎಲ್ಲ ಫಲಗಳು ನಿಮಗೆ ವಿಳಂಬ
ಅಥವಾ ಕೆಲವು ರದ್ದಾಗುವಂಥ ಘಟನೆಗಳು ಆಗುವಂಥ ಸಾಧ್ಯತೆ. ಇನ್ನು ಉದ್ಯೋಗಿಗಳಿಗೆ ಸಾಗಿ ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೇನೂ ಆರೋಪಗಳು, ಇನ್ನು ಕೆಲವರಿಗೆ ಸಸ್ಪೆನ್ಷನ್ ಎಲ್ಲ ಆಗುವಂಥ ಘಟನೆಗಳು, ವಿಶೇಷವಾಗಿ ಸರ್ಕಾರಿ ಹುದ್ದೆ ಸಾರ್ವಜನಿಕ ಹುದ್ದೆಯಲ್ಲಿರೋರಿಗೆ ಅವರ ಮೇಲೆ ಆಪಾದನೆ ಆರೋಪಗಳು ಬರುವಂಥದ್ದು, ಅಥವಾ ಯಾವುದೇ ಒಂದು ಘಟನೆಗಳು ನಿಮ್ಮ ಮೇಲೆ ಸಾಬೀತಾಗಿ ನಿಮ್ಮ ಮೇಲೆ ಕಾನೂನು ಕ್ರಮಗಳು ಬರುವಂಥದ್ದು, ಇವೆಲ್ಲ ಸಾಧ್ಯತೆ ಬರುತ್ತೆ. ಇನ್ನು ಆರೋಗ್ಯದಲ್ಲಿ ಸಾಗಿ ಅಷ್ಟೊಂದು ಕಂಫರ್ಟೇಬಲ್ ಆಗಿ ಇರೋದಿಲ್ಲ. ಹೆಲ್ತಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳು, ಆಹಾರ ನೀರಿನಿಂದ ಅಥವಾ ಹವಾಮಾನದಿಂದ ಕೆಲವು ಏರುಪೇರಿನ ಘಟನೆಗಳು ಆರೋಗ್ಯದಲ್ಲಿ ಸಹ ಬರ್ಬೋದಾಗಿದೆ. ಹಾಗೆ ಸಾಕಷ್ಟು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ತುಂಬ ಕೆಟ್ಟದಲ್ಲದೆ ಇದ್ದರೂ ನಿಮಗೇನು ಹೆಚ್ಚಿನ ಒಳ್ಳೆಯ ಪರಿಣಾಮಗಳು ಬರೋದಿಲ್ಲ. ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅದು ಕೆಲವು ಸ್ವಲ್ಪ ಒಳ್ಳೆಯದಾಗ್ಬೋದು, ಸ್ವಲ್ಪ ಕೆಟ್ಟದಾಗ್ಬೋದು ಎಲ್ಲ ಆಗುತ್ತೆ. ಗುರುವಿನ ಬಲದ ರಕ್ಷಣೆ ಇದ್ದರೂ ಸಹಿತ ಅಲ್ಲಿ ನಿಮಗೆ ರಾಹುನ ವೈರುಧ್ಯ, ಕೇತುನ ವೈರುಧ್ಯ ಖಂಡಿತ ಇರುತ್ತೆ. ಶನಿ ಮಹಾರಾಜ ನಿಮಗೆ ಪೂರಕವಾದ ಫಲಿತಾಂಶ ಇರೋದಿಲ್ಲ. ಹಾಗೆ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡಾಗ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ಪರಿಹಾರ ಮಾರ್ಗ ಸ್ತುತಿ ಶ್ಲೋಕವನ್ನು ಹೇಳ್ಬೋದಾಗಿದೆ ಸಿಂಹದವರು. ಮುಂದೆ ಕನ್ಯಾ ರಾಶಿ ನಿಮ್ಮ ರಾಶಿಯಿಂದ 6ನೇ ಸ್ಥಾನ, ಷಷ್ಠದ ಸ್ಥಾನದಲ್ಲಿ ಇರುವಂಥದ್ದು. 6ನೇ ಸ್ಥಾನದಲ್ಲಿ ಆಗುವಂಥದ್ದು ಒಳ್ಳೆ ಉತ್ತಮ ಪರಿಣಾಮ ಚಂದ್ರನಾಗಲಿ ರಾಹುವಾಗಲಿ ಕೊಡ್ತಾರೆ. ಹಾಗೆ ನೀವು ಹೆಚ್ಚಿನ ಆತಂಕ ಪಡುವುದಿಲ್ಲ. ಹಾಗಾಗಿ ಈ ಗ್ರಹಣದಿಂದ ಉತ್ತಮ ಪಡೆಯುವಂಥ 3ನೇ ರಾಶಿ ಕನ್ಯಾ ರಾಶಿ ಎಂದು ಹೇಳ್ಬೋದಾಗಿದೆ. ಅಲ್ಲಿ ನಿಮಗೆ ವಿಶೇಷವಾದ ಆರೋಗ್ಯದ ವಿಚಾರವಾಗಿರ್ಬೋದು, ಹಣಕಾಸಿನ ವಿಚಾರವಾಗಿ ಗ್ರಹಣದ ಬಳಿಕ ಒಳ್ಳೆಯದಾಗುತ್ತೆ. ಹಿಂದೆ ನಿಮಗೆ ಬಾಕಿಯಾಗಿದ್ದ ಅಥವಾ ಸಿಗದೇ ಇದ್ದಂಥ ಹಣಕಾಸಾಗಲಿ ಅಥವಾ ಯಾವುದೇ ರೀತಿಯ ನಿಮಗೆ ಸಂಪತ್ತಾಗಲಿ ಈಗ ಸಿಗುವಂಥದ್ದು. ಕೌಟುಂಬಿಕವಾದ ವಿವಾದಗಳಿಗೆ ಪರಿಹಾರ ಆಗುವಂಥದ್ದು, ಕೌಟುಂಬಿಕವಾದ ಆಸ್ತಿ, ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ನಿತರ ಯಾವುದೇ ನಿಮಗೆ ಸಿಗಬೇಕಾದ ಸ್ವತ್ತು ಇತ್ಯಾದಿಗಳೀಗ ಸಿಗುವಂಥ ಅವಕಾಶ. ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಹಿಂದೆ ಇದ್ದ ಬಿರುಕು ಅಥವಾ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಉತ್ತಮ ಬಾಂಧವ್ಯ ಮಾಡುವಂಥದ್ದು, ಕೌಟುಂಬಿಕ ವಾತಾವರಣ ಸ್ವಲ್ಪ ತಿಳಿ ಆಗುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಈಗ ಮಿತ್ರರಾಗುವಂಥದ್ದು, ಹಿಂದೆ ನಿಮಗೆ ದ್ವೇಷ ಮಾಡ್ತಿದ್ರು ಈಗ ನಿಮ್ಮನ್ನು ಪ್ರೀತಿ ಮಾಡುವಂಥದ್ದು, ಇವೆಲ್ಲ ಅಪರೂಪದ ಘಟನೆಗಳು ಆಗುವಂಥದ್ದು. ಅದೇ ರೀತಿ ಆರೋಗ್ಯದ ಮೇಲೆ ಸಹ ಉತ್ತಮ ಪರಿಣಾಮ ಇದಿರುತ್ತೆ. ಆರೋಗ್ಯ ಸಹ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿರುತ್ತೆ. ಅದೇ ರೀತಿ ನೀವು ಮಾಡುವಂಥ ವೃತ್ತಿ, ಉದ್ಯಮ, ವ್ಯಾಪಾರ ಇವೆಲ್ಲವೂ ಸ್ವಲ್ಪ ಸಲೀಸಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಈ ಗ್ರಹಣದಿಂದ ಹೆಚ್ಚು ಉತ್ತಮ ಫಲವನ್ನು ಪಡೆಯುತ್ತಾರೆ ಕನ್ಯಾ ರಾಶಿಯವರು. ಸ್ವಲ್ಪ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಇರ್ಬೋದು. ಈಗ ಗುರುಬಲದ ಕೊರತೆ ಇರುವ ಕಾರಣ, ಅಲ್ಲಿ ಕೇತುನ ವೈರುಧ್ಯದ ಕಾರಣ, ಶನಿ ಮಹಾರಾಜರ ಸ್ವಲ್ಪ ಅಡ್ಡ ಪರಿಣಾಮದ ಕಾರಣ ಸಣ್ಣ ಪುಟ್ಟ ಏರ್ಪೇರುಗಳು ಸ್ವಲ್ಪ ಮಟ್ಟಿಗೆ ಬರ್ಬೋದು. ಹೊರತು ಆರೋಗ್ಯದಲ್ಲಿ ಆಗಲಿ, ಹಣಕಾಸಿನಲ್ಲಾಗಲಿ ಅಥವಾ ಇನ್ನಿತರ ವೈಯಕ್ತಿಕ ವಿಚಾರದಲ್ಲಿ ಗ್ರಹಣದ ಬಳಿಕ ಯಾವುದೇ ರೀತಿಯ ಹೆಚ್ಚಿನ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇರೋದಿಲ್ಲ. ಕೆಲವೊಂದು ಒಳ್ಳೆಯದೇ ಆಗ್ಬೋದು, ಅಥವಾ ಆಕಸ್ಮಿಕವಾಗಿ ಲಾಭ ಆಗುವಂಥದ್ದು, ಆಕಸ್ಮಿಕ ಕೆಲವು ಉತ್ತಮ ಫಲಗಳು ಆಗುವಂಥದ್ದು. ಹಿಂದೆ ನೀವು ಆಸೆ ಬಿಟ್ಟಂತಹ ಅಥವಾ ಅದನ್ನು ಪ್ರಯತ್ನ ಮಾಡಿ ಕೈ ಬಿಟ್ಟಂಥ ವಿಚಾರಗಳು ಈಗ ಮತ್ತೊಮ್ಮೆ ಮುನ್ನೆಲೆಗೆ ಬಂದು ಅದರ ಮೂಲಕ ನಿಮಗೆ ಲಾಭ ಆಗುವಂಥದ್ದು. ಈ ರೀತಿ ಹಲವಾರು ಒಂದು ಪವಾಡ ಸದೃಶವಾದ ಘಟನೆಗಳು ಈ ಕನ್ಯಾ ರಾಶಿಯವರ ಜೀವನದಲ್ಲಿ ಗ್ರಹಣದ ಬಳಿಕ ಜರಬಹುದಾಗಿದೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥ ಕನ್ಯಾ ರಾಶಿಯವರು ಕೊನೆಗೆ ಹೇಳತಕ್ಕಂಥ ಈ ಗ್ರಹಣಕ್ಕೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಸಹ ಮಾಡ್ಬೋದಾಗಿದೆ. ಇನ್ನು ತುಲಾರಾಶಿಗೆ ಈ ಒಂದು ಗ್ರಹಣದ ಪರಿಣಾಮ ಅಲ್ಲಿ ಚಂದ್ರ ಮತ್ತು ರಾಹುವಿನ ಒಂದು ಸ್ಥಾನದ ಮೇಲೆ ನೋಡಿದಾಗ ಪಂಚಮದಲ್ಲಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಇರುವಂಥದ್ದು ರಾಹು ಚಂದ್ರರು. ಹಾಗೆ ಪಂಚಮದಲ್ಲಿ ಇರುವ ಕಾರಣ ಮಿಶ್ರ ಫಲಗಳ ಸೂಚನೆ ವ್ಯಕ್ತವಾಗಿರುತ್ತೆ. 9-5ರ ಒಂದು ಚಲನೆ ಅಂತ ಹೇಳಿದರೆ ಅದು ಮಿಶ್ರ ಫಲಗಳನ್ನು ಸೂಚಿಸುತ್ತೆ. ಹಾಗೆ ಮಿಶ್ರ ಫಲಗಳು ಅಂದರೆ ಸಣ್ಣ ಪುಟ್ಟ ಏರುಪೇರುಗಳು ಆರೋಗ್ಯದಲ್ಲಿ ಬರ್ಬೋದು, ಸಣ್ಣ ಪುಟ್ಟ ಏರುಪೇರುಗಳು ಆರ್ಥಿಕತೆ ಅಂದರೆ ಹಣಕಾಸಿನಲ್ಲಿ ಬರುವಂಥದ್ದು. ಇನ್ನು ವೈಯಕ್ತಿಕ ಜೀವನದಲ್ಲಿ ಹಾಗೆ ಸಣ್ಣ ಪುಟ್ಟ ಏರುಪೇರುಗಳು ಗುಜರ್ಬೋದು. ಅಥವಾ ಕೆಲವು ಪರಿಣಾಮಗಳು ಸ್ವಲ್ಪ ವಿಳಂಬವಾಗಿ ಅಂದರೆ ಇವತ್ತು ಸಿಗುತ್ತೆ ಅನ್ನೋದು ಒಂದು ವಾರ ನಡುವೆ ಸಿಗ್ಬೋದು. ಅಥವಾ ತಕ್ಷಣ ಆಗುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಇನ್ನೂ ಸ್ವಲ್ಪ ವಿಳಂಬ ಆಗುವಂಥದ್ದು, ಯಾವುದೇ ರೀತಿ ಕೊನೆ ಕ್ಷಣದಲ್ಲಿ ಅದು ಮುಂದೂಡಲ್ಪಡುವಂಥದ್ದು, ಇಂತಹ ಘಟನೆಗಳು ಆಗ್ಬೋದು. ಇಲ್ಲಿ ನಿಮಗೆ ವಿಶೇಷವಾಗಿ ಅದೃಷ್ಟ ಅಂದರೆ ಈ ಕಾಲದಲ್ಲಿ ಗುರುವಿನ ಬೆಂಬಲ ಇದೆ, ಶನಿ ಮಹಾರಾಜರು ಪೂರಕವಾಗಿರ್ತಾರೆ, ರವಿಯು ನಿಮಗೆ ಲಾಭದಲ್ಲಿ ಇರುವಂಥದ್ದು. ಅದೇ ರೀತಿ ಇತರ ಗ್ರಹಗಳಾದ ಒಂದು ಕೇತುವಿನ ಪ್ರಭಾವ ನಿಮಗೆ ಸ್ವಲ್ಪ ಉತ್ತಮವಾಗಿ ಇರುತ್ತೆ. ಹಾಗಾಗಿ ನೀವು ಹೆಚ್ಚು ಈಗ ಚಿಂತೆ ಆತಂಕ ಪಡೋದಿಲ್ಲ. ಸಣ್ಣ ಪುಟ್ಟ ಸಾಂಕೇತಿಕ ಒಂದು ಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತಾರೆ, ಅಂಥ ಸಾಂಕೇತಿಕವಾಗಿ ಕೆಲವೊಂದು ಏರುಪೇರುಗಳು ನಿಮ್ಮ ಮೇಲೆ ಆಗ್ಬೋದು. ಹೊರತು ಹೆಚ್ಚಿನ ಉತ್ತಮ ಪರಿಣಾಮಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಪಂಚಮ ನವದ ಒಂದು ಅಲ್ಲಿ ರಾಹು ಮತ್ತು ಚಂದ್ರರ ಕಾರಣವಾಗಿ ಕೆಲವೊಮ್ಮೆ ವೈಯಕ್ತಿಕ ಜೀವನದ ಮೇಲೆ ಅಂದರೆ ಕೌಟುಂಬಿಕ ಜೀವನದ ಮೇಲೆ, ವಿಶೇಷವಾಗಿ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಏರುಪೇರು ಬರ್ಬೋದು. ಅಥವಾ ಹಿರಿಯ ಅಧಿಕಾರಿ ಮತ್ತು ಕಿರಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಅಥವಾ ಮನೆಯಲ್ಲಿ ಸಹ ಹಾಗೆ ಬಂಧುಗಳ ಜೊತೆಗೆ ಅಥವಾ ಪತಿ ಪತ್ನಿಯರ ಮಧ್ಯೆ ಮಾತುಕತೆ ಜಗಳಗಳ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚಿನ ಏನು ಅಡ್ಡ ಪರಿಣಾಮಗಳನ್ನ. ಹಾಗಾಗಿ ನೀವು ಮಾತು, ನಿಮ್ಮ ನಡವಳಿಕೆ, ಬಾಂಧವ್ಯ ಇದರ ಮೇಲೆ ಸ್ವಲ್ಪ ಒತ್ತನ್ನು ಕೊಡಬೇಕು. ಆರ್ಥಿಕತೆ, ಆರೋಗ್ಯದ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೇನು ಇರೋದಿಲ್ಲ. ಹಾಗಾಗಿ ಈ ಒಂದು ತುಲಾರಾಶಿಯವರು ಈ ಗ್ರಹಣದಿಂದ ಆಗುವಂಥ ಪರಿಣಾಮಗಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಿಕೊಂಡು ಕೊನೆಗೆ ಹೇಳತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ. ಮುಂದೆ ವೃಶ್ಚಿಕ ರಾಶಿಗೆ ಅರ್ಧಾಷ್ಟಮ ಅಥವಾ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಆಗುವಂತಹ ಘಟನೆ ಆಗಿರುತ್ತೆ. ಅದು ಸ್ವಲ್ಪ ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ಹೇಳಲ್ಪಟ್ಟಿದೆ. ಹಾಗೆ ನಿಮ್ಮ ರಾಶಿಯಿಂದ ಚತುರ್ಥದಲ್ಲಿ ಆಗುವಂಥ ಈ ರಾಹು ಮತ್ತು ಚಂದ್ರರು ಇರುವ ಕಾರಣ ಅಲ್ಲಿ ನಿಮಗೆ ಅನೇಕ ರೀತಿಯ ಒಂದು ಬಾಂಧವ್ಯದಲ್ಲಿ, ವೈಯಕ್ತಿಕ ಜೀವನದಲ್ಲಿ, ಆರ್ಥಿಕತೆ ಮೇಲೆ, ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು.
ನಿಮಗೆ ಹಿಂದೆ ಇದ್ದಂಥ ಬಾಂಧವ್ಯದಲ್ಲಿ ಈಗ ಕೊರತೆ, ತಂದೆ ಮಕ್ಕಳ ಬಾಂಧವ್ಯ, ಮಿತ್ರರ ಬಾಂಧವ್ಯ ಅಥವಾ ಗಂಡ ಹೆಂಡತಿರ ಬಾಂಧವ್ಯದಲ್ಲೂ ಕೊರತೆ ಬರುವಂಥದ್ದು, ಅಥವಾ ಎಲ್ಲೊಂದು ಉನ್ನತ ಹುದ್ದೆಯಲ್ಲಿ ಅಧಿಕಾರದಲ್ಲಿ ಇರುವಂಥ ಅವರ ಅಧಿಕಾರಕ್ಕೆ ಕುತ್ತು ತರುವಂತಹ ಘಟನೆಗಳು ನಿಮ್ಮದೇ ಜನರು ಅಂದರೆ ನಿಮ್ಮದೇ ಮಿತ್ರರು ನಿಮ್ಮದೇ ಬಂಧುಗಳು ಮಾಡುವಂಥದ್ದು. ಅದೇ ರೀತಿ ರಾಜಕೀಯ ಅಥವಾ ಸಾರ್ವಜನಿಕ ಜೀವನ ಮುಂತಾದಲ್ಲಿ ಇರೋರಿಗೆ ಅವರ ಮೇಲೆ ಗಂಭೀರವಾದ ಆರೋಪಗಳು ಬರೋದು ಅಥವಾ ಅವರು ಹಿಂದೆ ಮಾಡಿದ ಯಾವುದೇ ಅನಾಚಾರ ಅಕ್ರಮ ಅನ್ಯಾಯಗಳು ಈಗ ಬೆಳಕಿಗೆ ಬರುವಂಥದ್ದು. ಜೊತೆಗೆ ಅದರ ಮೇಲೆ ಒಂದು ಕಾನೂನು ಕ್ರಮಗಳು ಬರುತ್ತೆ. ಯಾಕಂದರೆ ರಾಹು ಇಂತಹ ಒಂದು ಅಡ್ಡ ಪರಿಣಾಮಗಳು ಆತನು ಬೇಗ ನಿಮಗೆ ತೊಂದರೆಗೆ ಸಿಲುಕಿಸಿದೆ. ಜೊತೆಗೆ ಶನಿ ಮಹಾರಾಜರು ಈಗ ಪೂರಕವಾಗಿರುವುದಿಲ್ಲ. ಅದೇ ರೀತಿ ರವಿಯು ಸಹ ನಿಮಗೆ ಈಗ ಪೂರಕವಾಗಿ ಇರುವುದಿಲ್ಲ. ಅದೇ ರೀತಿ ಈ ಒಂದು ಗುರುವಿನ ಬಲ ಸಹ ನಿಮಗೆ ಸದ್ಯಕ್ಕೆ ಇರುವುದಿಲ್ಲ. ಕೇತುವಿನ ಬೆಂಬಲ ಸ್ವಲ್ಪ ಮಟ್ಟಿಗೆ ಇದೆ. ಹಾಗಾಗಿ ಕೇತುವಿನ ಬೆಂಬಲ ಇರುವ ಕಾರಣ ನಿಮಗೆ ಕೆಲವೊಂದು ವಿಚಾರದಲ್ಲಿ ಆಕಸ್ಮಿಕವಾಗಿ ಜಯನೂ ಆಗ್ಬೋದು, ಆಕಸ್ಮಿಕವಾಗಿ ಅಪಜಯನೂ ಆಗ್ಬೋದು. ಹಾಗಾಗಿ ಸ್ವಲ್ಪ ಅಡ್ಡ ಪರಿಣಾಮಗಳ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಆರೋಗ್ಯದಲ್ಲಿ, ಹಣಕಾಸಿನ ಮೇಲೆ, ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಥವಾ ನಿಮ್ಮ ಉದ್ಯೋಗ ಅಥವಾ ಹುದ್ದೆಯ ಮೇಲೆ ತೂಗುಗತ್ತಿ ಅಂದರೆ ಒಂದು ಅಸಮಾಧಾನದ ತೂಗುಗತ್ತಿ ಅದು ಏನಾದರೊಂದು ಕಾನೂನು ಕ್ರಮದ ತೂಗುಗತ್ತಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಮಾನಸಿಕವಾಗಿ ಚಿಂತೆ, ಒತ್ತಡ, ಭಯ ಎಲ್ಲ ಹೆಚ್ಚಳಾಗುತ್ತೆ. ಈ ಕಾಲದಲ್ಲಿ ಗ್ರಹಣದ ಬಳಿಕ ಮನಸ್ಸಲ್ಲಿ ಚಿಂತೆ, ಒತ್ತಡ, ಭಯಗಳು ಹೆಚ್ಚಳಾಗುವಂಥದ್ದು. ಜೊತೆಗೆ ಹಿಂದೆ ಮಾಡಿದ ಯಾವುದೇ ರೀತಿಯ ನಿಮ್ಮ ಒಂದು ತಪ್ಪುಗಳು, ಬೆಳಕುಗಳು, ಹುಳುಕುಗಳು ಈಗ ಬೆಳಕಿಗೆ ಬಂದು ಅಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳುವಂಥ ಘಟನೆ ಆಗಲಿ ಅಥವಾ ಹಿಂದೆ ನಿಮ್ಮಿಂದ ಇದ್ದಂಥ ಪ್ರತಿಷ್ಠೆ, ಘನತೆಯನ್ನು ಕಳೆದುಕೊಳ್ಳುವಂಥ ಘಟನೆಗಳು ಕೆಲವೊಬ್ಬರ ಜೀವನದಲ್ಲಿ ಆಗ್ಬೋದಾಗಿದೆ. ಹಾಗಾಗಿ ಈ ವೈಯಕ್ತಿಕ ವಿಚಾರ, ಜೊತೆಗೆ ನಿಮ್ಮ ಕಾನೂನಿಗೆ ಸಂಬಂಧಪಟ್ಟ ವಿಚಾರ, ಜೊತೆಗೆ ನಿಮ್ಮ ಉದ್ಯೋಗ, ವೃತ್ತಿ, ವ್ಯಾಪಾರಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಗೆ ಖಂಡಿತ ಬೇಕಾಗುತ್ತೆ. ಜೊತೆಗೆ ಬಾಂಧವ್ಯದ ಬಗ್ಗೆ ಯಾರ ಜೊತೆಗೂ ನೀವು ವಿನಾಕಾರಣವಾಗಿ ಅವರ ಜೊತೆ ಜಗಳ ಕಾಯ್ದಾಗಲಿ, ವಿನಾಕಾರಣ ಇನ್ನೊಬ್ಬರನ್ನು ನಿಂದಿಸೋದಾಗಲಿ, ಅವಮಾನಗೊಳಿಸ ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಮತ್ತೆ ತಿರುಗು ಬಾಣವಾಗಿ ಬರ್ಬೋದಾಗಿದೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಇದರೆಲ್ಲ ಸ್ವಲ್ಪ ಎಚ್ಚರಿಕೆ ಗ್ರಹಣದ ಬಳಿಕ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳತಕ್ಕಂಥ ದೇವತಾ ಪ್ರಾರ್ಥನೆ, ಶ್ಲೋಕ, ದಾನ ಧರ್ಮಗಳನ್ನು ಮಾಡ್ಬೋದಾಗಿದೆ ವೃಶ್ಚಿಕದವರು. ಇನ್ನು ಧನುಸು ರಾಶಿ ಈ ಗ್ರಹಣದಿಂದ ಉತ್ತಮ ಪಡೆಯುವಂಥ 4ನೇ ರಾಶಿ ಆಗಿರುತ್ತೆ. ಆಗಲೇ ಹೇಳಿದ್ದೇನೆ, ಮೇಷ, ವೃಷಭ ಮತ್ತು ಕನ್ಯಾದವರಿಗೆ ಉತ್ತಮ ಫಲ ಅಂಥೇಳಿ. ಈಗ ಉತ್ತಮ ಫಲ ಬಿಡುವಂಥ ಕೊನೆಯ ರಾಶಿ ಧನುರಾಶಿ ಆಗಿರುತ್ತೆ. ಧನುರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನಗಳು, ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಇರುವಂಥ ಅಲ್ಲಿ ಚಂದ್ರನಾಗಲಿ, ತೃತೀಯದಲ್ಲಿರುವಂಥ ರಾಹು ಆಗಲಿ ನಿಮಗೆ ಉತ್ತಮ ಪರಿಣಾಮವನ್ನು ಕೊಡ್ತಾರೆ. ಅವರು ನಿಮಗೆ ಆರ್ಥಿಕತೆ ಮೇಲೂ, ವೈಯಕ್ತಿಕ ಜೀವನದ ಮೇಲೂ, ಜೊತೆಗೆ ನಿಮ್ಮ ಒಂದು ಸಾಧನೆ ಪ್ರತಿಭೆಗಳ ಮೇಲೂ ಹೆಚ್ಚಿನ ಒಂದು ಉತ್ತಮ ಫಲಗಳನ್ನು ಕೊಡ್ತಾರೆ. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಅಥವಾ ಮುಂತಾದ ಒಂದು ಸಾಧನೆ ಮಾಡುವಂಥವರಿಗೆ ವಿಶೇಷವಾದ ಒಂದು ಲಾಭ ಪ್ರಯೋಜನಗಳು ಬರ್ಬೋದು. ಉನ್ನತ ಹುದ್ದೆ, ಉನ್ನತ ಅಧಿಕಾರ, ವಿದೇಶದ ಮೂಲದ ನಿಮಗೆ ಉದ್ಯೋಗ, ವಿದೇಶದಲ್ಲಿ ನಿಮಗೆ ಇರುವಂಥ ಆದಾಯಗಳು ಇವೆಲ್ಲ ಹೆಚ್ಚಳ ಆಗುವಂಥದ್ದು. ಅದೇ ರೀತಿ ಈ ಕೌಟುಂಬಿಕವಾಗಿ ಸಹ ನಿಮ್ಮ ಬಾಂಧವ್ಯ ಚೆನ್ನಾಗಿರುತ್ತೆ. ಪತಿ ಪತ್ನಿ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಇನ್ನಿತರ ರಿಲೇಟಿವ್ಗಳ ಜೊತೆ ನಿಮ್ಮ ಸಂಬಂಧಿಗಳ ಬಾಂಧವ್ಯ ಬಹಳ ಚೆನ್ನಾಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಸಫಲತೆ, ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥದ್ದು. ವ್ಯಾಪಾರ, ಉದ್ಯಮ, ತೋಟಗಾರಿಕೆ, ಹೈನುಗಾರಿಕೆ, ಕೈಗಾರಿಕೆ ಯಾವುದೇ ಇರಲಿ ಅದರಲ್ಲಿ ವಿಶೇಷವಾದ ಪ್ರಗತಿ ಬರುತ್ತೆ, ಹೆಚ್ಚಿನ ಲಾಭಾಂಶ ಬರುತ್ತೆ. ಹಿಂದೆ ನಷ್ಟದಲ್ಲಿ ಹೋಗ್ತಿದ್ದ ನಿಮ್ಮ ಬಿಸ್ನೆಸ್ಗಳು ಈಗ ಉತ್ತಮವಾದ ಲಾಭವನ್ನು ಮಾಡುವಂಥದ್ದು, ಅಥವಾ ಹಿಂದೆ ನೀವು ಯಾವುದೇ ಯೋಜನೆಗಳಿಗೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದ್ರೆ ಈಗ ಮುನ್ನಡೆ ಸಿಗುವಂಥದ್ದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ನಿಮಗೆ ಹೆಚ್ಚಿನ ಒಂದು ಲಾಭಗಳು, ಆಕಸ್ಮಿಕ ಲಾಭಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ಅನಪೇಕ್ಷಿತವಾಗಿ ಉನ್ನತ ಹುದ್ದೆ, ಬಡ್ತಿ, ಪ್ರಮೋಷನ್ ಎಲ್ಲ ಅನಪೇಕ್ಷಿತ ಹೆಚ್ಚಿನ ಪ್ರಯತ್ನ ಇಲ್ಲದೆ ಸಿಗುವಂತಹ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಗ್ರಹಣದ ಬಳಿಕ ಕೌಟುಂಬಿಕವಾಗಿಯೂ, ಆರ್ಥಿಕವಾಗಿಯೂ, ಸಾಮಾಜಿಕವಾಗಿಯೂ, ಧಾರ್ಮಿಕವಾಗಿಯೂ ಬಹಳ ಉತ್ತಮ ಫಲಗಳು ಹೇಳಲ್ಪಟ್ಟಿವೆ. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಇರತಕ್ಕಂಥ ಗುರುವಿನ ವಿಶೇಷತೆ ಬೆಂಬಲ, ಜೊತೆಗೆ ಇರತಕ್ಕಂಥ ಈ ಇತರ ಗ್ರಹಗಳ ಒಂದು ಅನುಕೂಲತೆಗಳು ನಿಮಗೆ ಪೂರಕವಾಗಿರುವ ಕಾರಣ ಅನೇಕ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಧನುರಾಶಿಯವರು ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಗ್ರಹಣದ ಕಾಲದಲ್ಲಿ ಹೇಳಲ್ಪಟ್ಟ ದೇವತಾ ಸ್ತೋತ್ರ, ಸ್ತುತಿ ಶ್ಲೋಕ ಪ್ರಾರ್ಥನೆ, ದಾನಗಳನ್ನು ಮಾಡಬಹುದಾಗಿದೆ. ಇನ್ನು ಮಕರ ರಾಶಿಗೆ ಈ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನ ಅಂದರೆ ಧನಸ್ಥಾನ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ರಾಶಿಯಿಂದ ಧನದಲ್ಲಿ ನಿಮ್ಮ ರಾಶಿ 2ನೇ ರಾಶಿ ಕುಂಭರಾಶಿ ಆಗಿರುತ್ತೆ. ಮಕರದ ಬಳಿಕ ಬರುವಂಥ ರಾಶಿನೇ ಕುಂಭ. ಹಾಗಾಗಿ ನಿಮ್ಮ ರಾಶಿಗೆ ಸಮೀಪದ ರಾಶಿಯಲ್ಲಿ ಜರುಗುವಂಥ ಕಾರಣ ನಿಮ್ಮ ರಾಶಿಯ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ವೈಯಕ್ತಿಕ ಜೀವನದ ಮೇಲೆ ಅಲ್ಲದಿದ್ದರೂ ಆರ್ಥಿಕತೆ ಮೇಲೆ, ಯಾಕಂದರೆ ಧನಸ್ಥಾನದಲ್ಲಿ ನಡೆಯುವಂಥ ಗ್ರಹಣ ಅಂದರೆ ಧನಕ್ಕೆ ಗ್ರಹಣ ಅಂತ ಹೇಳಿದ್ರೆ, ಹಾಗಾಗಿ ನಿಮಗೆ ಬರತಕ್ಕಂಥ ಹಣ ನಿಧಾನ ಆಗುವಂಥದ್ದು, ಬರಬೇಕಾದ ಆರ್ಥಿಕ ಮೂಲಗಳು ಕುಂಠಿತಗೊಳ್ಳುವಂಥದ್ದು, ಆದಾಯದಲ್ಲಿ ದಿಢೀರಾಗಿ ಕುಸಿತ ಆಗುವಂಥದ್ದು, ಜೊತೆಗೆ ಆರ್ಥಿಕವಾಗಿ ಯಾವುದೇ ರೀತಿ ಒಪ್ಪಂದಗಳು ಈಗ ಕ್ಯಾನ್ಸಲೇಷನ್ ಆಗುವಂಥದ್ದು, ಅಥವಾ ನಿಮಗೆ ನಿರಂತರವಾಗಿ ಬರಬೇಕಂಥ ಆದಾಯಕ್ಕೆ ಏನಾದರೂ ಈಗ ಕುತ್ತು ಅಥವಾ ಕೊಕ್ಕೆಗಳು ಬರುವಂಥದ್ದು, ಅಥವಾ ನೀವು ಕೂಡಿಟ್ಟ ಆದಾಯ ಅಥವಾ ಇನ್ನಿತರ ಹಣವನ್ನು ಈಗ ಬೇರೆ ಕಾರ್ಯಗಳಿಗೆ ವಿನಿಯೋಗ ಮಾಡುವಂಥದ್ದು. ಅದೇ ರೀತಿ ನಿಮ್ಮ ಹಣ ಬೇರೆ ಬೇರೆ ಉದ್ದೇಶಗಳಿಂದ ನಷ್ಟ ಅಥವಾ ಮೋಸ ವಂಚನೆಗೆ ಒಳಗಾಗುವುದು. ಯಾಕಂದರೆ ಅಲ್ಲಿ ಕೂತಿದ್ದಾನೆ, ಧನಸ್ಥಾನದಲ್ಲಿ ರಾಹು ಆಗಲೇ ಕೂತಿದ್ದಾನೆ. ಹಾಗಾಗಿ ಇಲ್ಲಿ ಸಂಬಂಧಿಸಿದ ಗ್ರಹಣದಿಂದ ನೀವು ಆಕಸ್ಮಿಕ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಹಣಕಾಸಿನ ಮೇಲೆ, ಆದಾಯದ ಮೇಲೆ, ಪಾವತಿ ಪೇಮೆಂಟ್ಗಳ ಮೇಲೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಸೈಬರ್ ಅಪರಾಧ ಅಥವಾ ಡಿಜಿಟಲ್ ರೂಪದ ಅರೆಸ್ಟ್ಗಳಿಂದ ಅಥವಾ ಅಂತರ ಒಂದು ತಂತ್ರಗಳಿಂದ ನಿಮಗೆ ಆರ್ಥಿಕವಾಗಿ ಏನಾದರೂ ದಿಗ್ಬಂಧಗಳು, ತೊಂದರೆಗಳೆಲ್ಲ ಬರ್ಬೋದಾಗಿದೆ.
ಆ ಬಗ್ಗೆ ಎಚ್ಚರ. ಜೊತೆಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಈಗ ಬರ್ಬೋದು. ಅಂಥದ್ದು ನೋವು, ಅಲರ್ಜಿ ಅಥವಾ ಇನ್ನಿತರ ಸಮಸ್ಯೆಗಳು ಬರ್ಬೋದಾಗಿದೆ. ಹಾಗಾಗಿ ಆ ಒಂದು ENT ಅಂತ ಹೇಳ್ತೀವಿ ಅಂಥ ಅವಯವಗಳ ಬಗ್ಗೆ ಸ್ವಲ್ಪ ಒಂದು ಮೇಲುಸ್ತುವಾರಿ ಅದನ್ನು ಕಣ್ಣಾಗಿ ಗಮನಿಸಬೇಕು. ಯಾವುದೇ ರೀತಿಯ ಆರೋಗ್ಯದಲ್ಲಿ ಉಂಟಾದ ಏರುಪೇರುಗಳಿಗೆ ತಕ್ಷಣವಾಗಿ ನೀವು ಸೂಕ್ತವಾದ ಔಷಧೋಪಚಾರ ಚಿಕಿತ್ಸೆಯನ್ನು ಪಡಬೇಕಾಗುತ್ತೆ. ಹಾಗಾಗಿ ಹಣ ಮತ್ತು ಆರೋಗ್ಯದ ಮೇಲೆ, ಧನ ಮತ್ತು ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಮಕರ ರಾಶಿಯ ಮೇಲೆ ಬರ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ಇನ್ನಿತರ ನಿಮ್ಮ ಈ ಕಾರ್ಯಚಟುವಟಿಕೆ, ಕೃಷಿ, ಕೈಗಾರಿಕೆ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಎಚ್ಚರಿಕೆ. ಅಂದರೆ ಇಲ್ಲಿ ಪಾವತಿ ಪೇಮೆಂಟ್ಗಳ ಬಗ್ಗೆ ಎಚ್ಚರ ಗಮನಿಸಬೇಕು. ಯಾಕಂದರೆ ಅಲ್ಲಿ ನಿಮಗೆ ಮೋಸದ ಮೂಲಕ ವಂಚನೆ ಮಾಡುವಂಥದ್ದು ಅಥವಾ ಸುಳ್ಳು ಮಾಹಿತಿಯನ್ನು ಕೊಟ್ಟು ನಿಮ್ಮ ಹಣವನ್ನು ಸೆಳೆಯುವಂಥದ್ದು, ಇಂತಹ ಘಟನೆಗಳು ಮಕರ ರಾಶಿಯವರ ಮೇಲೆ ಆಗ್ಬೋದಾಗಿದೆ. ಹಾಗಾಗಿ ಆರೋಗ್ಯ ಮೇಲೆ, ಹಣದ ಮೇಲೆ ಸ್ವಲ್ಪ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಈ ಗ್ರಹಣ ಕಾಲದಲ್ಲಿ ಹೇಳ್ಬೋದು ಸ್ತುತಿ, ಶ್ಲೋಕ, ಪ್ರಾರ್ಥನೆ, ದಾನ ಧರ್ಮಾದಿಗಳನ್ನ ಮಕರ ರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಆಗಲೇ ಹೇಳಿದಂತೆ ನಿಮ್ಮ ಜನ್ಮ ರಾಶಿಯಲ್ಲಿ ನಡೆಯುವಂಥ ಘಟನೆ, ಯಾವ ರಾಶಿಯಲ್ಲಿ ಗ್ರಹಣ ಸಂಭವಿಸಿತೋ ಆ ರಾಶಿಯ ವರ್ಗದವರಿಗೆ ಸ್ವಲ್ಪ ಕೆಟ್ಟ ಫಲಗಳು ಜಾಸ್ತಿ ಹೇಳಲ್ಪಟ್ಟಿವೆ. ಅದು ಹಿಂದೇನೋ ಯಾವುದೇ ಸೂರ್ಯಗ್ರಹಣ ಇರಲಿ, ಚಂದ್ರಗ್ರಹಣ ಇರಲಿ, ಯಾವ ರಾಶಿಯಲ್ಲಿ ಸಂಭವಿಸಿತೋ ಆ ಒಂದು ರಾಶಿಯವರಿಗೆ ಸ್ವಲ್ಪ ಅದರ ಅಡ್ಡ ಪರಿಣಾಮ ಜಾಸ್ತಿ ಇರುತ್ತೆ. ಇಲ್ಲಿ ಹೇಳಬೇಕಂದ್ರೆ ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಸಾಡೆಸಾತಿಯ ಪ್ರಭಾವ ನಿಮಗೆ ಇರುತ್ತೆ. ಜೊತೆಗೆ ಇತರ ಗ್ರಹಗಳ ಒಂದು ಬೆಂಬಲ ಸಹ ನಿಮಗೆ ಕೊರತೆ ಇರುತ್ತೆ. ಅಲ್ಲಿ ರಾಹು ಆಗಲಿ ಕೇತು ಆಗಲಿ ನಿಮಗೆ ಈಗ ಪೂರಕವಾಗಿರುವುದಿಲ್ಲ. ರಾಹು ಕೇತುಗಳು ಇಬ್ಬರು ನಿಮಗೆ ನಿಮ್ಮ ಜನ್ಮದಲ್ಲಿ ಕೂತಿರುವಂಥ ರಾಹು, ನಿಮ್ಮ ರಾಶಿಯ ಸಪ್ತದಲ್ಲಿರುವಂಥ ಕೇತು, ಅವುಗಳು ಸಹ ಕ್ರೂರ ದೃಷ್ಟಿಯಲ್ಲಿ ಇರ್ತಾರೆ. ಹಾಗೆ ನಿಮ್ಮ ಜನ್ಮದಲ್ಲೇ ಇರುವಂಥ ರಾಹುವಿಂದಾಗಲಿ ಅಥವಾ ಸಪ್ತಮದ ಕೇತುಗಳು ಸಹ ನಿಮಗೆ ವೈರುಧ್ಯವನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಯಾಕಂದರೆ ಅಡ್ಡ ಪರಿಣಾಮಗಳು ಕುಂಭರಾಶಿಯವರ ಮೇಲೆ ಸ್ವಲ್ಪ ಜಾಸ್ತಿ ಬರ್ಬೋದಾಗಿದೆ. ತನು, ಮನ, ಧನದ ಎಲ್ಲದರಲ್ಲೂ ಬರ್ಬೋದು. ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಈಗಾಗಲೇ ಚೆನ್ನಾಗಿ ಸುಸ್ಥಿರವಾಗಿದ್ದಂಥ ಆರೋಗ್ಯ ದಿಢೀರಾಗಿ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು. ಏನಾದರೂ ಹೊಟ್ಟೆ ನೋವು, ಅಜೀರ್ಣ ಸಮಸ್ಯೆಗಳು, ಇನ್ನು ಕೆಲವರಿಗೆ ಹೊಟ್ಟೆಯಲ್ಲಿ ಅಲ್ಸರ್, ಆಸಿಡಿಟಿ ಹೆಚ್ಚಳಾಗುವಂಥದ್ದು ಅಥವಾ ಹೊಟ್ಟೆಯಲ್ಲಿ ಹುಣ್ಣುಗಳು ಆಗುವಂಥದ್ದು. ಅದೇ ರೀತಿ ಕೆಲವೊಬ್ಬರಿಗೆ ಬೇರೆ ಬೇರೆ ಕಾರಣಗಳಿಂದ ಏನಾದರೂ ಸ್ಟೋನ್ಗಳು ಅಥವಾ ಇನ್ನಿತರ ಡೆಪಾಸಿಟ್ಗಳೆಲ್ಲ ಕಾಣಿಕೊಂಡು ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ನೆಸೆಸಿಟಿಗಳು ಬರುವಂಥದ್ದು. ಈ ರೀತಿ ಹಲವಾರು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳು ದೀರ್ಘವಾಗಿ ಬರ್ಬೋದು. ಇನ್ನು ಮಹಿಳೆಯರು, ಸ್ತ್ರೀಯರು ಎಲ್ಲ ಇದ್ದರೆ ಅವರಿಗೂ ಹಾಗೆ ಏನಾದರೂ ಹೊಟ್ಟೆಗೆ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟ ತೊಂದರೆಗಳು ಅಥವಾ ಇನ್ನಿತರದ ಇನ್ಫೆಕ್ಷನ್ಗಳು, ನಂಜುಗಳು ಬರುವಂಥ ಸಾಧ್ಯತೆ ಬರುತ್ತೆ. ಹಾಗೆ ಕುಂಭರಾಶಿಯವರಿಗೆ ಪ್ರಥಮತವಾಗಿ ಆರೋಗ್ಯದ ಮೇಲೆ ಖಂಡಿತ ಎಚ್ಚರಿಕೆ ಬೇಕು. ಆರೋಗ್ಯದ ಸಣ್ಣ ಪುಟ್ಟ ಏರುಗಳು ನೆಗ್ಲಿಜೆನ್ಸ್ ಮಾಡದೆ, ಯಾಕಂದರೆ ನೆಗ್ಲಿಜೆನ್ಸ್ ಮಾಡಿದರೆ ಅವೆಲ್ಲ ಶೀಘ್ರವಾಗಿ ನಿಮಗೆ ಸೆಪ್ಟಿಕ್ ಇನ್ಫೆಕ್ಷನ್, ನಂಜು ಅಂತ ಹೇಳ್ತೇವೆ, ಅವೆಲ್ಲ ಬೇಗನೆ ಸ್ವಲ್ಪ ಜಾಸ್ತಿ ಆಗುತ್ತೆ ಒಳ್ಳೆಯ ಈ ಗ್ರಹಣದ ಅಡ್ಡ ಪರಿಣಾಮ ಇದ್ದಾಗ. ಹಾಗೆ ಅವೆಲ್ಲ ಯಾವುದನ್ನು ನೆಗ್ಲಿಜೆನ್ಸ್ ಮಾಡಬೇಡಿ. ಜೊತೆಗೆ ನಿಮ್ಮ ಒಂದು ಪ್ರತಿಯಾದ ಆರೋಗ್ಯ ರಕ್ಷಣೆಯನ್ನು, ವೈದ್ಯಕೀಯ ತಪಾಸಣೆಯನ್ನು ಖಂಡಿತ ಈ ಕಾಲಕ್ಕೆ ಮಾಡಬೇಕಾಗತ್ತೆ. ಹಾಗಾಗಿ ಕುಂಭರಾಶಿಯವರು ಪ್ರಥಮತವಾಗಿ ಆರೋಗ್ಯದ ಕಾರ್ಯಕ್ರಮನ, ಆ ಬಳಿಕ ನಿಮ್ಮ ಆರ್ಥಿಕತೆ ಅಂತ ಹೇಳಿದ್ರೆ ಆರ್ಥಿಕತೆ ಮೇಲೆ ಸಹ ಅಡ್ಡ ಪರಿಣಾಮ ಬರುತ್ತೆ. ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಮೋಸ ವಂಚನೆಗೆ ಒಳಗಾಗುವಂಥದ್ದು, ಜೊತೆಗೆ ಆರ್ಥಿಕ ಯಾವುದೇ ರೀತಿಯ ಅಪರಾಧಗಳಲ್ಲಿ ನಿಮ್ಮನ್ನು ಯಾರೋ ಉದ್ದೇಶಪೂರ್ವಕವಾಗಿ ಸಿಲುಕಿಸುವಂಥದ್ದು. ಆರ್ಥಿಕ ಅಪರಾಧ ಅಂತ ಹೇಳ್ತಾರೆ, ಬೇರೆ ಬೇರೆ ರೀತಿಯ ನಾವು ವಂಚನೆಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥಿಕವಾದ ಮೋಸಗಳು ಎಲ್ಲ ಇರ್ತವೆ. ಅವುಗಳಲ್ಲಿ ನಿಮ್ಮನ್ನು ಸಿಲುಕಿಸಿಕೊಳ್ಳೋದು ಅಥವಾ ಯಾರೋ ಮಾಡಿದ ತಪ್ಪನ್ನು ನಿಮ್ಮ ತಲೆಗೆ ಕಟ್ಟುವಂಥದ್ದು, ಇವೆಲ್ಲ ಆಗ್ಬೋದಾಗಿದೆ. ಆ ಬಗ್ಗೆ ಎಚ್ಚರ. ಜೊತೆಗೆ ನೀವು ಮಾಡುವಂಥ ಉದ್ಯೋಗ, ವೃತ್ತಿ ಕ್ಷೇತ್ರದಲ್ಲಿ ಹಾಗೆ ನಿಮ್ಮ ಮೇಲೆ ಇಂಥ ಗಂಭೀರ ಆರೋಪಗಳು ಬರದಂತೆ ನೀವು ಎಚ್ಚರವನ್ನು ಗಮನಿಸಬೇಕು. ನಿಮ್ಮ ಸಹೋದ್ಯೋಗಿಗಳೇ, ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮನ್ನು ಯಾವುದೇ ಒಂದು ಪ್ರಕರಣದಲ್ಲಿ ಸಿಲುಕಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಈ ಕುಂಭರಾಶಿಯವರು ಮೊದಲನೇದಾಗಿ ಆರೋಗ್ಯದ ಮೇಲೆ, ಎರಡನೇದಾಗಿ ಆರ್ಥಿಕತೆ ಹಾಗೂ ನಿಮ್ಮ ಬಾಂಧವ್ಯದ ಮೇಲೆ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಶತ್ರು ಪೀಡೆ ಹೆಚ್ಚಳಾಗುತ್ತೆ. ಅದು ಹೇಳಿದ್ನಲ್ಲ, ಗುಪ್ತ ಶತ್ರುಗಳು ಅಂತೇಳಿ ನಿಮ್ಮ ಜೊತೆಗಿದ್ದರೂ ಇರ್ಬೋದು, ನಿಮ್ಮ ಸಹೋದ್ಯೋಗಿನೇ ಇರ್ಬೋದು, ನಿಮ್ಮ ರಿಲೇಟಿವ್ಗಳೇ ಇರ್ಬೋದು, ನಿಮ್ಮ ಮೇಲಧಿಕಾರಿನೇ ಇರ್ಬೋದು, ಅದು ನಿಮ್ಮ ಸಹಪಾಠಿನೇ ಇರ್ಬೋದು. ಹಾಗಾಗಿ ಅದು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಜೊತೆಗೆ ಇರುವಂಥ ಶತ್ರುಗಳು ಅವರು ನಿಮಗೆ ಏನಾದರೂ ಗಂಭೀರವಾದ ತೊಂದರೆಗಳನ್ನು ಮಾಡ್ಬೋದು. ಇನ್ನು ಯಾವುದೇ ರೀತಿಯ ಈ ಗ್ರಹಣದ ಬಳಿಕ ಸುಮಾರು 45 ದಿನಗಳ ಕಾಲಿರುವಂಥ ಅಡ್ಡ ಪರಿಣಾಮದ ಕಾರಣ ಯಾವುದೇ ರೀತಿಯ ಹೊಸದರ ಆರಂಭ, ಮನೆ ಭೂಮಿ ಕೊಳ್ಳೋದಾಗಲಿ, ಯಂತ್ರಗಳನ್ನು ಕೊಳ್ಳೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಗ್ರಹಣದ ಬಳಿಕದ 45 ದಿನಗಳು ಅಷ್ಟು ನಿಮಗೆ ಉತ್ತಮವಾಗಿರುತ್ತೆ. ನಿಮ್ಮ ರಾಶಿಯಲ್ಲೇ ಜರುಗುವಂಥ ಕಾರಣ ನಿಮ್ಮ ಮೇಲೆ ನೇರ ಪರಿಣಾಮ ಖಂಡಿತ 45 ದಿನಗಳಿಗೆ ಇದ್ದೇ ಇರುತ್ತೆ. ಆ ಬಳಿಕ 90 ದಿನಗಳು ಸ್ವಲ್ಪ ಕಡಿಮೆ ಪ್ರಮಾಣದ ಪರಿಣಾಮ ಇರ್ಬೋದು. ಹಾಗಾಗಿ ಈ ಕಾಲದಲ್ಲಿ ನೀವು ತನು, ಮನ, ಧನದ ಎಚ್ಚರಿಕೆ ಹೆಚ್ಚಬೇಕು, ಮನೋನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ನಕಾರಾತ್ಮಕ ಚಿಂತನೆಗಳಿಂದ ಅಥವಾ ದುಷ್ಟ ಮಿತ್ರರಿಂದ, ದುಷ್ಟ ಪ್ರೇರಣೆಗಳಿಂದ ದೂರ ಇರಬೇಕು. ಯಾಕಂದರೆ ಈ ರಾಹು ಕೇತುಗಳು ಅವರ ಒಂದು ವಿಚಾರ ಅಂದರೆ ಅವರು ನಿಮಗೆ ದುಷ್ಪ್ರೇರಣೆ, ದುಷ್ಟರ ಸಹವಾಸ, ದುರ್ಬುದ್ಧಿಗಳು ಇದೆಲ್ಲ ಕೊಡ್ತಾರೆ, ಅಥವಾ ಭ್ರಷ್ಟಾಚಾರ, ಅನಾಚಾರಗಳು ಮಾಡುವಂಥ ಬುದ್ಧಿಯೆಲ್ಲ ಕೊಡ್ತಾರೆ. ಹಾಗಾಗಿ ಅಂಥದ್ದಕ್ಕೆ ನೀವು ಸಿಲುಕಿಕೊಂಡು ಮತ್ತೆ ಒದ್ದಾಡದಂತೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಖಂಡಿತ ಮಾಡಬೇಕಾಗತ್ತೆ. ಕೌಟುಂಬಿಕವಾಗಿ ಹಾಗೆ ನಿಮ್ಮ ಬಾಂಧವ್ಯ ಚೆನ್ನಾಗಿ ಇಟ್ಕೋಬೇಕು. ಇತರರ ಜೊತೆಗೆ ನೀವು ಚೆನ್ನಾಗಿ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಯಾವುದೇ ರೀತಿಯ ಒಪ್ಪಂದ, ಸಹಿ ಆಗಲಿ ಅಥವಾ ವ್ಯವಹಾರಗಳನ್ನು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಕುಂಭರಾಶಿಯವರಿಗೆ ತನು, ಮನ, ಧನದ ವಿಚಾರ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೊನೆಗೆ ಹೇಳ್ತಕ್ಕಂಥ ಗ್ರಹಣ ಕಾಲದ ದೇವತಾ ಸ್ತೋತ್ರ, ಸ್ತುತಿ ಸ್ತೋತ್ರ, ಪ್ರಾರ್ಥನೆ, ದಾನ ಧರ್ಮಗಳನ್ನು ಖಂಡಿತವಾಗಿಯೂ ಈ ಕುಂಭರಾಶಿಯವರು ಮಾಡಬೇಕಾಗತ್ತೆ. ಕೊನೆಯದಾಗಿ ಮೀನರಾಶಿ.
ಮೀನರಾಶಿಗೆ ಈ ಗ್ರಹಣದ ಅಡ್ಡ ಪರಿಣಾಮ ಸ್ವಲ್ಪ ಗಂಭೀರವಾಗಿಯೇ ಇರುತ್ತೆ. ಯಾವ ರೀತಿ ಕುಂಭರಾಶಿಗೆ ಹೇಳಿದೇನೋ, ಹಾಗಾದರೆ ನಿಮ್ಮ ಅಕ್ಕಪಕ್ಕದ ರಾಶಿ ಒಂದನೇದು, ಎರಡನೇದಾಗಿ ಆ ಶನಿ ಮಹಾರಾಜರ ರಾಶಿಯಲ್ಲೇ ಜರುಗುತ್ತೆ. ಶನಿ ಮಹಾರಾಜರಿಗೆ ನಿಮ್ಮ ರಾಶಿಯಲ್ಲಿ ಕೂತಿದ್ದಾರೆ. ಹಾಗಾಗಿ ನೇರ ಪರಿಣಾಮವೂ ಇದೆ, ಪರೋಕ್ಷ ಪರಿಣಾಮ, ಪ್ರತ್ಯಕ್ಷ ಹಾಗೂ ಪರೋಕ್ಷ ಎರಡೂ ರೀತಿಯ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಈಗ ಇರುತ್ತವೆ. ಹಾಗಾಗಿ ಮೀನರಾಶಿಯವರಿಗೆ ಆಗಲೇ ಸಾಡೆಸಾತಿಯ ಒಂದು ಚಕ್ರದಲ್ಲಿ ನೀವು ಇದ್ದೀರಾ. ಅದರ ಜೊತೆಗೆ ಈಗ ಗ್ರಹಣದ ಒಂದು ಅಡ್ಡ ಪರಿಣಾಮ, ರಾಹು ಕೇತುಗಳ ವೈಪರೀತ್ಯಗಳು ಇವೆಲ್ಲವೂ ನಿಮಗೆ ಸ್ವಲ್ಪ ಹೆಚ್ಚಿನ ಒಂದು ಎಚ್ಚರಿಕೆಗೆ ಸ್ವಲ್ಪ ನಿಮಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ನೀವು ಈ ಆರೋಗ್ಯದ ವಿಚಾರವಾಗಲಿ, ಹಣಕಾಸಿನ ವಿಚಾರವಾಗಲಿ, ಬಾಂಧವ್ಯ ವಿಚಾರವಾಗಿ ರಾಜಿ ಮಾಡಿಕೊಳ್ಳದೆ ಎಲ್ಲದರಲ್ಲೂ ಸ್ವಲ್ಪ ನೀವು ಸಂಯಮದಿಂದ ವರ್ತನೆ ಮಾಡಬೇಕಾಗುತ್ತೆ. ಜೊತೆಗೆ ಹಿಂದೆ ಇದ್ದಂಥ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಈಗ ಮತ್ತೆ ಕಾಣಿಸ್ಬೋದು. ಅದು ಬಿ ಪಿನೋ ಅಥವಾ ಶುಗರೋ ಅಥವಾ ಇನ್ನಿತರ ಯಾವುದೇ ರೀತಿಯ ಆರ್ಥರೈಟಿಸೋ, ಆಸ್ತಮನೋ, ಅಲರ್ಜಿನೋ ಯಾವುದೇ ಇರ್ಬೋದು. ಅದು ಹಿಂದೆ ನಿಮಗೆ ಸಣ್ಣ ಪ್ರಮಾಣದಲ್ಲಿ ಇದ್ದಂತೂ ಅದು ಈಗ ದಿಢೀರಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಮತ್ತೆ ಕಾಣಿಸ್ಕೊಳ್ಳೋದು, ಅಥವಾ ಇನ್ನು ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥದ್ದು, ಇನ್ನು ಕೆಲವೊಬ್ಬರಿಗೆ ಸರ್ಜರಿ ಅಥವಾ ಆಪರೇಷನ್ಗಳು ಮಾಡುವಂಥ ನೆಸೆಸಿಟಿಗಳು ಇವೆಲ್ಲ ಕಂಡು ಬರ್ಬೋದು. ಜೊತೆಗೆ ನೀವು ಯಾವುದೇ ರೀತಿಯ ಒಂದು ಉದ್ದೇಶವಾಗಿ ಒಂದು ಹಣವನ್ನು ಉಳಿತಾಯ ಮಾಡ್ತೀರೋ, ಸೇವಿಂಗ್ ಮಾಡ್ತಿರೋ, ಆ ಕೂಡಿಟ್ಟಂಥ ಹಣವನ್ನಾಗಲಿ, ಆ ಉದ್ದೇಶ ಇರುವಂಥ ಹಣವನ್ನಾಗಲಿ ಈಗ ಬೇರೆ ಬೇರೆ ಕಾರಣಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರುತ್ತೆ. ಅದು ಯಾವುದೇ ರೀತಿಯ ಹೂಡಿಕೆ ಮಾಡಿದರೆ ಆ ಹೂಡಿಕೆಯಲ್ಲಿ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಹಿಂದೆ ನೀವು ನೇರ ದಾರಿಯಲ್ಲಿ ಯಾವುದು ಮಾಡಿದಂಥ ವ್ಯವಹಾರಗಳು ಈಗ ಅದು ಆಕಸ್ಮಿಕವಾಗಿ ಏನೋ ಆಗಿ ಅದು ಅಡ್ಡ ದಾರಿಗೆ ಹೋಗ್ಬೋದು, ಅಥವಾ ಕಾನೂನು ಬಾಹಿರ ಅಂತ ಅದು ಆಗ್ಬೋದು. ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಭೂಮಿ ವ್ಯವಹಾರ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಮನೆ ವಿಚಾರ ಇರ್ಬೋದು, ಅಥವಾ ದಾಖಲೆ ಪತ್ರಗಳ ವಿಚಾರ ತುಂಬ ಎಚ್ಚರಿಕೆ ಇರಬೇಕಾಗತ್ತೆ. ಇಲ್ಲಿ ನೀವು ಬೇರೆಯವರು ಮಾಡಿದ ತಪ್ಪಿಗೆ ನೀವು ಬಲಿಪಶು ಆಗೋದಾಗಲಿ, ಅಥವಾ ನಿಮ್ಮದೇ ಸ್ವಯಂಕೃತ ಅಪರಾಧ ನೀವು ಅಥವಾ ನಿಮ್ಮ ಆತುರ ನಿರ್ಧಾರ ನೀವು ಅಲ್ಲಿ ಬಲಿಪಶು ಆಗುವಂಥ ಘಟನೆಗಳು ಜರುಗುತ್ತವೆ. ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ, ತಂದೆ ಮಕ್ಕಳ ಬಾಂಧವ್ಯ, ಗಂಡ ಹೆಂಡತಿಯರ ಬಾಂಧವ್ಯ, ಜೊತೆಗೆ ಸಹೋದ್ಯೋಗಿಗಳು, ಮೇಲಧಿಕಾರಿಗಳ ಬಾಂಧವ್ಯ ಎಲ್ಲವೂ ಈಗ ಹದಗೆಡುತ್ತೆ. ಎಲ್ಲರೂ ನಿಮ್ಮ ವಿರುದ್ಧವಾಗಿ ಮಾತಾಡ್ತಾರೆ, ಎಲ್ಲರೂ ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡ್ತಾರೆ, ಅಥವಾ ಯಾರೋ ಮಾಡಿದ ತಪ್ಪನ್ನು ನಿಮ್ಮ ತಲೆಗೆ ಕಟ್ತಾರೆ. ಇಂತಹ ಘಟನೆಗಳು ಆಗ್ಬೋದು. ಇನ್ನು ಮಹಿಳೆಯರು, ಗೃಹಿಣಿಯರಿಗೆ ಸಹ ಹಾಗೆ ಮನೆಯಲ್ಲಿ ನೆಮ್ಮದಿಯ ಕೊರತೆ ಆಗುತ್ತೆ. ಪರಸ್ಪರ ಜಗಳ, ತಂದೆ ಮಕ್ಕಳ ಜಗಳ ಬರ್ಬೋದು, ಪತಿ ಪತ್ನಿಯರ ಜಗಳ ಬರ್ಬೋದು, ಸೋದರಲ್ಲಿ ಕಲಹಗಳು ಬರ್ಬೋದು, ಅಥವಾ ನೀವು ಹೇಳಿದಂಥ ಒಂದು ಯಾವುದೇ ಹಿತವಚನ ಅವರು ತಪ್ಪಾಗಿ ಅಥವಾ ಅರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಅವರು ಜಗಳ ಕಾಯುವಂಥದ್ದು, ಇಂತಹ ಘಟನೆಗಳು ವೈರುಧ್ಯವಾದ ಘಟನೆಗಳು ಆಗ್ತವೆ ಮೀನರಾಶಿಯವರಿಗೆ. ಹಾಗಾಗಿ ತನು, ಮನ, ಧನ, ಮಾತು, ನಡವಳಿಕೆ ಎಲ್ಲದರಲ್ಲೂ ತುಂಬ ಒಂದು ಸಂಯಮ ಮತ್ತು ಎಚ್ಚರಿಕೆ ಗ್ರಹಣದ ಬಳಿಕ ಬೇಕಾಗುತ್ತೆ. 45 ದಿನಗಳ ಕಾಲ ಖಂಡಿತ ನಿಮ್ಮ ಮೇಲೆ ಗಂಭೀರ ಪರಿಣಾಮ ಇರುತ್ತೆ. 90 ದಿನಗಳ ಕಾಲ ಸ್ವಲ್ಪ ಮಟ್ಟಿಗೆ ಸಣ್ಣ ಮಟ್ಟದ ಅಡ್ಡ ಪರಿಣಾಮ ನಿಮ್ಮ ಮೇಲೆ ಇರುತ್ತೆ. ಒಂದು ಸ್ವಲ್ಪ ಸಮಾಧಾನಕರ ವಿಚಾರ ಅಂದರೆ ಈ ಕಾಲದಲ್ಲಿ ನಿಮಗೆ ಕೇತುವಿನ ಬೆಂಬಲ ಸ್ವಲ್ಪ ಉತ್ತಮ ಇರುತ್ತೆ. ಕೇತುವಿನ ಹೆಚ್ಚಿನ ಅಡ್ಡ ಪರಿಣಾಮ ಇರೋದಿಲ್ಲ. ಕೇತು ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಸ್ಥಾನದಲ್ಲಿರೋ ಕಾರಣ ಕೇತುವಿನ ಬೆಂಬಲ ನಿಮಗೆ ಕೆಲವೊಮ್ಮೆ ಸಿಗ್ಬೋದಾಗಿದೆ. ಅದರ ಹೊರತು ಇತರೆಲ್ಲ ಗ್ರಹಗಳು ನಿಮಗೆ ವಿರುದ್ಧವಾಗಿರೋ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳನ್ನು ಎದುರಿಸಬಹುದಾಗಿದೆ. ಕೊನೆಗೆ ಹೇಳತಕ್ಕಂಥ ಈ ಸ್ತುತಿ ಶ್ಲೋಕ, ಪ್ರಾರ್ಥನೆ, ದೇವತಾ ಶ್ಲೋಕಗಳನ್ನು ಅಥವಾ ದಾನ ಧರ್ಮಾದಿಗಳನ್ನು ಮೀನರಾಶಿಯವರು ಮಾಡಬೇಕಾಗತ್ತೆ. ಇವೆಲ್ಲವೂ ಈ ರಾಹುಗ್ರಸ್ತ ಖಗ್ರಾಸ ಚಂದ್ರಗ್ರಹಣ ಅಥವಾ ಟೋಟಲ್ ಲೂನರ್ ಎಕ್ಲಿಪ್ಸ್ ಅಥವಾ ಬ್ಲಡ್ ಮೂನ್ ಎಕ್ಲಿಪ್ಸ್ ಈ ಸೆಪ್ಟೆಂಬರ್ 7ನೇ ತಾರೀಕು ಭಾನುವಾರದಂದು ರಾತ್ರಿ ಜರುಗುವಂತಹ ಗ್ರಹಣದ ವಿಚಾರವಾದ ಒಂದು ವಿಶಾಲವಾದ ಸಾರ್ವತ್ರಿಕ ಫಲ ಹಾಗೂ 12 ರಾಶಿಗಳ ಒಂದು ಸಂಕ್ಷಿಪ್ತವಾದ ಫಲವನ್ನು ಈಗ ವಿವರಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿದೆ. ಉದಾಹರಣೆಗೆ ಮೇಷ, ವೃಷಭ, ಕನ್ಯಾ, ಧನು ರಾಶಿಗಳಿಗೆ ಉತ್ತಮ ಫಲಗಳು ಬಂದಿವೆ. ಅದೇ ರೀತಿ ಕೆಲವೊಂದು ರಾಶಿಗಳಿಗೆ ಮಿಶ್ರ ಫಲ, ಅಂದರೆ ಅಲ್ಲಿ ಮಿಥುನ, ಸಿಂಹ, ತುಲಾ, ಮಕರಗಳಿಗೆ ಮಿಶ್ರ ಫಲವು ವ್ಯಕ್ತವಾಗಿವೆ. ಇನ್ನು 4 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಅಥವಾ ವಿಶೇಷವಾದ ಹೆಚ್ಚಿನ ಅಡ್ಡ ಪರಿಣಾಮ ವ್ಯಕ್ತವಾಗಿವೆ. ಕಟಕ, ವೃಶ್ಚಿಕ ಮತ್ತು ಅಲ್ಲಿ ಮೀನ ರಾಶಿಗಳಿಗೆ ಸ್ವಲ್ಪ ವೃಶ್ಚಿಕ, ಮೀನ ರಾಶಿಗಳಿಗೆ ಅಡ್ಡ ಪರಿಣಾಮ ಹೆಚ್ಚು ಎಂದು ಕಂಡು ಬಂದಿವೆ. ಇಲ್ಲಿ ಮಿಶ್ರ ಫಲ ಮತ್ತು ಅನೇಕ ರೀತಿಯ ಸಂಕಷ್ಟ ಫಲಗಳು ಕಂಡುಬಂದಂಥ 8 ರಾಶಿಗಳಿದ್ದಾವೆ. ಅವರೆಲ್ಲ ಹೆಚ್ಚು ಚಿಂತೆ ಪಡಬೇಕಾಗಿಲ್ಲ, ಅಥವಾ ಉತ್ತಮ ಫಲ ಬಂದವರು ಹಾಗೆ ಈ ಎಲ್ಲ ಗ್ರಹಣ ಕಾಲದಲ್ಲಿ ಮಾಡುವ ಸರಳವಾದ ಉಪಾಯಗಳನ್ನು ಹಿಂದೆ ಋಷಿಮುನಿಗಳು ಹೇಳಿದ್ದಾರೆ. ಅಂದರೆ ನಾವು ಮಿಶ್ರ ಫಲದಿಂದ, ಸಂಕಷ್ಟ ಫಲದಿಂದ, ಕಂಟಕದಿಂದ ಯಾರೂ ಭಯಭೀತರಾಗಿ ಕುಳಿತುಕೊಳ್ಬೇಕಾಗಿಲ್ಲ. ಸರಳವಾದ ನಾವು ಅನುಸರಿಸಿದ ಕೆಲವು ಗಂಟೆಗಳ, ಅಂದರೆ ನೀವು ಏನು 24 ಗಂಟೆ ಮಾಡಬೇಕಂತ ಯಾರು ಹೇಳ್ತಾ ಇಲ್ಲ. ಗ್ರಹಣ ಕಾಲದಲ್ಲಿ ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ನಿಮಿಷಗಳ ಕಾಲ ಮಾಡುವಂಥ ಒಂದು ಪ್ರಾರ್ಥನೆ ಇರ್ಬೋದು, ದೈವಿ ಭಾವದ ಯಾವುದೋ ಸ್ತುತಿ ಸ್ತೋತ್ರಗಳಿರ್ಬೋದು, ಧ್ಯಾನಾದಿಗಳಿರ್ಬೋದು, ಜಪ ತಪಾದಿಗಳಿರ್ಬೋದು, ಅವು ನಿಮ್ಮನ್ನು ಖಂಡಿತವಾಗಿ ಉತ್ತಮವಾದ ಒಂದು ರಕ್ಷಣೆಯನ್ನು ಕೊಡ್ತವೆ. ಅಥವಾ ಸ್ವಲ್ಪಂ ಆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯಾತ್, ಅಂದರೆ ನಾವು ಪಡುವಂಥ ಒಂದು ಸಣ್ಣದಾದ ಒಂದು ಉತ್ತಮವಾದ ವಿಚಾರವು ನಮ್ಮನ್ನು ದೊಡ್ಡ ಆಪತ್ತಿನಿಂದ ಕಾಪಾಡುತ್ತೆ ಅಂತ ಹಿಂದೆ ಹೇಳಿದ್ದಾರೆ ಋಷಿಮುನಿಗಳು. ಹಾಗಾಗಿ ಈ ಒಂದು ಗ್ರಹಣ ಕಾಲದಲ್ಲಿ ನೀವು ನಿಮಗೆ ಇಷ್ಟ ಆಗುವಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ಸ್ತುತಿ ಶ್ಲೋಕ, ಪ್ರಾರ್ಥನೆಗಳನ್ನು ಹೇಳ್ಬೋದಾಗಿದೆ. ಅಲ್ಲೇ ವಿಶೇಷವಾಗಿ ನಾವು ಬಹುದೇವತಾ ಆರಾಧನೆಯನ್ನು ಅಪೇಕ್ಷೆ ಪಡುವಂಥರು ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವರ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಜಪ, ಅಷ್ಟೋತ್ತರವನ್ನು ಹೇಳ್ಬೋದಾಗಿದೆ. ಆದಿಪೂಜ್ಯ ಗಣೇಶನ ಭಕ್ತಿ ಒಳರ ಒಂದು ಗಣೇಶನ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಗಣೇಶನ ಮೂಲಮಂತ್ರ ಓಂ ಗಂ ಗಣಪತಿ ಎನ್ನುವ ಅದನ್ನು ಸಹ ಹೇಳ್ಬೋದಾಗಿದೆ. ಹಾಗಾಗಿ ಅಲ್ಲಿ ಇರುವಂಥ ರಾಹುವಿನ ಪ್ರಭಾವ ಇರ್ಬೋದು, ಚಂದ್ರನ ಅಡ್ಡ ಪ್ರಭಾವ ಗಣೇಶನ ಸ್ತುತಿ ಶ್ಲೋಕದ ನಿಮಗೆ ನಿವಾರಣೆ ಆಗುತ್ತೆ.
ಇನ್ನು ಯಾರಿಗೆ ಶಿವನ ಭಕ್ತಿ ಅಥವಾ ಮಹೇಶ್ವರ ಶಂಕರನ ಭಕ್ತಿ ಉಳ್ಳಂಥವ್ರು ಈ ಶಿವನಿಗೆ ಸಂಬಂಧಪಟ್ಟ ಸ್ತೋತ್ರ, ಶಿವನ ಅಷ್ಟೋತ್ತರ ಶತನಾಮ, ಶಿವನ ಲಿಂಗಾಷ್ಟಕ, ಬಿಲ್ವಾಷ್ಟಕ, ರುದ್ರಾಷ್ಟಕ, ವಿಶ್ವನಾಥ ಅಷ್ಟಕ ಮುಂತಾದೆಲ್ಲ ಬರುತ್ತೆ, ಅಥವಾ ರುದ್ರ ಪಾಠ ಅಂತ ಬರುತ್ತೆ, ಅಥವಾ ನಮಕ ಚಮಕಗಳು ಇರ್ತವೆ. ಹಾಗಾಗಿ ನಿಮಗೆ ಅನುಕೂಲವಾಗುತ್ತೆ ಯಾವುದೇ ರೀತಿಯ ಉಚ್ಚಾರಣೆ ಅಂದರೆ ಚೆನ್ನಾಗಿ ಬರುವಂಥದ್ದು ಯಾವುದೇ ರೀತಿಯ ಶಿವನಿಗೆ ಸಂಬಂಧಪಟ್ಟ ಭಕ್ತಿ ಸ್ತೋತ್ರನ ಮಾಡಿ, ಅಥವಾ ಕನಿಷ್ಠ ಪಕ್ಷ ಈ ಮಹಾಮೃತ್ಯುಂಜಯ ಮಂತ್ರ ಪ್ರಸಿದ್ಧವಾಗಿದೆ, ಎಲ್ಲರಿಗೂ ಗೊತ್ತಿರುತ್ತೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಇದನ್ನು ನೀವು ನಿರಂತರವಾಗಿ ಹೇಳ್ಬೋದು, ಅಥವಾ ಕನಿಷ್ಠ ಪಕ್ಷ 108 ಸಾಲಿ ಬಾರಿನೋ ಅಥವಾ 1008 ಬಾರಿನೂ ಸಹ ಹೇಳ್ಬೋದಾಗಿದೆ. ಹಾಗೆ ನಿರಂತರವಾಗಿ ಶಿವನಾಮ ಸ್ಮರಣೆ, ಶಿವನ ಜಪ, ಮಹಾಮೃತ್ಯುಂಜಯ ಮಂತ್ರ, ಅಥವಾ ಇಲ್ಲಿ ಶಿವನಿಗೆ ಸಂಬಂಧಪಟ್ಟ ವಿದ್ಯೆ ಅಷ್ಟೋತ್ತರಗಳು ಅಂತ ಬರುತ್ತೆ, 108 ನಾಮಗಳು, ಇದನ್ನು ಹೇಳ್ಬೋದು. ಇನ್ನು ಯಾರಿಗೆ ನಾರಾಯಣ ಅಥವಾ ವಿಷ್ಣುವಿನ ಮೇಲೆ ವಿಶೇಷವಾದ ಆಸಕ್ತಿ ಭಕ್ತಿ ಇರುತ್ತೆ ಅಂಥವರು ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ವಿಷ್ಣುವಿನ ಅಷ್ಟೋತ್ತರ ಶತನಾಮ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ಕೃಷ್ಣ, ವಾಸುದೇವ ಮುಂತಾದ ರೂಪದಲ್ಲಿ ಆ ಒಂದು ವಿಷ್ಣುವಿನ ಭಕ್ತಿಯನ್ನು ಮಾಡ್ಬೋದು. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಮುಂತಾದ ಆ ಒಂದು ನಾರಾಯಣ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡುತ್ತದೆ. ಇನ್ಯಾರಿಗೆ ಅಮ್ಮನವರ ಭಕ್ತಿ ಅಥವಾ ವಿಶೇಷವಾಗಿ ದೇವಿ ಭಕ್ತಿ ಇರುತ್ತೆ ಅಂಥವರು ಆ ದೇವಿ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ಬೋದು. ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಚಂದ್ರ ಮತ್ತು ರಾಹು ಇವೆಲ್ಲವೂ ವಿಶೇಷವಾಗಿ ಅಮ್ಮನವರ ಒಂದು ವ್ಯಾಪ್ತಿಯಲ್ಲಿ ಅವರು ನಿಯಂತ್ರಣಕ್ಕೆ ಒಳಪಡ್ತಾರೆ. ಹಾಗಾಗಿ ಈ ಒಂದು ಅಮ್ಮನವರಿಗೆ ಸಂಬಂಧಪಟ್ಟ ಸ್ತೋತ್ರ. ಇನ್ಯಾರಿಗೆ ಸುಬ್ರಹ್ಮಣ್ಯ, ನರಸಿಂಹ ಮುಂತಾದ ದೇವತೆಗಳ ಒಂದು ಆಸಕ್ತಿ ಇರುತ್ತೋ, ಯಾಕಂದರೆ ಇಲ್ಲಿ ರಾಹುವಿನ ದೋಷ ಅಥವಾ ಇನ್ನಿತರ ಯಾವುದಾದ್ರೂ ಚಂದ್ರನಿಗೆ ಸಂಬಂಧ ದೋಷ ಸುಬ್ರಹ್ಮಣ್ಯನ ನಿವಾರಣೆ ಆಗುತ್ತೆ, ಅಥವಾ ನರಸಿಂಹ ಸ್ವಾಮಿಯ ಶ್ಲೋಕದಿಂದ. ಹಾಗಾಗಿ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ತರ, ನರಸಿಂಹ ಸ್ತೋತ್ರ, ನರಸಿಂಹ ಅಷ್ಟೋತ್ತರ, ನರಸಿಂಹ ಕವಚ ಅಂತೆಲ್ಲ ಬರುತ್ತೆ. ಹಾಗಾಗಿ ನಿಮಗೆ ಇಂಥ ಆಯ್ಕೆಯಲ್ಲಿ ಯಾವುದೇ ರೀತಿಯ ದೇವತೆಗಳಿಗೆ ಸಂಬಂಧಪಟ್ಟ ಇಂಥ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹಾಗೆಯೇ ಈ ಸಾಮೂಹಿಕವಾಗಿ ಯಾರಿಗೆ ಗುರುವಿನ ಉಪದೇಶ ಇರುವಂಥ ಮಂತ್ರ ಜಪ ಗೊತ್ತಿರುತ್ತೆ, ಉದಾಹರಣೆಗೆ ಗಾಯತ್ರಿ ಮಂತ್ರ ಇರುತ್ತೆ, ಅಥವಾ ಯಾವುದೇ ರೀತಿಯ ಮೂಲ ಮಂತ್ರ ಇರುತ್ತೆ, ಅಥವಾ ಗುರು ಉಪದಿಷ್ಟವಾದ ಮಂತ್ರ ಇರುತ್ತೆ, ಅಥವಾ ನಿಮ್ಮ ಹಿರಿಕರಿಂದ ಬಂದಂಥ ಮೂಲ ಮಂತ್ರಗಳು, ಅದನ್ನು ಸಹ ಈ ಗ್ರಹಣ ಕಾಲದಲ್ಲಿ ಪಠನೆ ಮಾಡಿದ್ರೆ ವಿಶೇಷವಾದ ನಿಮಗೆ ಫಲಗಳು ಸಿದ್ಧಿ ಆಗ್ತವೆ. ಹಾಗಾಗಿ ಯಾರು ಸಂಕಷ್ಟ ಫಲ ಬಂದವರು, ಸಮ್ಮಿಶ್ರ ಬಂದವರು ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ದೇವತಾ ಸ್ತುತಿ ಶ್ಲೋಕ ಪ್ರಾರ್ಥನೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾಗಿರುತ್ತೆ. ಅದನ್ನು ಗ್ರಹಣದ ಆರಂಭ ಕಾಲ ಅಂದರೆ ಸಾಯಂಕಾಲ 5 ಗಂಟೆ ಬಳಿಕ ನೀವು ರಾತ್ರಿವರೆಗೂ ಅಂದರೆ ಗ್ರಹಣ ಮೋಕ್ಷವಾಗುವವರೆಗೂ ಅಂದರೆ ರಾತ್ರಿ 1:30ವರೆಗೂ ನೀವು ಮಾಡ್ಬೋದು. ಅಥವಾ ಕನಿಷ್ಠ ಪಕ್ಷ ಗ್ರಹಣದ ಕಾಲದಲ್ಲಿ ಆರಂಭದಿಂದ ಮಧ್ಯಕಾಲ ಅಂದರೆ 9:56ರಿಂದ 11:41ರವರೆಗೆ ನೀವು ಮಾಡ್ಬೋದಾಗಿದೆ. ಹಾಗಾಗಿ ನಿಮ್ಮ ಆಯ್ಕೆಗೆ ಅನುಗುಣವಾಗಿ ಇದನ್ನು ನೀವು ಈ ಜಪವನ್ನು, ಸ್ತೋತ್ರವನ್ನು, ಸ್ತುತಿಯನ್ನು, ಶ್ಲೋಕವನ್ನು ಹೇಳ್ಬೋದು. ಯಾರಿಗೆ ಸ್ತುತಿ ಶ್ಲೋಕ ಜಪ ಹೇಳಲಿಕ್ಕೆ ಬರೋದಿಲ್ಲ, ಮಂತ್ರ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಥವರು ಯಾವುದೇ ರೀತಿಯ ಉತ್ತಮವಾದ ಈ ದೇವತಾ ಶ್ಲೋಕ, ಸ್ತುತಿ ಶ್ಲೋಕ ಪ್ರಾರ್ಥನೆ, ಜಪ ತಪಾದಿಗಳು ಅಥವಾ ಯಾವುದೇ ರೀತಿಯ ದೇವರ ಒಂದು ನಾಮಗಳನ್ನು ಹಾಕ್ಕೊಂಡು ಅದನ್ನು ಕೇಳಿಸ್ಕೊಳ್ಳಿ, ಅದನ್ನು ನಿಮಗೆ ಪುಣ್ಯದಾಯಕವಾಗಿರುತ್ತೆ. ಹಾಗಾಗಿ ಸರಳವಾದ ಯಾವುದೇ ರೀತಿಯ ದೇವತಾ ಸ್ತುತಿ ಪ್ರಾರ್ಥನೆ ಮಾಡುವಂಥದ್ದು. ಇನ್ನು ಅಲ್ಲಿ ವಿಶಿಷ್ಟವಾಗಿ ಕೆಲವೊಂದು ರಾಶಿಗೆ ಸಂಕಷ್ಟ ಫಲ ಹೇಳಿದ್ದೇನೆ, ಕೆಟ್ಟ ಅನುಭವಗಳು ಆಗ್ಬೋದು ಅಂತ ಹೇಳಿದ್ದೇನೆ. ಅಂಥವರು ವಿಶೇಷವಾಗಿ ಈ ಗ್ರಹಣ ಕಾಲದಲ್ಲಿ ಹೇಳ್ತಕ್ಕಂಥ 3 ಮಂತ್ರಗಳು ಇರ್ತವೆ, ಅಥವಾ ಯಾರಲ್ಲೂ ಹೇಳ್ಬೋದು. ಅವರಿಗೆ ಉದಾಹರಣೆಗೆ ಕುಂಭ ರಾಶಿಗೆ ಹೇಳಿದ್ದೇನೆ, ಮೀನ ರಾಶಿಗೆ ಸ್ವಲ್ಪ ಕೆಟ್ಟದಂತೆ, ವೃಶ್ಚಿಕ ರಾಶಿಗೆ ಕೆಟ್ಟದಂತ ಹೇಳಿದ್ದೇನೆ, ಸ್ವಲ್ಪ ಕಟಕ ರಾಶಿಗೆ ತುಂಬ ಗಂಭೀರ ಅಂತ ಹೇಳಿದ್ದೇನೆ. ಅಂಥವರು ವಿಶೇಷವಾಗಿ ಈ ಗ್ರಹಣ ಕಾಲದಲ್ಲಿ ಹೇಳ್ಬೋದಾದ 3 ವಿಶಿಷ್ಟವಾದ ಶ್ಲೋಕಗಳು ಇರ್ತವೆ. ಅದನ್ನು ಎಲ್ಲರೂ ಹೇಳ್ಬೋದು, ಅಥವಾ ಇತರರನ್ನೂ ಸಹ ಹೇಳ್ಬೋದಾಗಿದೆ. ಇಲ್ಲಿ ಈ ಥರ ಬರುತ್ತೆ. ಅಲ್ಲಿ ವಿಶೇಷವಾಗಿ ನಾವು ದೇವೇಂದ್ರನನ್ನು, ಅಲ್ಲಿ ಯಮಧರ್ಮನನ್ನು ಮತ್ತು ಆ ಒಂದು ಪಿನಾಕಪಾಣಿಯಾದ ಒಂದು ರುದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆಗಳು ಈ ರೀತಿ ಬರ್ತವೆ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತುಃ. ಯೋಸೌ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತುಃ ಅಂತ ಅಲ್ಲಿ ನಾವು ದೇವೇಂದ್ರನ ಕುರಿತು ಪ್ರಾರ್ಥನೆ ಮಾಡೋದು. ಯಾಕಂದರೆ ವಜ್ರಧಾರಿಯಾದ ದೇವೇಂದ್ರನು ಆ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮಗಳನ್ನು ನಿವಾರಿಸುವಂಥ ಸರ್ವಶಕ್ತವಾದ ದೇವತೆ ಆಗಿರ್ತಾನೆ. ಪೂರ್ವ ದಿಕ್ಕಿಗೆ ಅಧಿಪತಿ ಆಗಿರುವಂಥ ಒಂದು ದೇವೇಂದ್ರನು ಆ ಒಂದು ನಮಗೆ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮವಾದ ಭಯವನ್ನು, ಆತಂಕವನ್ನು, ಜೊತೆಗೆ ಆಗುವಂಥ ಒಂದು ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಮಾಡುವಂಥ ನಾವು ದೇವೇಂದ್ರನ ಪ್ರಾರ್ಥನೆ ಮಾಡೋದು. ಇದೇ ಶ್ಲೋಕನ ನೀವು ಕನಿಷ್ಠ ಪಕ್ಷ 5 ಬಾರಿನೋ 108 ಬಾರಿನೋ 21 ಬಾರಿನೋ ನಿಮಗೆ ಅನುಕೂಲವಾಗೋಷ್ಟು ಇದನ್ನು ರಿಪೀಟ್ ಮಾಡಿಕೊಂಡು ಹೇಳ್ಬೋದಾಗಿದೆ. ಆ ಬಳಿಕ ಬರುವಂಥದ್ದು ಯಮಧರ್ಮನ ಕುರಿತಾದ ಮಂತ್ರ ಈ ರೀತಿ ಬರುತ್ತೆ. ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತುಃ. ಇದು ಯಮಧರ್ಮನ ಕುರಿತ ಪ್ರಾರ್ಥನೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಯೋಸೌ ದಂಡಧರೋ ದೇವಃ ಯಮೋ ಮಹಿಷ ವಾಹನಃ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತುಃ.
ಈ ರೀತಿ ಆ ಯಮಧರ್ಮವನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ನಮಗೆ ಯಾವುದೇ ರೀತಿಯ ಕಂಟಕಗಳು ಅಥವಾ ಪ್ರಾಣಕ್ಕೆ ಅಪಾಯಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ನಮಗೆ ಗೊತ್ತಿಲ್ಲದಂಥ ದೋಷಾದಿಗಳು ಬರದೇ ಇರಲಿ, ಅದನ್ನು ನೀವು ತಡೆ ಹಿಡಿದು ನಿಮ್ಮನ್ನು ರಕ್ಷಣೆ ಮಾಡು ಅಂಥೇಳಿ ಆ ಒಂದು ದಂಡಧರನಾದಂಥ ಯಮಧರ್ಮವನ್ನು ನಾವು ಪ್ರಾರ್ಥನೆ ಮಾಡುವಂಥದ್ದು. ಇವರ ಬಳಿಕ ಮೂರನೇದಾಗಿ ನಾವು ರುದ್ರನನ್ನು ಅಥವಾ ಶಿವಶಂಕರನ್ನು ಪ್ರಾರ್ಥನೆ ಮಾಡುವಂಥದ್ದು ಈ ರೀತಿ ಬರುತ್ತೆ. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಘೋತ ಗ್ರಹಪೀಡಾಂ ವ್ಯಪೋಹತು. ಇದು ರುದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ. ಪಿನಾಕ ಪಾಣಿಯಾದಂಥ ಅಥವಾ ಶೂಲಧಾರಿಯಾದಂಥ ಒಂದು ರುದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ. ಆತನು ಮಹಾಮೃತ್ಯುಂಜಯನೂ ಆಗಿದ್ದಾನೆ, ಆತನು ಜಗದೇಕ ಒಂದು ರಕ್ಷಕವಾದಂಥ ಜಗದೀಶ್ವರನು ಆಗಿದ್ದಾನೆ. ಅಂಥ ಮಹೇಶ್ವರನ ಕುರಿತು ನಾವು ರುದ್ರದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋ ಪರಾಗೋತ ಗ್ರಹಪೀಡಾಂ ವ್ಯಪೋಹತು. ಈ ರೀತಿ ಈ ಮೂರು ಶ್ಲೋಕಗಳು, ಹಾಗಾಗಿ ದೇವೇಂದ್ರ, ಯಮಧರ್ಮ ಮತ್ತು ರುದ್ರನನ್ನು ಕುರಿತು ಮಾಡುವಂಥ ಈ ಮೂರು ಶ್ಲೋಕಗಳ ಪ್ರಾರ್ಥನೆಯಿಂದ ನಮ್ಮ ಈ ದೋಷಗಳು ನಿವಾರಣೆ ಆಗುತ್ತೆ. ಯಾರಿಗೆ ಇದನ್ನು ಹೆಚ್ಚು ಹೇಳಲಿಕ್ಕೆ ಇದನ್ನು ಆಸಕ್ತಿ ಹೇಳ್ಕೊಳ್ಬೋದು, ಅಥವಾ ಕೆಲವರು ಬರೀತಾರೆ, ಬರೆದು ಸಹ ಇದನ್ನು ಇಟ್ಕೊಂಡಿರ್ತಾರೆ. ಇದನ್ನು ಒಂದು ಬಾರಿ ಯಾವುದೇ ಪೇಪರಲ್ಲಿ ಬರೆದು ಇಟ್ಕೊಂಡು ಆ ಬಳಿಕ ಗ್ರಹಣದ ಮುಗಿದ ಬಳಿಕ ಈ ಯಾವುದಾದ್ರೂ ಈ ದಾನಗಳಂತ ಇರ್ತವೆ, ಆ ಗ್ರಹಣ ಮುಗಿದ ಬಳಿಕ ಆ ದಾನಗಳನ್ನು ಆ ಒಂದು ಬರೆದಂಥ ಶ್ಲೋಕದ ಜೊತೆಗೆ ಅದನ್ನು ದಾನವನ್ನು ಒಪ್ಪಿಸುವಂಥ ಪದ್ಧತಿ ಸಹ ಕೆಲವರು ಮಾಡ್ತಾರೆ. ಹಾಗಾಗಿ ಈ ಶ್ರುತಿ ಶ್ಲೋಕವನ್ನು ಪಠನೆ ಮಾಡೋದಾಗಲಿ, ಈ ಮೂರು ದೇವತೆಗಳ ಶ್ಲೋಕವನ್ನು ಪಠನೆ ಮಾಡೋದ್ರಿಂದಾಗಲಿ ನಿಮಗೆ ಗ್ರಹಣ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಆ ಒಂದು ಗ್ರಹಣ ಕಾಲದಲ್ಲಿ ನೀವು ಈ ದಾನ ಧರ್ಮಗಳನ್ನು ಕೊಡುವಂತಿರುತ್ತೆ. ಹಾಗಾಗಿ ದಾನದ ವಸ್ತುಗಳನ್ನು, ನವಗ್ರಹಗಳ 9 ಧಾನ್ಯಗಳನ್ನು ದಾನವಾಗಿ ಕೊಡ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಫಲವಸ್ತುಗಳು ಅಥವಾ ವಸ್ತ್ರಭೂಷಣಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ನಿತ್ಯೋಪಯೋಗಿ ವಸ್ತುಗಳು ಯಾವುದನ್ನು ದಾನವಾಗಿ ಕೊಡ್ಬೋದು. ಅದರಲ್ಲಿ ವಿಶೇಷವಾಗಿ ಈಗ ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋ ಕಾರಣ ಅಲ್ಲಿ ಚಂದ್ರನಿಗೆ ಸಂಬಂಧಿತವಾದ ಅಂದರೆ ಧಾನ್ಯವು ಅಕ್ಕಿ ಆಗಿರುತ್ತೆ, ಅಕ್ಕಿ ಅಥವಾ ಭತ್ತ, ಅಕ್ಕಿಯನ್ನು ದಾನವಾಗಿ ಕೊಡುವಂಥದ್ದು. ಜೊತೆಗೆ ರಾಹುವಿಗೆ ಸಂಬಂಧಪಟ್ಟು ಉದ್ದು ಅಥವಾ ಉದ್ದಿನ ಬೇಳೆ, ಉದ್ದಿನ ಕಾಳು ಆಗಿರುತ್ತೆ. ಹೆಚ್ಚಿನಾಗಿ ಉದ್ದಿನ ಬೇಳೆಯನ್ನು ಉಪಯೋಗ ಮಾಡ್ತಾರೆ. ಜೊತೆಗೆ ಹಿಂದೆ ಭತ್ತಕ್ಕಿಂತ ಈಗ ಅಕ್ಕಿಯನ್ನು ನೇರವಾಗಿ ಉಪಯೋಗ ಮಾಡ್ತಾರೆ. ಹಾಗಾಗಿ ಆ ಅಕ್ಕಿ ಮತ್ತು ಉತ್ತಮ ದರ್ಜೆಯ ಉದ್ದಿನ ಬೇಳೆ ಇವನ್ನು ನೀವು ಅರ್ಧ ಕೆಜಿನೋ 1 ಕೆಜಿನೋ ಅದನ್ನು ಸಫಲ ಮತ್ತು ತಾಂಬೂಲ ದಕ್ಷಿಣೆಯಾಗಿ ಕೊಡಬೇಕು. ಅಂದರೆ ಅದರೊಟ್ಟಿಗೆ ಯಾವುದೇ ರೀತಿಯ 2 ಬಾಳೆಹಣ್ಣಾಗಲಿ ಅಥವಾ 2 ತೆಂಗಿನಕಾಯಿನಾಗಲಿ ಜೊತೆಗೆ ತಾಂಬೂಲವನ್ನು ಜೊತೆಗೆ ದಕ್ಷಿಣೆಯನ್ನು ಕೆಟ್ಟು ಸದಕ್ಷಿಣ ತಾಂಬೂಲ ಸಹಿತವಾಗಿ ಇಂಥ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ದಾನವಾಗಿ ಕೊಡಬೇಕು. ಅದನ್ನು ನೀವು ಮುಂಚಿತವಾಗಿ ಅಂದರೆ ಗ್ರಹಣದ ದಿನವೇ ಸಾಯಂಕಾಲ ನೀವು ಮನೆಯಲ್ಲಿ ತಂದಿಟ್ಕೊಂಡು ಗ್ರಹಣ ಮುಗಿದ ಬಳಿಕ ಮಾರನೇ ದಿನ ಅಲ್ಲಿ ನೀವು ಅದನ್ನು ನಿಮಗೆ ಸಮೀಪದ ಅರ್ಚಕರಿಗೋ, ಪುರೋಹಿತರಿಗೋ, ಬಡ ಬಗ್ಗರಿಗೋ ಅಥವಾ ಅಶಕ್ತರಿಗೋ ಅಥವಾ ಯಾರಿಗೆ ಅದರ ಒಂದು ಅವಶ್ಯಕತೆ ಇರುತ್ತೋ ಅಂಥವರಿಗೆ ದಾನವನ್ನು ಪಡೆಯುವಂಥ ಒಂದು ಸಪಾತ್ರರಿಗೆ ದಾನವಾಗಿ ಕೊಡುವಂಥದ್ದು ಉತ್ತಮವಾದ ಆಯ್ಕೆ. ಇದರಿಂದ ನಿಮ್ಮ ದೋಷ ನಿವಾರಣೆ ಆಗಿದೆ. ಅಥವಾ ಯಾರಿಗೆ ಈ 2 ಧಾನ್ಯಗಳು ಅಲ್ಲದೆ ನವಗ್ರಹಗಳ 9 ಧಾನ್ಯಗಳಿರುತ್ತೆ. ಉದಾಹರಣೆಗೆ ಕೆಲವರಿಗೆ ಶನಿ ದೋಷ ಇರುತ್ತೆ, ಕೆಲವರಿಗೆ ಕೇತು ದೋಷ ಇರುತ್ತೆ, ಇನ್ನು ಕೆಲವರಿಗೆ ಗುರುಬಲ ಇರೋದಿಲ್ಲ ಅಂತ ಅದು ಗೊತ್ತಿರೋದಿಲ್ಲ. ಹಾಗಾಗಿ ಅವೆಲ್ಲ ನಿಮಗೆ ಕನ್ಫ್ಯೂಷನಲ್ಲಿ ಇದ್ದರೆ ನೀವು ನವಗ್ರಹಗಳ 9 ಧಾನ್ಯಗಳನ್ನು ಯೋಗ್ಯವಾದ ಉತ್ತಮ ದರ್ಜೆಯ ಧಾನ್ಯಗಳನ್ನು ಸಹ ಈ ಗ್ರಹಣದ ದಿನ ಅಥವಾ ಗ್ರಹಣದ ಮುನ್ನ ದಿನ ಸಹ ತರ್ಬೋದು. ಗ್ರಹಣದ ದಿನ ತಂದಿಟ್ಕೊಂಡು ಅದನ್ನು ಗ್ರಹಣದ ಮುಗಿದ ಬಳಿಕ ನೀವು ಅದನ್ನು ದಾನವಾಗಿ ಕೊಡ್ಬೋದಾಗಿದೆ. ಅಲ್ಲದೆ ಆಗಲೇ ಹೇಳಿದಂತೆ ಯಾರ್ಯಾರಿಗೆ ಒಂದು ಆರ್ಥಿಕವಾದ ಒಂದು ಸದೃಢತೆ ಇರುತ್ತೆ ಅಂಥವ್ರು ಅನ್ನದಾನದ ಮಾಡುವಂಥ ಕ್ಷೇತ್ರಗಳಿಗೋ ಅಥವಾ ಅನ್ನದಾನ ಮಾಡುವಂಥ ಸಂಸ್ಥೆ, ಆಶ್ರಮ, ಮಠಾದಿಗಳಿಗೂ ಸಹ ಯಾವುದೇ ರೀತಿಯ ದಾನವನ್ನು ಸಹವನ್ನು ಮಾಡ್ಬೋದಾಗಿದೆ. ಹಾಗಾಗಿ ಇಲ್ಲಿ ನೀವು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಅಥವಾ ದೇವತಾ ಸ್ತೋತ್ರ, ಸ್ತುತಿ ಶ್ಲೋಕ ಪ್ರಾರ್ಥನೆ ಅಥವಾ ದಾನ ಧರ್ಮದ ಮೂಲಕ ನೀವು ದೋಷವನ್ನು ಕಳೆದುಕೊಳ್ಳಬಹುದಾಗಿದೆ. ಸಂಕಷ್ಟ ಫಲ ಬಳ್ಳುವಂಥ ರಾಶಿಗಳು ಯಾರು ಆತಂಕ ಭಯ ಪಡಬೇಕಾಗಿಲ್ಲ. ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ನೀವು ಅದನ್ನು ಮುನ್ನೆಚ್ಚರಿಕೆ ಗಮನಿಸಿಕೊಳ್ಳಿ. ಇದು ಯಾವುದೇ ರೀತಿಯ ಒಂದು ಭೀತಿ ಭಯ ಹುಟ್ಟಿಸುವಂಥ ಒಂದು ವಿಚಾರ ಅಲ್ಲ. ನೀವು ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡು ನಿಮಗೆ ಅನುಕೂಲವಾದ ಯಾವುದೇ ರೀತಿಯ ದೇವತಾ ಭಕ್ತಿ ಮಾರ್ಗವನ್ನು ಅನುಸರಿಸಿಕೊಂಡು ಈ ಗ್ರಹಣದ ದೋಷವನ್ನು ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಖಂಡಿತ ಈ ರಾಹುಗ್ರಸ್ತ ಚಂದ್ರಗ್ರಹಣದಿಂದ ಯಾವುದೇ ರಾಶಿಗಳಿಗೆ ಯಾವುದೇ ಕೆಡುಕುಗಳು ಅಥವಾ ದುರಂತಗಳು, ತೊಂದರೆಗಳು ಬಾರದಿರಲಿ, ಜಗತ್ತಿಗೂ ಯಾವುದೇ ಅಮಂಗಳಗಳು ಆಗದಿರಲಿ, ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಆ ಭಗವತ್ ಕೃಪೆಯಿಂದ, ನವಗ್ರಹಗಳ ಆಶೀರ್ವಾದದಿಂದ ತಮಗೆಲ್ಲರಿಗೂ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಗಳು ಸಿದ್ಧಿಯಾಗಲಿ. ನಮ್ಮಿಂದ ಪ್ರಸಾರವಾಗೋದು ವಿಶೇಷವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಹಿಂದೆ ನಿಮ್ಮ ಪ್ರೋತ್ಸಾಹ ಸಿಕ್ಕಿದೆ, ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.